ನಮಸ್ಕಾರ. ಮನ್ನಿಸಬೇಕು, 10 ನಿಮಿಷ ತಡ ಆಗಿದೆ. ನಿನ್ನೆ ದಿವಸ ನಾವು ಈ ಒಂದು ಋತುಸಂಹಾರದ ಕೆಲವು ಮುಖಗಳನ್ನು ಆರಂಭದ ಸರ್ಗದಲ್ಲಿ ನೋಡಿದ್ವಿ. ಆ ಬಳಿಕ ಮುಂದಿನ ಸರ್ಗಗಳಲ್ಲಿ ಕಂಡುಬರುವಂತಹ ಕೆಲವು ಸ್ವಾರಸ್ಯಗಳನ್ನು ನೋಡೋದಕ್ಕೆ ಅಂತ ಆರಂಭ ಮಾಡಿ, ಮುಖ್ಯವಾಗಿ ಗ್ರೀಷ್ಮ ಮತ್ತು ವರ್ಷ ಇವುಗಳನ್ನು ಗಮನಿಸಿದ್ವಿ. ಸಂಸ್ಕೃತದಲ್ಲಿ ಹಲವಾರು ಋತುಕಾವ್ಯಗಳು ಕಾಣಸಿಗುತ್ತವೆ, ಆದರೆ ಯಾವುವೂ ಋತುಸಂಹಾರದ ಮಟ್ಟಕ್ಕೂ ಬರೋದಿಲ್ಲ ಅನ್ನುವ ಮಾತನ್ನು ಹೇಳದೆ ಮಾಡಿದ್ದಾರೆ ಪ್ರಯತ್ನವನ್ನು. ಆದರೆ ನನಗೆ ನನ್ನ ಗಮನಕ್ಕೆ ಬಂದ ಮಟ್ಟಿಗೆ ಸುಭಾಷಿತ ಗ್ರಂಥಗಳಲ್ಲಿ ಅಲ್ಲಲ್ಲಿ ಬಿಡಿಬಿಡಿಯಾಗಿ ಬಂದಂಥ ಋತುವರ್ಣನೆಯ ಸೊಗಸಿನ ಪದ್ಯಗಳಷ್ಟು ಚೆನ್ನಾಗಿ ಮತ್ತೆ ಇನ್ಯಾವುವೂ ಇಲ್ಲ ಅಂತ ಅನಿಸುತ್ತದೆ. ನಾಳೆ ದಿವಸ ಸ್ವಲ್ಪ ಹೇಗಾದರೂ ಪುರುಸೊತ್ತು ಮಾಡಿಕೊಂಡು ಕೆಲವು ಸುಭಾಷಿತ ಗ್ರಂಥಗಳಲ್ಲಿ ಕಾಣುವ ಋತುಗಳ ವರ್ಣನ ಸೌಭಾಗ್ಯ ಸ್ವಾರಸ್ಯಗಳನ್ನು ಪ್ರಸ್ತಾವನೆ ಮಾಡ್ತೀನಿ. ಏಕೆಂದರೆ ಕಾಳಿದಾಸನ ನಿಜವಾದ ಸ್ಫೂರ್ತಿಯ ಜನಜೀವನದ ಮನೋಹರವಾದ ಚಿತ್ರಣವನ್ನು ನಾವು ವಲ್ಲಭದೇವನ ಸೂಕ್ತಿ ಮುಕ್ತಾವಳಿಯಲ್ಲಿ, ಜಲ್ಹಣನ ವಲ್ಲಭದೇವನ ಸುಭಾಷಿತಾವಳಿಯಲ್ಲಿ, ಜಲ್ಹಣನ ಸೂಕ್ತಿ ಮುಕ್ತಾವಳಿಯಲ್ಲಿ, ಎಲ್ಲಕ್ಕಿಂತ ಮಿಗಿಲಾಗಿ ವಿದ್ಯಾಕರನ ಸುಭಾಷಿತ ರತ್ನಕೋಶದಲ್ಲಿ, ಹಾಗೆಯೇ ಶ್ರೀಧರದಾಸನ ಸದುಕ್ತಿ ಕರ್ಣಾಮೃತದಲ್ಲಿ ಇಲ್ಲಿ ತುಂಬ ವಿಶೇಷವಾಗಿ ನಾವು ಕಾಣುವುದಾಗುತ್ತದೆ. ವ್ರಜರಾಜ ದೀಕ್ಷಿತ ಅನ್ನುವನು ಷಡ್ಋತುವರ್ಣನ ಅಂತ ಮಾಡಿದ್ದಾನೆ. ಮತ್ತು ತಿರ್ಗಾ ಋತುಪಂಚಾಶಿಕ ಅಂತ ಕವಿಮಂಡನ ಅಂತ ಒಬ್ಬ ಮಾಡಿದ್ದಾನೆ. ಅದಲ್ಲದೆ ಭಾಸ್ಕರಾಚಾರ್ಯ ಅನ್ನೋನು ಋತುವರ್ಣನ ಅಂತ ಮಾಡಿದ್ದಾನೆ. ರಸರಾಜ ಅಂತ ಮತ್ತೊಬ್ಬ ಋತುವರ್ಣನ ಮಾಡಿದ್ದಾನೆ. ಹೀಗೆ ಕೆಲವರು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಎಲ್ಲಿಯೂ ನಾನು ಸುಭಾಷಿತ ಗ್ರಂಥಗಳಲ್ಲಿ ಕಂಡಷ್ಟು ಸೊಗಸಾಗಿ ಋತುವರ್ಣನೆಯನ್ನು ಗಮನಿಸುವುದಾಗಲಿಲ್ಲ. ಇರಲಿ, ನಾವೀಗ ಶರತ್ಕಾಲದ ವರ್ಣನೆಯ ಮೊದಲಿಗೆ ಬರುವ ವರ್ಷಾಕಾಲದ ವಿಜೃಂಭಣೆಯನ್ನು ನೋಡೋಣ. ಶರದೃತು ಬಹಳ ಪ್ರಸನ್ನ ಮನೋಹರವಾದದ್ದು, ಹಾಗಾಗಿ ಹೆಚ್ಚಿನ ಕವಿಗಳು ಅದನ್ನು ವರ್ಣಿಸ್ತಾರೆ. ವರ್ಷಾ ಋತುವಿನ ವೈಭವ ತುಂಬ ತೀವ್ರವಾದದ್ದು, ಉತ್ಥಾನವಾದದ್ದು. ಅದರ ವರ್ಣನೆಯ ಸೌಭಾಗ್ಯವನ್ನು ನಾವು ಮೊದಲಿಗೆ ವಾಲ್ಮೀಕಿಯಲ್ಲೇ ಕಾಣ್ತೀವಿ, ಆಮೇಲೆ ಕಾಣುವುದು ಕಾಳಿದಾಸನಲ್ಲಿಯೇ. ವಾಲ್ಮೀಕಿ ತನ್ನ ಅಮರ ಕಾವ್ಯ ರಾಮಾಯಣದಲ್ಲಿ 4 ಋತುಗಳ ವರ್ಣನೆ ಮಾಡಿರೋದುಂಟು. ಮೊದಲಿಗೆ ಹೇಮಂತ ವರ್ಣನೆಯನ್ನು ಅರಣ್ಯಕಾಂಡದ ಕಡೆಯ ಭಾಗದಲ್ಲಿ ನೋಡ್ತೀವಿ. ಆಮೇಲೆ ಒಂದು ಕಿಷ್ಕಿಂಧಾಕಾಂಡದಲ್ಲಿಯೇ 3 ಋತುಗಳ ವರ್ಣನೆ ಬರುತ್ತದೆ. ಆರಂಭದಲ್ಲಿಯೇ ವಸಂತ, ಆಮೇಲೆ ವರ್ಷಾಕಾಲ, ಕಡೆಯಲ್ಲಿ ಶರದೃತು. ಈ 4 ಋತುಗಳ ವರ್ಣನೆಯಲ್ಲಿ ನನಗೆ ಬಹಳ ಇಷ್ಟವಾಗುವಂಥದ್ದು ಅಂತಂದರೆ ಕಿಷ್ಕಿಂಧಾಕಾಂಡದಲ್ಲಿ ಬಂದಂಥ ಋತುಗಳದೆ. ಮಿಕ್ಕಿದ್ದು ಚೆನ್ನಾಗಿದೆ ಹೇಮಂತ, ಆದರೆ ಹೇಮಂತಕ್ಕಿಂತ ವಿಸ್ತಾರವಾಗಿ ಬರುವಂಥದ್ದು ವರ್ಷಾಕಾಲ ಮತ್ತು ಶರತ್ಕಾಲದ್ದು. ನನ್ನ ವೈಯಕ್ತಿಕ ಅನುಭವದಲ್ಲಿ ವಾಲ್ಮೀಕಿ ರಾಮಾಯಣದ ಕಾವ್ಯ ಸ್ವಾರಸ್ಯ ನನ್ನ ಮನಸ್ಸು ಮುಟ್ಟಿದ್ದೇ ಆ ಮಹಾ ಋಷಿಕವಿಯ ಶರದೃತು ವರ್ಣನದಿಂದ. ಆ ಬಳಿಕವೇ ರಾಮಾಯಣದ ಕಾವ್ಯದ ಬಗ್ಗೆ ನನಗೆ ಗೌರವ ಬಂದಿದ್ದು. ರಾಮಾಯಣ ಕಥೆ ಗೊತ್ತಿದ್ದದ್ದೇ ಹೌದು, ಆದರೆ ರಾಮಾಯಣ ಕಾವ್ಯದ ಸ್ವಾರಸ್ಯ ನನಗೆ ಗೊತ್ತಾದದ್ದು ಉಪಜಾತಿ ಛಂದಸ್ಸಿನಲ್ಲಿ. ಆತ ಸಂಪ್ರತ್ಯನೇಕಾಶ್ರಯ ಚಿತ್ರಶೋಭಾ ಅಂತ ಶರದ್ ಋತುವಿನ ವರ್ಣನೆ ಮಾಡುವುದನ್ನು ಗಮನಿಸಿದಾಗಲೇ, ನಾನು ಹೈಸ್ಕೂಲ್ನಲ್ಲಿದ್ದಾಗಲೇ ವಾಲ್ಮೀಕಿ ರಾಮಾಯಣವನ್ನು ವ್ಯಾಸಂಗ ಮಾಡೋಕ್ಕೆ ಆರಂಭ ಮಾಡಿದ್ದು. ಆ ಹೊತ್ತಿನಲ್ಲಿ ನನ್ನ ಮುಂದಿನ ತರಗತಿಯವರು SSLCನವರು ಇಟ್ಕೊಂಡ ಸಂಸ್ಕೃತ ಟೆಕ್ಸ್ಟನ್ನು ಓದೋಕ್ಕೆ ಶುರು ಮಾಡ್ತಾ ಇದ್ದೆ. 9ನೇ ಕ್ಲಾಸ್ನಲ್ಲಿದ್ದಾಗ 10ನೇ ಕ್ಲಾಸಿನ ಪುಸ್ತಕ ಓದೋದು, PUC ಪುಸ್ತಕ ಓದೋದು, ಹೀಗೆ ಮಾಡ್ತಾ ವಾಲ್ಮೀಕಿ ಮಹರ್ಷಿಯ ಶರದ್ ಋತುವಿನ ವರ್ಣನೆ ಮನಸ್ಸನ್ನು ಮುಟ್ಟಿದ್ದಾಯಿತು. ಕಾಳಿದಾಸ ಒಂದು ರೀತಿಯಲ್ಲಿ ತನ್ನ ಕಾವ್ಯದಲ್ಲಿ ಅತಿಶಯವಾಗಿ ಮಾಡಿರುವಂಥದ್ದು ವರ್ಷಾ ಋತುವಿನ ವರ್ಣನೆ ಅಂತ ಅನಿಸುತ್ತದೆ. ಯಾಕೆಂದರೆ ಅವನ ಮೇಘವಂತೂ ಪೂರ್ವಮೇಘ ಪೂರ್ಣವಾಗಿ ವರ್ಷಾ ಋತುವಿನ ವೈಭವವೇ. ಇನ್ನು ವಿಕ್ರಮೋರ್ವಶೀಯದ 4ನೇ ಅಂಕ ಸಂಪೂರ್ಣವಾಗಿ ವರ್ಷಾ ಋತುವಿನ ವರ್ಣನೆ. ದಿ ಹೋಲ್ ಆಫ್ 4th ಆ್ಯಕ್ಟ್ ಹ್ಯಾಸ್ ದಿ ಬ್ಯಾಕ್ ಡ್ರಾಪ್ ಆಫ್ ವರ್ಷಾ ಋತು. ಹೀಗಾಗಿ ಅದರ ನೇಪಥ್ಯದ ಪಟ ಅಂತ ಯಾವುದಿದೆ, ಯಾವುದನ್ನು ನಾವು ಹಿಂದಿನ ತೆರೆ ಅಂತ ಕರಿತೀವಿ, ಆ ಬ್ಯಾಕ್ ಡ್ರಾಪ್ ಇರತಕ್ಕಂಥದ್ದು ವರ್ಷಾಕಾಲ. ಮತ್ತು ರಘುವಂಶದಲ್ಲಿ ಮಿಂಚಿ ಮಾಯವಾಗುವಂತೆ
ಏಕಕಾಲದಲ್ಲಿ ಶರದೃತು ಮತ್ತು ವರ್ಷಾ ಋತುವಿನ ಒಂದು ಹೋಲಿಕೆ ಕಾಣಿಸುವಂಥದ್ದು ಉಂಟು 4ನೇ ಸರ್ಗದಲ್ಲಿ. ಕುಮಾರ ಸಂಭವದಲ್ಲಿ ಒಂದು ಎಳೆಯಾಗಿ 5ನೇ ಸರ್ಗದಲ್ಲಿ ಒಂದು ಸಣ್ಣದಾಗಿ ವರ್ಷಾ ಋತುವಿನ ಒಂದು ಸ್ನ್ಯಾಪ್ ಶಾಟ್ ಬರುತ್ತದೆ. ಆದರೆ ಎದ್ದು ತೋರುವಂತೆ ಇರುವಂಥದ್ದು ವರ್ಷಾಕಾಲವೇ. ಮುಂದಿನ ಕವಿಗಳಲ್ಲಿ ವರ್ಷಾಕಾಲವನ್ನು ಅಷ್ಟು ದೊಡ್ಡದಾಗಿ ಯಾರೂ ಎಕ್ಸ್ಪ್ಲಾಯ್ಟ್ ಮಾಡಲಿಲ್ಲ. ಭಾಗವತದಲ್ಲಿ ಒಂದು ಸ್ವಲ್ಪ ವಿನೂತನವಾಗಿ ವಿಷ್ಣು ಪುರಾಣ, ಭಾಗವತ, ಹರಿವಂಶದಲ್ಲಿ ವರ್ಷಾಕಾಲ ಶರತ್ಕಾಲಗಳ ವೇದಾಂತಮಯವಾದಂಥ ಒಂದು ವರ್ಣನೆ ಬರುತ್ತದೆ. ಅದನ್ನು ನಾವು ಇನ್ನೂ ವಿಸ್ತರಿಸಲ್ಪಟ್ಟ ರೂಪದಲ್ಲಿ, ವಿಸ್ತೃತವಾದ ರೂಪದಲ್ಲಿ ವೇದಾಂತ ದೇಶಿಕರ ಯಾದವಾಭ್ಯುದಯದ 5ನೇ ಸರ್ಗದಲ್ಲಿ ಕಾಣ್ತೀವಿ. ನೀಲಕಂಠ ದೀಕ್ಷಿತನ ಶಿವಲೀಲಾರ್ಣವದಲ್ಲಿ ತುಂಬ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಕಾಣುವಂಥದ್ದು ಉಂಟು. ವರ್ಷಾ ಋತುವಿನ ವರ್ಣನೆ ಬರುತ್ತದೆ. ಅದು ಶಿವ ಮಾಡಿದಂಥ ಒಂದು ದಿವ್ಯವಾದ ಲೀಲೆಯ ಪ್ರಕರಣವಾಗಿ ಬರುತ್ತದೆ. ಆದರೆ ಮುಂದಿನ ಕವಿಗಳಲ್ಲಿ ಅಷ್ಟಾಗಿ ಕಾಣುವಂಥದ್ದಲ್ಲ. ಮಳೆಗಾಲವನ್ನು ಚೆನ್ನಾಗಿ ಅನುಭವಿಸಿ ವರ್ಣಿಸಬೇಕು, ಅಷ್ಟಾಗಿ ಬರಲಿಲ್ಲ. ಅದರ ಜನಜೀವನದ ಒದ್ದಾಟಗಳು, ನೋವುಗಳು, ನಲಿವುಗಳು ಎಲ್ಲ. ಕಾರಣ ಮಳೆಗಾಲದ ವೈಭವದ ಪೂರ್ಣ ಪ್ರಮಾಣದ ಸ್ವಾರಸ್ಯ ಕಾಣಬೇಕು ಅಂದರೆ ನಮ್ಮ ಮಲೆನಾಡಿಗೆ ಬರಬೇಕು. ಅಸ್ಸಾಂನಿಂದ ಆಗಲಿ ನಮ್ಮ ಮಲೆನಾಡಿನಿಂದಲಾಗಲಿ ಯಾವ ಸಂಸ್ಕೃತದ ಮಹಾಕವಿಯೂ ಹುಟ್ಟಿ ಬರಲಿಲ್ಲ. ಹಾಗಾಗಿ ಆ ಒಂದು ಮಲೆನಾಡಿನ ಋತುವಿನ ವೈಭವವನ್ನು ಕಾಣುವುದಕ್ಕಾಗಲಿಲ್ಲ. ಕರಾವಳಿಯಲ್ಲಿಯೂ ತಕ್ಕ ಮಟ್ಟಿಗೆ ಉಂಟು. ಕೇರಳದ ಕವಿಗಳಲ್ಲಿಯೂ ಅಂಥ ದೊಡ್ಡದಾಗಿ ಆ ಒಂದು ವರ್ಷಾಕಾಲದ ವೈಭವ ನೋಡುವುದಕ್ಕೆ ಆಗಲಿಲ್ಲ. ಇರಲಿ, ಒಟ್ಟಿನಲ್ಲಿ ನನ್ನ ಪಾಲಿಗಂತೂ ವರ್ಷಾ ಋತು ಬಹಳ ಇಷ್ಟವಾದದ್ದು. ನನ್ನ ಅತಿ ಹೆಚ್ಚಿನ ಋತುವರ್ಣನೆಗಳೆಲ್ಲ ವರ್ಷಾ ಋತುವಿನ ಸಂಬಂಧಪಟ್ಟಂತೆಯೇ ಇರತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ನೋಡಿಕೊಂಡಿದ್ದೀನಿ. ಇರಲಿ, ನಮ್ಮ ಋತು ಸಂಹಾರದ ಗೋಳಾಟ ಇರಲಿ. ಕಾಳಿದಾಸನದ ಕಡೆಗೆ ಗಮನ ಹರಿಸೋಣ. ಭಗವಾನ್ ಪಾಣಿನಿ ತುಂಬ ಚೆನ್ನಾಗಿ ಮಳೆಗಾಲದ ಮೊದಲ ಮೋಡಗಳ 4 ದೆಸೆಗೆ ಕೆರಳಿ ಹೊರಳಾಡಿ ಎಲ್ಲ ಕಡೆ ಅವು ದಾಪಿಡುವಂಥ ಬಗೆಯನ್ನು ವರ್ಣಿಸ್ತಾನೆ. ಆ ಶ್ಲೋಕವನ್ನು ನೆನೆಸ್ಕೊಳ್ಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಿಜವಾಗಿ ಇದು ಒಂದು ಶ್ಲೋಕ ಸಾಕು ಭಗವಾನ್ ಪಾಣಿನಿಯ ಆ ಒಂದು ರಾಸಿಕೆ ಎಂಥದ್ದು ಅಂತ ಹೇಳೋದಕ್ಕೆ. ಕ್ಷಪಾಃ ಕ್ಷಾಮೀಕೃತ್ಯ ಪ್ರಸಭಮಪಹೃತ್ಯಾಂಬು ಸರಿತಾಂ ಪ್ರತರ್ಪ್ಯೋರ್ವೀಂ ಕೃತ್ಸ್ನಾಂ ತರುಗಹನ ಮುಚ್ಛೋಷ್ಯ ಸಕಲಾಂ ಕ್ವಸಂ ಪ್ರತ್ಯುಷ್ಣಾಂಶು ಗತೈತಿ ತದನ್ವೇಷಣ ಪರಾಹ ತಡಿದ್ದೀಪಾಲೋಕಾ ದಿಶಿ ದಿಶಿ ಚರಂತೀವ ಜಲದಾಹ ಅನ್ನುವ ಮಾತು. ರಾತ್ರಿಗಳನ್ನು ಕಡಿಮೆ ಮಾಡಿ ಮತ್ತು ಭೂಮಿಯನ್ನೆಲ್ಲ ಬೇಯಿಸಿ, ಕಾಡನ್ನೆಲ್ಲ ಒಣಗಿಸಿ, ನದಿಯ ನೀರನ್ನೆಲ್ಲ ಕುಡಿದು ಆಪೋಷಣ ತೆಗೆದುಕೊಂಡು ಇಷ್ಟೆಲ್ಲ ಲೋಕಕ್ಕೆ ಕಂಟಕವನ್ನು ಉಂಟು ಮಾಡಿದ ಆ ಹಾಳು ಸೂರ್ಯ ಎಲ್ಲಿ ಹೋದ ಅಂತ ದಿಕ್ಕಿನಲ್ಲೂ ತಮ್ಮ ಮಿಂಚಿನ ಪಂಜು ಹಿಡಿದು ಕರಿಬಟ್ಟೆಯ ಕಾರ್ಮುಗಿಲುಗಳೆಂಬ ಭಟರು ಎಲ್ಲ ಕಡೆಗೆ ದಾಪಿಡ್ತಾ ಇದ್ದಾರಾ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ. ತಡಿದ್ದೀಪಾಲೋಕಾಹ ದಿಶಿ ದಿಶಿ ಚರಂತೀವ ಜಲದಾಹ ಕ್ವಸಂ ಪ್ರತ್ಯುಷ್ಣಾಂಶುರ್ಗತ ಇತಿ ತದನ್ವೇಷಣ ಪರಾಹ. ಸೂರ್ಯ ಎಲ್ಲಿ ಹೋದ ಅವನನ್ನು ದಂಡಿಸಬೇಕು ಅನ್ನುವಂಥದ್ದು. ಇನ್ನು ಆ ಮಳೆ ಜೋರಾಗಿ ಬರ್ತಾ ಇದ್ದರೆ, ಮಳೆಯಲ್ಲಿ ವರ್ಷಾಭಿಸಾರಿಕೆ ಒಬ್ಬಳು ಹೋಗ್ತಾ ಇದ್ದರೆ ಅವಳ ಸುಂದರವಾದ ಚಂದ್ರಕಾಂತಿ ತಿರಸ್ಕರಣೀಯವಾದ ವದನ ಸೌಂದರ್ಯವನ್ನು ಕಂಡು ಆಕಾಶಕ್ಕೆ ಮೋಡಕ್ಕೆ ಚಿಂತೆ ಆಯ್ತಂತೆ. ನಿರೀಕ್ಷ ವಿದ್ಯುನ್ನಯನೇ ಪಯೋದೋ ಮುಖಂ ನಿಶಾಯಾಮ್ ಅಭಿಸಾರಿಕಾಯಾ ಧಾರಾನಿಪಾತ ಸಹ ಕಿಮ್ನುವಂತಹ ಚಂದ್ರೋಯಮಿತ್ಯರ್ಥತರಂ ರರಾಸೆ ಅಂತ. ಮಿಂಚುಗಣ್ಣಿಂದ ಅಭಿಸಾರಿಕೆಯ ಮೊಗ ನೋಡಿ, ಆ ನೆಟ್ಟಿರುಳಿನಲ್ಲಿ ಚಲಿಸ್ತಾ ಇರುವ ಅಭಿಸಾರಿಕೆಯ ಮೊಗ ನೋಡಿ, ಇದೇನಿದು ನನ್ನ ಜೋರು ದಾಳಿಯ ಜೊತೆಗೆ ನೀರನ್ನಷ್ಟೇ ಅಲ್ಲದೆ ಚಂದ್ರನನ್ನೂ ಜಾರಿಬಿಟ್ನಾ ಅಂತ ಹೇಳಿ ಗುಡುಗಿನ ರೂಪದಿಂದ ಅಯ್ಯೋ ಅಂತ ಗೋಳಿಡಿತು ಮೋಡ ಅಂತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲು ಮಿಂಚು, ಆಮೇಲೆ ಗುಡುಗು. ಅದನ್ನೇ ಗಮನಿಸಿಕೊಂಡು ಮೊದಲು ನಿರೀಕ್ಷ ವಿದ್ಯುನ್ನಯನೈ ಪಯೋಧ ಮುಖಂ ನಿಶಾಯಾಮ್ ಅಭಿಸಾರಿಕಾಯ ಧಾರಾನಿಪಾತೈ ಸಹ ಕಿನ್ನುವಂತಹ ಚಂದ್ರೋಯಂ ಇತಿ ಆರ್ತತರಂ ರರಾಸೆ ಅಂತ ಆ ಸೀಕ್ವೆನ್ಸ್ ಆನ್ ದಿ ಆರ್ಡರ್ ಆಫ್ ಲೈಟ್ನಿಂಗ್ ಆ್ಯಂಡ್ ಥಂಡರ್ನ ಇಟ್ಟುಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಕವಿ. ಇದು ಭಗವಾನ್ ಪಾಣಿನಿಯ ಜಾಂಬವತಿ ಜಯ ಕಾವ್ಯದ್ದು ಅಂತ ಹೇಳ್ತಾರೆ. ಅದು ನಮಗೆ ಸಿಗಲಿಲ್ಲ, ದೊಡ್ಡ ನಷ್ಟ. ಪಾಣಿನಿಯ ಕಾವ್ಯ ಸೌಂದರ್ಯವನ್ನು ನೋಡಿದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅನಿಸುತ್ತದೆ. ನಾನು ಒಂದು ಲೇಖನವನ್ನೇ ಬರೆದಿದ್ದೀನಿ, ವೈಯಾಕರಣ ವರೇಣ್ಯನ ಕಾವ್ಯ ರಸಿಕತೆ ಅಂತ. ಅದರೊಳಗೆ ಪಾಣಿನಿಯ ಉಪಲಬ್ಧ ಶ್ಲೋಕಗಳ
ಉತ್ತಮೋತ್ತಮವಾದ ಭಾಗಗಳನ್ನು ಸಂಗ್ರಹ ಮಾಡಿ ಸಾನುವಾದ ವಿವರಣೆ ಮಾಡಿದ್ದೀನಿ. ಇನ್ನು ನಾವು ಕಾಳಿದಾಸನ ಕಡೆಗೆ ಮತ್ತೆ ಬರೋಣ. ಅವನು ಹೇಳ್ತಾನೆ, ನವಿಲುಗಳು ಕುಣಿಯೋದಕ್ಕೆ ಆರಂಭ ಮಾಡುತ್ತದೆ ಅಂತ ಅಲ್ಲಿವರೆಗೆ ಬಂದಿದ್ವಿ. ನಿಪಾತ ಯಂತ್ಯ ಪರಿತಸ್ತಟದ್ರುಮಾ ಪ್ರವೃದ್ಧವೇಗೈ ಸಲಿಲೈರ್ ಅನಿರ್ಮಲೈ ಸ್ತ್ರೀಯಸ್ಸುದುಷ್ಟ ಇವ ಜಾತ ವಿಭ್ರಮಾ ಪ್ರಯಾಂತ್ಯ ನದ್ಯಸ್ತ್ವರಿತಂ ಪಯೋನಿಧಿಂ. ಚೆನ್ನಾದ ಕಲ್ಪನೆ ಮಾಡಿದ್ದಾನೆ. ನಿಪಾತಯಂತ್ಯ ಪರಿತಃ ತಟದ್ರುಮಾನ್, ದಡದ ಮರಗಳನ್ನು ಬುಡಕರಡಿದು ಉರುಳಿಸುತ್ತಾ ಯಾವ ರೀತಿಯಲ್ಲಿ ಪ್ರಬುದ್ಧ ವೇಗೈ ಸಲಿಲೈ ಅನಿರ್ಮಲೈ, ಬಗ್ಗಡಗೊಂಡ ನೀರಿನ ಪ್ರಚಂಡವಾದ ವೇಗದಿಂದ ದಡದ ಮರಗಳನ್ನೆಲ್ಲ ಬುಡಕಡಿದು ಬೀಳುವಂತೆ ಮಾಡ್ತಾ ಇವೆ ನದಿಯ ಪ್ರವಾಹಗಳು ಅಂತ. ಅದು ಮತ್ತು ಅಮಲಿನೈಹಿ ಜಲೈಹಿ ಅಂತ, ಅನಿರ್ಮಲೈಹಿ ಜಲೈಹಿ, ಅಮಲಿನ ಅಲ್ಲ ಮಲಿನವಾದದ್ದು, ಅನಿರ್ಮಲವಾದ ನೀರಿನಿಂದ ಅಂತ. ಅಂದರೆ ಪ್ರವಾಹದ ಬಗ್ಗಡ, ಕೆಂಪು ಕಪ್ಪು ಈ ರೀತಿಯಾದ ಬಣ್ಣದಲ್ಲಿ. ಕೆಟ್ಟ ಹೆಂಗಸರು ಹೇಗೆ ಸಂಸಾರದ ದಡಗಳನ್ನು ಉರುಳಿಸ್ತಾರೋ ಆ ರೀತಿ ಉರುಳಿಸಿಕೊಂಡು ಬರ್ತಾ ಇವೆ ಅಂತ. ಸ್ತ್ರೀಯ ಸುದುಷ್ಟ ಇವ ಜಾತ ವಿಭ್ರಮಾ, ಬೆಡಗು ಭಿನ್ನಾಣಗಳು ವಯ್ಯಾರಗಳು ಹೆಚ್ಚಾದಾಗ ಅವರು ಹೇಗೆ ಸಂಸಾರವನ್ನು, ಕುಲವನ್ನು, ಮನೆತನವನ್ನು ಉರುಳಿಸ್ತಾರೋ ಆ ರೀತಿಯಾಗಿ ನದಿ ಪ್ರವಾಹ ಸಮುದ್ರಕ್ಕೆ ಹೋಗಿ ಸೇರಬೇಕು. ಪ್ರಯಾಂತ್ಯ ನದ್ಯ ತ್ವರಿತಂ ಪಯೋನಿಧಿಂ, ಹಾಗೆ ಹೋಗುವಲ್ಲಿ ಎಲ್ಲವನ್ನು ಉರುಳಿಸಿಕೊಂಡು ಹೋಗುವಂತೆ ಅಂತ. ಇದು ಹೆಣ್ಣು ಗಂಡು ಅಂತೆಲ್ಲ ಯಾರಿಗೂ ಆಗ್ಬೋದು, ನದಿಯನ್ನು ಸ್ತ್ರೀಲಿಂಗಕ್ಕಾಗಿ ತೆಗೆದುಕೊಂಡಿದ್ದಾನೆ. ನಮ್ಮ ಪ್ರಾಚೀನ ಕಾವ್ಯಗಳನ್ನು ಓದುವಾಗ ಒಂದು ಮಟ್ಟದ ಆ ಸಾಮಾಜಿಕವಾದ ಬಯಾಸ್ ಅಂತಿವೆಲ್ಲ ಪೂರ್ವಗ್ರಹ ಇದೆ, ಹೆಣ್ಣನ್ನು ಸ್ವಲ್ಪ ಅವಗಣಿಸಿ ನೋಡುವಂಥದ್ದು. ಆದರೆ ಆಧುನಿಕರು ಬೈದಾಡುವ ತೀವ್ರವಾದ ಮಟ್ಟದ್ದು ಅಲ್ಲ. ಮತ್ತು ಈ ಕಾಲದಲ್ಲಿಯೂ ಅದು ಇದೆ, ಅದನ್ನು ನೋಡ್ತಲೇ ಇರ್ತಾರೆ. ಆದರೆ ಅದಕ್ಕೆ ಯಾವ ರೀತಿಯಾದ ಪ್ರತಿರೋಧವನ್ನು ಮಾಡೋದಿಲ್ಲ. ಉದಾಹರಣೆಗೆ ಬ್ಯೂಟಿ ಪೇಜೆಂಟ್ಗಳಿಗಿಂತ ಬೇಕಾ? FTV ಇದೆಯಲ್ಲ, ಫ್ಯಾಷನ್ ಚಾನೆಲ್ಲು, ಅದಕ್ಕಿಂತಲೂ ಬೇಕಾ? ಯಾವುದೋ ಒಂದು ಗಂಡಸರು ಬಳಸ್ತಕ್ಕಂಥ ಆಫ್ಟರ್ ಶೇವ್ ಲೋಷನ್ಗೆ ಹೆಣ್ಣೇ ಬೇಕು ಮಾಡಲ್ಗೆ, ಇನ್ನೇನಾದರೂ ಉಂಟಾ? ಮಕ್ಕಳಿಗೆ ಹಾಕ್ತಕ್ಕಂಥ ಯಾವುದೋ ಹಗ್ಗೀಸ್ ಅನ್ನುವಂಥ ನ್ಯಾಪ್ಕಿನ್ಗೆ ಕೂಡ ಅರಬೆತ್ತಲೆಗೆ ಹೆಣ್ಣೇ ಬೇಕು ಅಂತಂದರೆ ಅದಕ್ಕೆ ಮಾಡೆಲ್ಗಳು ಆಗುವುದೇನು ಇವರು? ಆಮೇಲೆ ಬೈಯುವುದೇನು? ಅಲ್ಲಿ ಮೈ ಬಿಟ್ಟುಕೊಂಡವರೇ ಟಿ ವಿ ಮುಂದೆ ಬಾಯಿ ಬಿಟ್ಟುಕೊಂಡು ಕೋಲಾಹಲ ಮಾಡ್ತಾರೆ. ನಮ್ಮ ಮಾನ ಪ್ರಾಣಗಳನ್ನು ಕಾಪಾಡಿಕೊಳ್ಳಬೇಕು ಮತ್ತೊಂದು ಅಂತ ನೋಡಿದಾಗ ಈ ಹೊತ್ತಿನ ಬೂಟಾಟಿಕೆ ಹಿಂದೆ ಇರಲಿಲ್ಲ. ಕೆಟ್ಟದ್ದು ಅಂದರೆ ಕೆಟ್ಟದ್ದು ಅಂತ ಇದ್ದರು, ಅದು ಬಯಾಸ್ ಅಂತಲೇ ಇರಲಿ. ಆದರೆ ಕೃತ್ರಿಮವಾದ ನಟನೆ ಮಾಡ್ತಾ ಇರಲಿಲ್ಲ. ಅದು ಹಾತ್ಮೇ ರಾಮ್ ರಾಮ್ ಬಗಲ್ ಮೇ ಲಾಠಿ ಅಂತಾರಲ್ಲ, ಆ ರೀತಿಯಾಗಿ ಎಂದೂ ಮಾಡ್ತಾ ಇರಲಿಲ್ಲ. ಕೈಯಲ್ಲಿ ಶರಣಾರ್ಥಿ ಕಂಕುಳಲ್ಲಿ ದೊಣ್ಣೆ ಅಂತ ಕನ್ನಡದ ಗಾದೆ ಉಂಟಲ್ಲ, ಆ ದೃಷ್ಟಿಯಿಂದ ಅವರು ಎಷ್ಟೋ ನೇರವಾಗಿದ್ದವರು. ತೃಣೋತ್ಕರೈ ಉದ್ಗತ ಕೋಮಲಾಂಕುರೈ ವಿಚಿತ್ರ ನೀಲೈ ಹರಿಣೀ ಮುಖಕ್ಷತೈ ವನಾನಿ ವೈದ್ಯಾನಿ ಹರಂತಿ ಮಾನಸಂ ವಿಭೂಷಿತಾನ್ ಯುದ್ಗತ ಪಲ್ಲವೈರ್ದ್ರುಮೈ. ಒಳ್ಳೆ ಎಳೆಗರಿಕೆ, ಅದನ್ನು ಮೇಯುವುದಕ್ಕೆ ಜಿಂಕೆಗಳು ಬಂದಿವೆ. ಈ ಒಂದು ಮಳೆಗಾಲದಲ್ಲಿ ಸೊಂಪಾಗಿ ಎಸೀತಾ ಇರತಕ್ಕಂಥ ಹಸಿರು ಬಹಳ ಸೊಗಸಾಗಿ ಕಾಣಿಸ್ತಾ ಇದೆ. ಕಾಡುಗಳೆಲ್ಲ ನಳನಳಿಸ್ತಾ ಇವೆ. ಇದು ವಿಂಧ್ಯದ ತಪ್ಪಲಿನ ಸೌಭಾಗ್ಯ ಅಂತ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ಕಾಳಿದಾಸ ವಿಂಧ್ಯ ಪರ್ವತದ ಶಿಶು. ವಿಂಧ್ಯ ಪರ್ವತದಲ್ಲಿ ಹೇಗೆ ರೇವಾ, ನಿರ್ವಿಂಧ್ಯ ಮೊದಲಾದ ನದಿಗಳು ಹುಟ್ಟಿ ಬಂದುವೋ ಆ ರೀತಿಯ ಕಾಳಿದಾಸನ ಕಾವ್ಯ ಸ್ರವಂತಿ ಕೂಡ ಹುಟ್ಟಿದ್ದು ವಿಂಧ್ಯದಲ್ಲಿಯೇ. ಅವನು ಮಧ್ಯಪ್ರದೇಶದವನು, ಉಜ್ಜಯಿನಿಯವನು. ಅವನು ವಿದಿಶಾ ಇತ್ಯಾದಿಗಳಲ್ಲಿ ಓಡಾಡಿಕೊಂಡಿದ್ದವನು. ಅವನ ಮೊದಲ ಕಾವ್ಯ ಅವನ ಪರಿಸರದಿಂದ ಆಚೆಗೆ ಹೋಗಿಲ್ಲ. ಹಿಸ್ ಫಸ್ಟ್ ಪೋಯಮ್ ನಮಗೆ ಸಿಕ್ಕಿರುವಲ್ಲಿ ಇದೆ ಋತುಸಂಹಾರ. ಹಾಗಾಗಿ ಕಾಳಿದಾಸನ ಈ ಋತುಸಂಹಾರ ವಿಂಧ್ಯದ ಆಸುಪಾಸನ್ನು ದಾಟಿ ಎಲ್ಲಿಯೂ ಹೋಗುವಂಥದ್ದಲ್ಲ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ನಾನು ನೆನ್ನೆಯೇ ಹೇಳಿದ್ದೆ, ಈ 6 ಋತುಗಳು ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ತಕ್ಕಂಥದ್ದು ವಿಂಧ್ಯ ಬ್ರಹ್ಮಾವರ್ತ ಆ ಒಂದು ಪ್ರಾಂತದಲ್ಲಿ ಮಾತ್ರ ಅಂತ. ವಿಂಧ್ಯ ಪರ್ವತ ಭಾರತ ದೇಶದ ಮೇಖಲಾಪ್ರಾಯವಾದದ್ದು, ನಡುಕಟ್ಟಿನಂತೆ ಇರತಕ್ಕಂಥದ್ದು, ಅತ್ಯಂತ ಸುಂದರವಾದ ಸ್ಪೃಹಣೀಯವಾದ ಭಾಗ. ನಾನು ಒಂದಿಷ್ಟು ವಿಂಧ್ಯ ಪರ್ವತದ ಆಸುಪಾಸುಗಳನ್ನು ಓಡಾಡಿ ಬರುವುದಾಯಿತು. ತುಂಬ ಚೆನ್ನಾಗಿರುವಂಥದ್ದು. ಅಲ್ಲಿಯ ಜನಜೀವನ, ಅಲ್ಲಿಯ ಭಾವನೆ ನೋಡಿದ್ರೆ ಇಂದೂ ನಮಗೆ ಕಾಳಿದಾಸೀಯ ಅನ್ನುವಂಥ ಭ್ರಮೆಯಾದರೂ ಬರುತ್ತದೆ. ನಾನಂತೂ ಆ ವಿಂಧ್ಯದ ಪರಿಸರವನ್ನೆಲ್ಲ ಒಂದು 8-10 ದಿವಸ ಓಡಾಡಿದ್ದು ವರ್ಷಾಕಾಲದಲ್ಲಿ, ಮೇಘದೂತದ ಕಾಲದಲ್ಲಿಯೇ. ಮೇಘದೂತದ ನದಿಗಳು ಯಾವುವಿವೆ? ಅವು ನಿರ್ವಿಂಧ್ಯ, ರೇವ, ಶಿಪ್ರ
ಮತ್ತು ವೇತ್ರವತಿ ಈ ಥರದ್ದೆಲ್ಲವನ್ನು ಗಂಭೀರ ಇವನ್ನೆಲ್ಲವನ್ನೂ ನೋಡಿದ್ದೀನಿ. ನೀಚ ಅಂತಕ್ಕಂಥ ಒಂದು ಬೆಟ್ಟ ಇರಬಹುದು, ಅಥವಾ ಅವನು ಹೇಳ್ತಕ್ಕಂಥ ರೇವಾಂ ದ್ರಕ್ಷಸ್ಯುಪಲ ವಿಷಮಾಂ ವಿಂಧ್ಯಪಾದೆ ವಿಶೀರ್ಣಾಂ ಅಂತ, ಉಪಲ ವಿಷಮೇ ವಿಂಧ್ಯಪಾದೆ ವಿಶೀರ್ಣಾಂ ಅಂತ ಹೇಳುವಲ್ಲಿ ಯಾವ ಒಂದು ನಾವು ರೇವಾ ನದಿಯನ್ನು ಅಂದರೆ ನರ್ಮದಾ ನದಿಯನ್ನು ನೋಡ್ತೀವಿ, ಬೇಡಾ ಘಾಟ್ ಅಂತ, ಅಲ್ಲಿಯೇ ಹೋಗಿ ನೋಡಿದ್ದು. ಹೀಗೆ ಆ ಇಡೀ ಪರಿಸರದ ಭಾವದಿಂದ ಹೇಳ್ತಾ ಇದ್ದೀನಿ. ಅಪ್ಪಟವಾಗಿ ಅವನು ವಿಂಧ್ಯದ ಸಂತಾನ. ಕಾಳಿದಾಸನ ಮೇಘದೂತವೂ ಬಹಳ ಮಟ್ಟಿಗೆ ಆ ಆಸುಪಾಸಿನಲ್ಲೇ ಇರತಕ್ಕಂಥದ್ದು. ಅಲ್ಲಿಂದ ಆಚೆಗೆ ಅವನು ಬೇಗ ದಶಪುರ, ದಾಸ್ಪುರ ಅಂತ ಏನು ಕರೀತಾರೆ ಈ ಹೊತ್ತು, ದಶಪುರದಿಂದ ನೇರಕ್ಕೆ ಬ್ರಹ್ಮಾವರ್ತಕ್ಕೆ ಹೋಗುತ್ತೆ. ಬ್ರಹ್ಮಾವರ್ತಂ ಅಥ ಜನಪದಂ ಅಂತ ಅಲ್ಲಿಂದ ತೆಗೆದುಕೊಂಡು, ಆ ಬ್ರಹ್ಮಾವರ್ತ ಅಂತಂದರೆ ಈ ಹೊತ್ತಿನ ಹರಿಯಾಣ, ಅಲ್ಲಿಂದ ನೇರವಾಗಿ ತಸ್ಮಾತ್ ಗಚ್ಚೇರ್ ಅನುಕರಕಲಂ ಅಂತ ಹೇಳಿಬಿಟ್ಟು ಕನಕಲ್ ಹರಿದ್ವಾರ ಗಂಗಾದ್ವಾರಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಮತ್ತು ನೇರವಾಗಿ ಹಿಮಾಲಯಕ್ಕೆ ಹೋಗ್ತಾನೆ. ಅವನಿಗೆ ಈ ಎರಡು ಪರ್ವತ ಶ್ರೇಣಿಗಳಲ್ಲಿ ಬಹಳ ಬಹಳ ಪ್ರೀತಿ ಇತ್ತು ಅಂತ ಗೊತ್ತಾಗುತ್ತದೆ. ಒಂದು ವಿಂಧ್ಯ ಶ್ರೇಣಿ, ಮತ್ತೊಂದು ಹಿಮಾಲಯ ಶ್ರೇಣಿ. ಇನ್ನು ಅವನ ಕುಮಾರ ಸಂಭವ ಪೂರ್ಣವಾಗಿ ಹಿಮಾಲಯದ ಪರಿಸರದಲ್ಲಿ ಹುಟ್ಟಿದ್ದು. ಅವನ 3 ಕಾವ್ಯಗಳಲ್ಲಿ ವಿಶೇಷವಾಗಿ ನಾವಿದನ್ನು ಕಾಣ್ತೀವಿ. ಅಂದರೆ ಈ ಋತುಸಂಹಾರದಲ್ಲಿ ವಿಂಧ್ಯ ಪರ್ವತ, ಕುಮಾರ ಸಂಭವದಲ್ಲಿ ಹಿಮಾಚಲ ಪರ್ವತದ ಆಸುಪಾಸು, ಮೇಘದೂತದಲ್ಲಿ ಇವೆರಡರ ನಡುವಣ ಬ್ರಿಡ್ಜ್. ಅಂದರೆ ಅವನು ಯಾವ ರೀತಿ ಬದುಕಿದ್ದಾನೆ ಅಂತ ಗೊತ್ತಾಗುತ್ತದೆ. ಮತ್ತು ಹಿಮಾಲಯದ ಮೋಜು ಅವನಿಗೆ ಎಷ್ಟಿದೆ ಅಂತಂದರೆ, ಶಾಕುಂತಲದಲ್ಲಿ 7ನೇ ಅಂಕದಲ್ಲಿ ಹಿಮಾಲಯದ್ದೇ ಕಾಣಿಸಿಕೊಳ್ಳುತ್ತದೆ. ಮೊದಲನೇ ಅಂಕ 2ನೇ ಅಂಕದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಏನೇ ಮಾಲಿನಿ ನದಿ, ಎಲ್ಲಿ ಗೌರಿ ಗುರೋಃ ಪಾವನಾನಿ, ಗೌರಿ ಗುರುವಿನ ಪಾವನವಾದ ತಪ್ಪಲುಗಳು ಅನ್ನುವಲ್ಲಿ ಹಿಮಾಲಯದ ತಪ್ಪಲುಗಳು ಕಾಣಿಸ್ತಾ ಇವೆ ಅಂತ. ಅಟ್ ದಿ ಫುಟ್ ಸ್ಟೆಪ್ಸ್ ಆಫ್ ಹಿಮಾಲಯ, ಥ್ರೆಶೋಲ್ಡ್ ಆಫ್ ಹಿಮಾಲಯ, ಅಲ್ಲಿ ಇದ್ದಂತಹ ಮಾಲಿನಿ ನದಿ ತೀರದ ಕಣ್ವಾಶ್ರಮದ ಬಗ್ಗೆ ಹೇಳ್ತಾನೆ. ಅದೇ ರೀತಿ ವಿಕ್ರಮೋರ್ಷಿಯಲ್ಲಿ ನೋಡಿದರೆ 6ನೇ ಅಂಕದಲ್ಲಿ ಕುಮಾರ ವನ ಅಂತಂದರೆ ಅದು ಹಿಮಾಲಯದ ತಪ್ಪಲಲ್ಲೇ ಇದ್ದಂಥ ವನ ಅಂತ ಗೊತ್ತಾಗುತ್ತದೆ. ಮತ್ತು ಅವನು ಮೊದಲನೇ ಅಂಕದಲ್ಲಿ ಕೇಶಿಯನ್ನು ಬೆನ್ನಟ್ಟಿಕೊಂಡು ಹೋಗಿದ್ದು ಹಿಮಾಲಯದ ತಪ್ಪಲಿನಲ್ಲಿ ಏನೇ ಅಂತ. ಅಂದರೆ ಅವನಿಗೆ ತನ್ನ ಒಂದು ಮುಖ್ಯವಾದ 2 ನಾಟಕಗಳಲ್ಲಿ ಮತ್ತು 2 ಖಂಡಕಾವ್ಯ, ಒಂದು ಖಂಡಕಾವ್ಯ, ಒಂದು ಮಹಾಕಾವ್ಯದಲ್ಲಿ, ಹೀಗೆ 4 ಕೃತಿಗಳಲ್ಲಿ ಹಿಮಾಲಯ ಗಟ್ಟಿಯಾಗಿ ಕೂತಿದೆ. ಅವನು ಪ್ಲೇನ್ಸಲ್ಲಿ ಓಡಾಡಿರತಕ್ಕಂಥದ್ದು ಮತ್ತು ಹಿಮಾಲಯದ ಬಿಟ್ಟಂತೆ ವಿಂಧ್ಯ ಪರ್ವತದ ಆಸುಪಾಸಿನ ವಿದಿಶೆಯಲ್ಲಿಯೇ ಅವನ ಮಾಲವಿಕ ಅಗ್ನಿಮಿತ್ರ, ವಿದಿಶಾ ರಾಜಧಾನಿ ಅಗ್ನಿಮಿತ್ರನದು ಅಲ್ಲಿಯೇ. ಹಾಗಾಗಿ ಅವನ ತವರು ಮನೆಯಲ್ಲಿ ರಘುವಂಶ ಒಂದರೊಳಗೆ ಅವನು ಇಡೀ ಭಾರತವನ್ನು ಓಡಾಡಿದ್ದು. ಹಾಗೆ ಅವನ ಒಂದು ಟಾಪೋಗ್ರಫಿ ಯಾವುದಿದೆ ಕಾಳಿದಾಸನ ಕಾವ್ಯದ್ದು ನೋಡ್ತಾ ಇದ್ದರೆ ನಮಗೆ ಈ ವೈಂಧ್ಯಾನಿ ಅಂತ ವಿಂಧ್ಯದ್ದು ಅನ್ನುವುದು ಮನಸ್ಸಿಗೆ ತುಂಬ ಮುಟ್ಟುತ್ತದೆ. ನಮ್ಮ ದೇಶದ ಒಳಗಡೆ ಇರತಕ್ಕಂಥ ಬಹಳ ಅಗಲವಾಗಿ ಉದ್ದವಾಗಿ ಬೆಳೆದುಕೊಂಡಂಥ ಬೆಟ್ಟದ ಸಾಲುಗಳಲ್ಲಿ ವಿಂಧ್ಯ ಮತ್ತು ಪಶ್ಚಿಮ ಘಟ್ಟಗಳು ತುಂಬ ಮುಖ್ಯವಾದವು. ಆಮೇಲೆ ಉತ್ತರದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಹಿಮಾಲಯ. ಇವುಗಳನ್ನು ಬದುಕಬೇಕು, ನೋಡಬೇಕು, ಅನುಭವಿಸಬೇಕು, ಬಾಳಬೇಕು, ಆಗಲೇ ಬರುತ್ತದೆ. ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಭಾಸ್ಕರಾಚಾರ್ಯ ತ್ರಿಪಾಠಿಗಳು, ಅದಕ್ಕಿಂತ ಹೆಚ್ಚಾಗಿ ರಾಧಾವಲ್ಲಭ ತ್ರಿಪಾಠಿ ಅವ್ರನ್ನ ಬಿಟ್ಟರೆ ಆ ವಿಂಧ್ಯದ ಪರಿಸರವನ್ನು ಇನ್ಯಾರೂ ಚಿತ್ರಿಸಲೇ ಇಲ್ಲ. ಇನ್ನು ನಮ್ಮ ಕವಿಗಳಲ್ಲಿ, ಸಂಸ್ಕೃತ ಕವಿಗಳಲ್ಲಿ, ಸಮಕಾಲೀನ ಸಂಸ್ಕೃತ ಕವಿಗಳಲ್ಲಿ ಗಾಢವಾಗಿ ನಿಸರ್ಗದಿಂದ ಪ್ರೇರಿತವಾದವರು ಇಲ್ಲ. ನನ್ನ ಅತ್ಯಂತ ಆತ್ಮೀಯನಾದಂಥ ಒಳ್ಳೆಯ ಸಂಸ್ಕೃತ ಕವಿ ಶಂಕರಾದರೂ ಕೂಡ ಇವುಗಳನ್ನೆಲ್ಲ ಓಡಾಡಿ ಮನದಣಿಯ ಅನುಭವಿಸಿ ಏನನ್ನೂ ಬರೀಲಿಲ್ಲ. ಗೋಮೂತ್ರಕ್ಕೆಯಲ್ಲಿ ಬರೀತೀನಿ, ಶಿಖರಣಿನಲ್ಲಿ ಬರೀತೀನಿ, ಚಕ್ರಬಂಧದಲ್ಲಿ ಬರೀತೀನಿ, ಮುರ್ಜಬಂಧದಲ್ಲಿ ಬರೀತೀನಿ, ಅದೇ ನಳಚರಿತ್ರೆ, ಅದೇ ಶಾಕುಂತಲ, ಅದೇ ರಾಮ, ಅದೇ ಕೃಷ್ಣ, ಅದೇ ಗೋವಿಂದ. ರಸ ಇಲ್ಲ, ರಕ್ತಿ ಇಲ್ಲ, ಕೌಶಲ ಕಾಣಿಸುತ್ತದೆ, ಸ್ಕಿಲ್ ಕಾಣಿಸುತ್ತದೆ, ಪ್ರಯತ್ನ ಹೆಚ್ಚು, ಪರಿಣಾಮ ಕಡಿಮೆ, ಪರಿಷ್ಕಾರ ಹೆಚ್ಚು, ತೃಪ್ತಿ ಕಡಿಮೆ, ಈ ತರಹ ಆಗಿಬಿಡುತ್ತದೆ. ಹಾಗಲ್ಲ, ಉತ್ಕಟವಾದ ರೀತಿಯಲ್ಲಿ ಮಾಡಬೇಕು, ಅದಕ್ಕೆ ಓಡಾಡಬೇಕು, ನೋಡಬೇಕು. ಒಬ್ಬ ಕುವೆಂಪು ಅವ್ರನ್ನ ಬಿಟ್ಟರೆ ಇಡೀ ದೇಶದಲ್ಲಿ ಯಾರೂ ಕಾಣಿಸೋದಿಲ್ಲ. ಆ ತರಹ ಸಂಸ್ಕೃತ ಸಾಹಿತ್ಯ ಒಬ್ಬ ಕುವೆಂಪುವನ್ನು ಪಡ್ಕೊಳ್ಳೋಕ್ಕಾದರೆ ಅದು ಬದುಕುತ್ತೆ. ಇಲ್ಲದೇ ಇದ್ದರೆ ಪ್ಯೂರ್ ಸಂಸ್ಕೃತ್ ಪೊಯಿಟ್ರಿ ವಿಲ್ ಡೈ. ನಮ್ಮಲ್ಲಿ ಪುಸ್ತಕ ಪಂಡಿತರ ಆಗಿಬಿಟ್ರು, ಅಮರಕೋಶ ನೋಡಿಕೊಂಡು ಪ್ರಕೃತಿ ವರ್ಣನೆ ಮಾಡ್ತಾರೆ. ಇಲ್ಲ ಮಾಗನ ಶಿಶುಪಾಲವಧವೋ ಅಥವಾ ನೈಷಧಿ ಚರಿತ ಶ್ರೀಹರ್ಷನದೋ ನೋಡಿಕೊಂಡಿದ್ದನು ಪದ್ಯ ರಚನೆಗೆ ಅಂತ ಹೋಗ್ತಾರೆ. ಹಾಗಲ್ಲ, ನೋಡಬೇಕು, ಕಣ್ಬಿಟ್ಟ ಆಕಾಶವನ್ನು ನೋಡಬೇಕು, ಸಮುದ್ರವನ್ನು ನೋಡಬೇಕು,
ಆ ರೀತಿಯಾದದ್ದು ಕಾಣಲಿಲ್ಲ. ಉತ್ತರ ಭಾರತೀಯರಿಗಂತೂ ಅನೇಕ ಸಂಸ್ಕೃತ ಕವಿಗಳಿಗೆ ಕಾಣತಕ್ಕಂಥದ್ದು ಡೆಲ್ಲಿ ಸೆಕ್ರೆಟರಿಯೇಟ್, ಮಂತ್ರಾಲಯ, ಸಚಿವಾಲಯ ಅಷ್ಟೇ, ಇನ್ಯಾವುದೂ ಇಲ್ಲ. ಹಾಗಿದ್ದರೆ ಇನ್ನೇನು ಬರುತ್ತೆ? ಸೋನಿಯಾ ಗಾಂಧಿ ಚರಿತಂ, ರಾಜೀವ್ ಗಾಂಧಿ ಚರಿತಂ, ಇಂದಿರಾ ಜೀವನಂ, ರಾಹುಲ್ ಗಾಂಧಿ ಜೀವನಂ, ವಡೇರಾ ಜೀವನಂ, ಇಷ್ಟೇ ಬರುವಂಥದ್ದು. ಇವ್ರ ಜೀವನಕ್ಕೆ ಇನ್ನೇನು ಬರುತ್ತದೆ? ದೊಡ್ಡದನ್ನು ಕಾಣಬೇಕು. ಭೈರಪ್ಪನವರ ಗದ್ಯಕಾವ್ಯ ನಮಗೆಲ್ಲ ಗೊತ್ತಿರುವಂತೆ ನಿರಾಕರಣದಲ್ಲಿ ಹಿಮಾಲಯ ಎಷ್ಟು ಪ್ರಭಾವಶಾಲಿಯಾಗಿ ಬರುತ್ತದೆ. ಪರ್ವದಲ್ಲಿ ಯಾವ ರೀತಿಯಲ್ಲಿ ಹಿಮಾಲಯ ಪ್ರಭಾವಶಾಲಿಯಾಗಿ ಬರುತ್ತದೆ, ಆ ಥರ ಕಾದಂಬರಿಗಳಲ್ಲಿ ಬರೋಕ್ಕೆ ಸಾಧ್ಯ ಇದ್ದರೆ ಕಾವ್ಯದಲ್ಲಿ ಯಾಕೆ ಬರಬಾರದು? ನೋಡಬೇಕು. ಕಾಳಿದಾಸನಿಗೆ ಏನು ಆಕ್ಷೇಪ ಮಾಡಿದ್ರೂ ಸಂದೀತೋ ಏನೋ, ನೋಡಿ ಮಾಡಲಿಲ್ಲ ಯಾವುದನ್ನು ಆಕ್ಷೇಪ ಸಲ್ಲುವಂಥದ್ದೇ ಅಲ್ಲ. ಆ ಒಂದು ಫೀಲಿಂಗ್ ಅಂತೀವಲ್ಲ, ಅದು ತುಂಬ ಮುಖ್ಯವಾಗುತ್ತದೆ. ನಾಡಿಯನ್ನು ಹಿಡಿದು ನೋಡೋದಕ್ಕೆ ಅನುಭವಿಸಬೇಕಾಗುತ್ತದೆ, ಅದರ ಗಮನ ಇರಬೇಕು. ಅದನ್ನು ಕಾಳಿದಾಸ ಕಣಕಣದಲ್ಲಿ ತುಂಬಿಕೊಂಡಿದ್ದ ಮೋಸ್ಟ್ ಪ್ರಾಕ್ಟಿಕಲ್ ಪೊಯೆಟ್, ಮೋಸ್ಟ್ ವೈಡ್ಲಿ ರೆಡ್ ಆ್ಯಂಡ್ ವೈಡ್ಲಿ ಟ್ರಾವೆಲ್ಡ್ ಪೊಯೆಟ್ ಅಂದರೆ ಕಾಳಿದಾಸನೇ. ವಿಲೋಲ ನೇತ್ರೋಪಲ ಶೋಭಿತಾನನೈ ಮೃಗೈ ಸಮಂತಾತ್ ಉಪಜಾತ ಸಧ್ವಸೈ ಸಮಾಚಿತ ಸೈಕತಿನಿ ವನಸ್ಥಲಿ ಸಮುತ್ಸುಕತ್ವಂ ಪ್ರಕರೋತಿ ಚೇತಸಃ. ಇನ್ನು ಜಿಂಕೆಗಳು ತಮ್ಮ ಮಿಳ್ಮಿಳನೆ ಕಣ್ಣುಗಳನ್ನು, ಬೆರಗುಗಣ್ಣುಗಳನ್ನು ಬಿಟ್ಟುಕೊಂಡು ಕಾಡಿನಲ್ಲಿ ಓಡಾಡ್ತಾ ಇದ್ದರೆ ಆ ನದಿ ಪ್ರವಾಹದ ದಡದಲ್ಲಿ ಅವು ಅಲ್ಲಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗ್ತಾ ಇರುವಂಥ ಚಿತ್ರಣವನ್ನು ಕವಿ ಕೊಡ್ತಾನೆ. ಅಭಿಕ್ಷ್ಣ ಮುಚ್ಚೈರ್ಧ್ವನತಾಪಯೋ ಮುಚ ಘನಾಂಧಕಾರಿ ಕೃತಶರ್ವರಿಷ್ವಪಿ ತಡಿತ್ಪ್ರಭಾ ದರ್ಶಿತ ಮಾರ್ಗ ಭೂಮಯ ಪ್ರಯಾಂತಿ ರಾಗಾದಭಿಸಾರಿಕಾ ಸ್ತ್ರೀಯ. ಅಭಿಸಾರಿಕೆಯರು ಎಲ್ಲೆಲ್ಲೂ ಮೋಡ ಕವಿದಿದ್ದಾಗ ಕತ್ತಲಲ್ಲಿ ಸೂಚಿಭೇದ್ಯ ತಮಸ್ಸು ಅಂತ ಹೇಳ್ತಾನಲ್ಲ, ಅದೇ ಕವಿಯೇ ಮೇಘದೂತದಲ್ಲಿ ಗಚ್ಚಂತೀನಾಂ ರಮಣವಸತಿಂ ಅಂತ, ಎಲ್ಲಿ ವೃದ್ಧಾಲೋಕೆ ನರಪತಿಪತೆ ಸೂಚಿಭೇದ್ಯೈಸ್ತಮೋಭಿ ಅಂತ. ನರಪತಿಪಥ ಅಂದರೆ ರಾಜಮಾರ್ಗ, ಅದು ವೃದ್ಧಾಲೋಕೆ ಕಣ್ಣು ಕಾಣದಂತೆ ಆಗಿ ಸೂಚಿಭೇದ್ಯೈಸ್ತಮೋಭಿ, ಕತ್ತಲನ್ನು ಸೂಜಿಯಿಂದ ಚುಚ್ಚಬಹುದಾ ಅನ್ನುವಷ್ಟು ದಟ್ಟವಾಗಿದ್ದಾಗ ನೀನು ನಿನ್ನ ವಿದ್ಯುತ್ ವಿಲಸನದಿಂದ, ಮಿಂಚಿನ ಬೆಡಗಿನಿಂದ ಅವರಿಗೆ ದಾರಿಯನ್ನು ತೋರಿಸು. ದರ್ಶಯೇಥಾಹ ಮಾರ್ಗಂ. ಅಷ್ಟು ಮಾತ್ರವಲ್ಲದೆ ಗುಡುಗು ಸಿಡಿಲು ಮತ್ತು ಆಲಿಕಲ್ಲಿನ ಮಳೆಯಿಂದ ಅವರನ್ನು ವಿಕ್ಲವಾಸ್ತಾಹ ಮಸ್ಮಭೂಹು ವಿಕ್ಲವಾಸ್ತಾಹ, ಅವರಿಗೆ ಕಳವಳ ಉಂಟಾದೀತು, ಹಾಗೆ ಮಾಡಬೇಡ ಅಂತ ತನ್ನ ಹುಟ್ಟೂರು ಉಜ್ಜಯಿನಿಯಲ್ಲಿ ಹೋದರೆ ಅಭಿಸಾರಿಕೆಯರನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತಾನೆ. ಇವನು ಅಷ್ಟು ವಿಸ್ತರಿಸಿ ಆ ಒಂದು ಪೂರ್ವಮೇಘದಲ್ಲಿ ಬರೆದ ಕಲ್ಪನೆಯ ಬೀಜ ಇಲ್ಲಿ ಉಂಟು. ಮಿಂಚಿನ ಬೆಳಕಿನ ಹಾದಿಯಲ್ಲಿ ಅಭಿಸಾರಿಕೆಯರು ತಡಿತ್ಪ್ರಭಾ ದರ್ಶಿತ ಮಾರ್ಗಭೂಮಯ ಪ್ರಯಾಂತಿ ಅಂತ. ಅದೇ ಮೃಚ್ಛಕಟಿಕದಲ್ಲಿ ಶೂದ್ರಕ ಹೇಳ್ತಾನೆ, ಮೇಘಾ ವರ್ಷಂತು ಗರ್ಜಂತು ಮುಂಚಂತು ವಶನಿಮೇವ ಗಣಯಂತಿನ ಶೀತೋಷ್ಣಂ ರಮಣಾಭಿಮುಖ ಸ್ತ್ರೀಯ. ಮೋಡಗಳು ಗುಡುಗಲಿ, ಸಿಡಿಲು ಸಿಡಿಯಲಿ, ಭೂಮಿ ಬಿರಿಯಲಿ, ನನಗೇನೂ ತೊಂದರೆ ಇಲ್ಲ, ಪ್ರಿಯರ ಹತ್ತಿರಕ್ಕೆ ಹೋಗುವಂಥ ಪ್ರೇಯಸಿಯರಿಗೆ ಇವು ಗಣನೆಗೆ ಬರೋಲ್ಲ ಅಂತ. ಹಾಗಂದ ವಸಂತ ಸೇನೆ ಮರು ಪದ್ಯದಲ್ಲಿ ಹೇಳ್ತಾಳೆ, ಯದಿ ಗರ್ಜತಿ ವಾರಿಧರೋ ಗರ್ಜತು ತನ್ನಾಮ ನಿಷ್ಠುರ ಪುರುಷಾಹ ಅಯಿ ವಿದ್ಯುತ್ ಪ್ರಮದಾನಾಂ ತ್ವಮಪಿಚ ದುಃಖಂ ನ ಜಾನಾಸಿ. ಮೋಡ ಗುಡುಗಿದರೆ ಗುಡುಗಬಹುದು, ಗಂಡಸರೇ ಹಾಗೆ ಹೊರಟರು. ಆದರೆ ಅಯ್ಯೋ ಮಿಂಚೆ, ನನ್ನಂತೆ ನೀನು ಹೆಣ್ಣು, ನೀನು ಯಾಕೆ ನನ್ನ ಕಡೆಗೆ ಕಣ್ಣು ಕುರುಡಾಗುವಂತೆ ಬೆಳಗುತ್ತೀಯಾ? ಸ್ವಲ್ಪ ಶಾಂತ ಸ್ನಿಗ್ಧ ಸ್ಥಿಮಿತವಾಗಿ ನೀನು ಬೆಳಗು, ನನಗೆ ದಾರಿಯನ್ನು ತೋರಿಸು ಅಂತ. ಪಯೋಧರೈರ್ಭೀಮಗಭೀರ ನಿಸ್ವನೈ ತಡಿದ್ಭಿರುದ್ವೇಜಿತ ಚೇತಸೋ ಭೃಶಂ ಕೃತಾಪರಾಧಾನಪಿ ಯೋಷಿತ ಪ್ರಿಯಾನ್ ಪರಿಶ್ವಜಂತೆ ಶಯನೇ ನಿರಂತರಂ. ಮೊನ್ನೆ ಅಗ್ನಿವರ್ಣ ಗುಡುಗಿನ ಶಬ್ದದಲ್ಲಿ, ಆ ಗುಡುಗಿನ ಮೊಳಗಿನಲ್ಲಿ ಭಯವಿಕಂಪಿತೆಯರಾದ ವಿರಸದಿಂದ ಆ ಕಡೆಗೆ ಪರಾಂಗುಖಿಯರಾದಂಥ ತರುಣಿಯರು, ಸುಂದರಿಯರು, ಅವರು ಮತ್ತೆ ತಿರುಗಿ ಆಲಿಂಗನಕ್ಕೆ ಬರಲಿ ಅನ್ನುವಂತೆ ತಾನೇ ಸೆಳೆದುಕೊಂಡು ಕೂತ್ಕೊಳ್ತಾನೆ ಎನ್ನುವ ಮಾತನ್ನು ಹೇಳಿದ್ದೆ. ಇಲ್ಲಿ ಹಾಗೆ ಮುನಿದ ಹೆಂಗಳೆಯರು ಗುಡುಗಿನ ಶಬ್ದ ಕೇಳಿದ ತಕ್ಷಣ ಭಯಪಟ್ಟು ಗಂಡಂದ್ರನ್ನು ಅಪ್ಪಿಕೊಳ್ತಾರೆ. ಈ ರೀತಿಯಾದ ಅನುಕೂಲತೆಯನ್ನು ಮಾಡ್ತಾ ಇದೆ ಅಂತ. ಐಡಿಯಾಸ್ ರಿಪೀಟ್, ಎಂಥ ದೊಡ್ಡ ಕವಿಗೂ ತಪ್ಪುವಂಥದ್ದಲ್ಲ. ಐಡಿಯಾಗಳು ಮತ್ತೆ ಮತ್ತೆ ಬರ್ತಾ ಇರ್ತದೆ. ಡಾಕ್ಟರ್ ವಿ ರಾಘವನ್ನವರ ಋತು ಇನ್ ಸಂಸ್ಕೃತ್ ಲಿಟ್ರೇಚರ್ ಅಂತ ಅದ್ಭುತವಾದ ಸಂಶೋಧನಾ ಗ್ರಂಥ, ಇವರು ಒಂದು ಉಪನ್ಯಾಸಕ್ಕಾಗಿ ಮಾಡಿಕೊಂಡ ಗ್ರಂಥ. ರಾಘವನ್ಸ್ ಲೆಕ್ಚರ್ ನೋಟ್ಸ್ ಆರ್ ಫಾರ್ ಮೋರ್ ಗ್ರೇಟರ್ ದ್ಯಾನ್ ಸೆವರಲ್ ಥೀಸೀಸ್ ಆಫ್ ಸ್ಕಾಲರ್ಸ್. ಎ ಕಂಪ್ಲೀಟ್ ಸ್ಕಾಲರ್ ಅಂದರೆ ಅವರು ಕ್ಲಾಸ್ ನೋಟ್ಸ್ ಮಾಡಿಕೊಂಡ್ರೆ ಒಂದು PhD ಥೀಸೀಸ್ ಇದ್ದಂತೆ ಇರ್ತದೆ. ವಿದೇಶಕ್ಕೆ ಸುಮ್ಮನೆ ಒಂದು 2 ಲೆಕ್ಚರ್ ಕೊಡೋಕ್ಕೆ ಅಂತ ಹೋಗಿದ್ದರು.
ಕಾಮಿಕ್ ಎಲಿಮೆಂಟ್ ಇನ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತ, ದಿ ಕಾನ್ಸೆಪ್ಟ್ ಆಫ್ ಬ್ಯೂಟಿಫುಲ್ ಇನ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತ. ಒಂದೊಂದು ಅತ್ಯದ್ಭುತವಾದ ಕ್ಲಾಸ್ ರಿಸರ್ಚ್ ವರ್ಕಿಗೆ ಆಗ್ಬೋದಾದ ಮೆಟೀರಿಯಲ್ ಆ 2 ಲೆಕ್ಚರ್ಸಲ್ಲಿವೆ. 100-120 ಪುಟಗಳ ಪುಸ್ತಕಗಳು. ಆ ಋತು ಇನ್ ಸಾಂಸ್ಕ್ರಿಟ್ ಲಿಟ್ರೇಚರಲ್ಲಿ ಹಾಗೇ ಅವರು ವಿಸ್ತೃತವಾಗಿ ಪಟ್ಟಿ ಟ್ಯಾಬ್ಯುಲರ್ ಕಾಲಮ್ ಮಾಡಿಬಿಟ್ಟು ಋತು ಸಂಹಾರದ ಪ್ರತಿಯೊಂದು ಅಂಶಗಳು ಕಾಳಿದಾಸನ ಮಿಕ್ಕ ಕೃತಿಗಳಲ್ಲಿ ಎಲ್ಲೆಲ್ಲಿ ರಿಪೀಟ್ ಆಗುತ್ತವೆ, ಎಲ್ಲಿ ಈ ಬೀಜ ಬೆಳೆದು ಹೆಮ್ಮರವಾಗಿದೆ, ಎಲ್ಲಿ ಇದು ಕಾಯಿ ತೋರ್ಕೊಂಡಿದೆ, ಹೂ ತೋರ್ಕೊಂಡಿದೆ, ಹೀಚು ಕಂಡಿದೆ, ಕೊಂಬೆ ರೆಂಬೆಗಳಿಂದ ಕಂಗೊಳಿಸಿದೆ, ಎಲ್ಲವನ್ನ ತೋರ್ಪಡಿಸ್ತಾರೆ. ಕಷ್ಟದ ಕೆಲಸ, ಅರೆ ಯಾರು ಮಾಡಲೇಬೇಕಾದಂಥದ್ದು. ದೊಡ್ಡ ವಿದ್ವಾಂಸರುಗಳು ಹಲವರು ಪೂರ್ವಜರು ಹಾಗೆ ಮಾಡಿದ್ರು. ಈಗ ಆ ಥರದವ್ರನ್ನ ನಾನಂತೂ ಕಾಣೋಕ್ಕಾಗ್ತಾ ಇಲ್ಲ. ಈಗಿನದೆಲ್ಲ ಕೂಳೆ ಬೆಳೆ. ಸಂಸ್ಕೃತದ ಮಟ್ಟಿಗೆ ಹೇಳೋದಿದ್ದರೆ ಕಳಪೆ ಕಳಪೆ ಕಳಪೆ. ಅವರು ಅಲ್ಲಿ ಆ ಮೇಘದೂತದ ವಿಸ್ತರಣವನ್ನು ಮತ್ತು ಋತುಸಂಹಾರದ ಆ ಬೀಜಭೂತವಾದ ಪ್ರತಿಭೆಯನ್ನು ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ವಿಲೋಚನೇಂದೀವರವಾರಿ ಬಿಂದುಭಿ ನಿಷಿಕ್ತ ಬಿಂಬಾಧರ ಚಾರು ಪಲ್ಲವಾ ನಿರಸ್ತ ಮಾಲ್ಯಾಭರಣಾನುಲೇಪನಾ ಸ್ಥಿತಾ ನಿರಾಶಾ ಪ್ರಮದಾ ಪ್ರವಾಸಿನಾಂ. ಮಳೆ ಬಂದರೂ ಪ್ರಿಯರು ಬಂದಿಲ್ಲ, ಹಾಗಾಗಿ ಅಲಂಕಾರ ಇಲ್ಲದೆ, ಬೆಳಗು ಭಿನ್ನಣವಿಲ್ಲದೆ, ಸುಣ್ಣ ಬಣ್ಣಗಳಿಲ್ಲದೆ ಪಾಪ ಅವರು ದುಃಖ ಪಡ್ತಾ ನಿಂತಿದ್ದಾರೆ ಅಂತ. ಮೊದಲ ಗುಡುಗಿಗೆ ಪ್ರಿಯಕರನ್ನು ಬರದೇ ಇದ್ದರೆ, ಪಾಂಥ ಬರದೇ ಇದ್ದರೆ ಪ್ರೋಷಿತ ಪತಿಕೆಯೇ ಎದೆ ಒಡೆದು ಹೋಗಿಬಿಡುತ್ತದೆ ಅಂತ. ಗಾಹ ಸತ್ತಸೆಯಲ್ಲಿ ಈ ಭಾವನೆಗಳನ್ನು ತೋರಿಸುವ ತುಂಬ ಸುಂದರವಾದ ಗಾಹೆಗಳು ಬರುತ್ತವೆ. ಗಾಹ ಸತ್ತಸಿ ಅದು ಮತ್ತೆ ವಿಂಧ್ಯ ಪರ್ವತದ ಆಸುಪಾಸಿನಲ್ಲಿಯೇ ಬೆಳೆದಂಥ ಕಾವ್ಯ, ತುಂಬ ಸುಂದರವಾದದ್ದು. ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಇಷ್ಟು ಮಟ್ಟಿಗೆ ಅಂದರೆ ಇದು ಮೋಡವಲ್ಲ, ವಿಂಧ್ಯದ ಮೇಲೆ ಇದ್ದ ಕಾಳ್ಕಿಚ್ಚಿನ ಹೊಗೆ, ಹಾಗಾಗಿ ನೀನು ಎದೆಗುಂದಬೇಡ ಅಂತ ಎಷ್ಟೋ ಜನ ಸಖಿಯರು ವಿಪ್ರಲಬ್ಧೆಯರನ್ನು, ವಿರಹಿಣಿಯರನ್ನು, ಕಾತರೆಯರನ್ನು ಸಮಾಧಾನ ಮಾಡುವಂಥದ್ದನ್ನು ನೋಡ್ತೀವಿ. ಆಮೇಲೆ ಇನ್ನೊಂದಿಷ್ಟು ಪ್ರಕೃತಿಯ ವಿವರಗಳನ್ನು ಕೊಡ್ತಾನೆ. ವಿಪಾಂಡುರಂ ಕೀಟರಜಸ್ತೃಣಾನ್ವಿತಂ ಭುಜಂಗ ವದ್ವಕ್ರಗತಿ ಪ್ರಸರ್ಪಿತಂ ಸಸಾಧ್ವಸೈರ್ಭೇಕಕುಲೈರ್ನಿರೀಕ್ಷಿತಂ ಪ್ರಯಾತಿ ನಿಮ್ನಾಭಿಮುಖಂ ನವೋದಕಂ. ಮಳೆಗಾಲದಲ್ಲಿ ಅಲ್ಲಲ್ಲಿ ಝರಿಗಳು ಉತ್ಪನ್ನವಾಗುತ್ತವೆ, ಮತ್ತೆಂದೂ ಅವು ಕಾಣಲ್ಲ, ಮಳೆಗಾಲದಲ್ಲಿ ಮಾತ್ರ ಕಾಣುತ್ತವೆ. ಅವು ಹೇಗಿವೆ ಅಂತಂದರೆ, ಕೀಟಗಳು ಅಲ್ಲಲ್ಲಿ ಬಿಲ ಕಟ್ಟಿಕೊಂಡಿದ್ದು ಅವುಗಳ ಬಿಲಕ್ಕೆ ನೀರು ಹೋಗಿ ಅವು ಹೊರಕ್ಕೆ ಬಂದು ಅವುಗಳು ಜೀವ ತಲ್ಲಣಿಸಿ ಹೋಗಿದೆ. ಹಾವಿನ ಹಾಗೆ ಅವು ಅಂಕುಡೊಂಕಾಗಿ ಎಲ್ಲಿ ಇಳುಕಲು ಕಂಡ್ರೆ ಅಲ್ಲಿ ಹೋಗ್ತಾ ಇವೆ. ಅವು ಅನೇಕ ಕಪ್ಪೆಗಳಿಗೆ ಆಶ್ರಯವಾಗಿವೆ. ಬೇಕಕುಲೈಹಿ ನಿರೀಕ್ಷಿತಂ ಪ್ರಯಾತಿ ನಿಮ್ನಾಭಿಮುಖಂ. ತಗ್ಗಿನ ಕಡೆಗೆ ಮತ್ತೆ ಮತ್ತೆ ಹೋಗ್ತಾ ಇದೆ ಆ ಹೊಸ ನೀರಿನ ಹಾದಿ ಅಂತ ಹೇಳ್ತಾ ಇದ್ದಾನೆ. ಒಂದು ಕಡೆಗೆ ಒಂದು ಸುಭಾಷಿತದಲ್ಲಿ ಬರ್ತದೆ, ಈ ನಾಯಿ ಕೊಡೆಗಳು ಬಂದರೆ ಅದು ಹೇಗಿತ್ತು ಅಂತಂದರೆ, ಅದು ಒಂಥರ ಕೋಳಿ ಮೊಟ್ಟೆಗಳನ್ನು ಅಲ್ಲಲ್ಲಿ ಕಾವು ಕೊಡೋದಕ್ಕಿಂತ ಪ್ರಕೃತಿ ಇಟ್ಟಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಂತಾನೆ. ಇಷ್ಟು ಸಣ್ಣ ಅಂಶಗಳನ್ನು ಕವಿ ಗಮನಿಸ್ತಾನೆ. ಹಾಗೆ ನೀಲಕಂಠ ದೀಕ್ಷಿತ ತನ್ನ ಶಿವಲೀಲಾರ್ಣವದಲ್ಲಿ ಹೇಳ್ತಾನೆ, ಮಳೆಗಾಲದಲ್ಲಿ ಕಪ್ಪೆಗಳು ಒಟಗುಟ್ಟೋದಕ್ಕೆ ಆರಂಭ ಮಾಡುತ್ತವೆ. ಎಷ್ಟರ ಮಟ್ಟಿಗೆ ಅವುಗಳಿಗೆ ಆತ್ಮವಿಶ್ವಾಸ ಬಂದುಬಿಡುತ್ತದೆ ಅಂತಂದರೆ, ಕವಿಗಳ ಮೇಲೆ ಕಾಮೆಂಟ್ ಮಾಡುವ ವಿಮರ್ಶಕರಂತೆ ಅವಿರುತ್ತವೆ ಅಂತ. ದುರ್ಲಭನ ಋತುವರ್ಣನೆಯಲ್ಲಿ ಮಳೆಗಾಲದ ಒಂದು ವರ್ಣನೆ ಬರುತ್ತದೆ. ಕಪ್ಪೆಗಳಿಗೆ ಎಷ್ಟು ಕೊಬ್ಬು ಬಂದುಬಿಡುತ್ತವೆ ಅಂದರೆ, ಮಳೆಗಾಲದಲ್ಲಿ ನಮ್ಮ ಸಂಖ್ಯೆ ಹೆಚ್ಚಿದೆ, ನಮ್ಮ ಗಂಟ್ಲು ಹೆಚ್ಚಿದೆ, ಹಾವಿಗೂ ನಾವು ಕೇರ್ ಮಾಡೋದಿಲ್ಲ ಅನ್ನುತ್ತಂತೆ. ಏನು ನಮ್ಮನ್ನು 1-2 ನುಂಗೀತೋ, ನಾವು ಲಕ್ಷಗಟ್ಟಲೆ ಇದ್ದೀವಿ, ಉಸಿರುಗಟ್ಟಿಸ್ಬಿಡ್ತೀವಿ ಕಡೆಗೆ ಹಾವಿಗೂ ಕೂಡ ಅಂತ ಹೇಳಿಬಿಟ್ಟು ಅವು ಕೆಚ್ಚಿಂದ ರಟರಟಾಯಮಾನವಾಗಿವೆ ಅಂತ ಹೇಳಿಬಿಟ್ಟು. ವಿಪತ್ರ ಪುಷ್ಪಾಂ ನಲಿನೀಂ ಸಮುತ್ಸುಕ ವಿಹಾಯ ಭೃಂಗ ಶ್ರುತಿಹಾರಿ ನಿಸ್ವನಾ ಪತಂತಿ ಮೂಢ ಶಿಖಿನಾಂ ಪ್ರನೃತ್ಯತಾಂ ಕಲಾಪಚಕ್ರೇಶು ನವೋತ್ಪಲಾಶಯ. ತುಂಬ ಚೆನ್ನಾದ ಕಲ್ಪನೆ. ತಾವರೆ ದಳ ಉದುರಿಸಿಕೊಂಡಿದೆ, ಮಳೆಯ ಹನಿಗಳು ರಪರಪ ಬಿದ್ದರೆ ತಾವರೆಯ ದಳ ಎಲ್ಲಿ ಉಳಿಯುತ್ತದೆ, ಎಲ್ಲ ಬಿದ್ದೋಗುತ್ತವೆ. ಹಾಗಾಗಿ ದುಂಬಿಗಳಿಗೆ ಆಶ್ರಯ ಇಲ್ಲ. ಅವು ಪಾಪ ಪೆದ್ದಾಗಿ ಗರಿಬಿಚ್ಚಿದ ನವಿಲುಗಳನ್ನು ಕಂಡು ಕನ್ನೈದಿಲೆಗಳು ಎಷ್ಟು ದೊಡ್ಡದಾಗಿ ಅರಳಿವೆ ಅಂತ ಅಲ್ಲಿಗೆ ಹೋಗಿ ಬೀಳ್ತಾ ಇವೆ. ಮಕರಂದವೂ ಇಲ್ಲ, ಪರಿಮಳವೂ ಇಲ್ಲ. ಪಾಪ ಆ ರಪ್ಪರಪ್ಪರೆ ಆ ಗರಿಗಳಿಂದ ಹೊಡೆಸಿಕೊಳ್ಳಲ್ಪಟ್ಟು ದೂರ ಹೋಗ್ತಾ ಇವೆ ಅಂತ ತುಂಬ ಸುಂದರವಾದ ಕಲ್ಪನೆ ಮಾಡಿದ್ದಾನೆ ಕವಿ. ಅದೇ ನೋಡಿ, ಅಲ್ಲಲ್ಲಿ ಮೋಸ್ಟ್ ಒರಿಜಿನಲ್. ಇದು ಯಾವ
ಅರ್ವಾಚೀನ ಕವಿಯೂ ಮತ್ತು ಸ್ವೀಕರಿಸದೇ ಇದ್ದಂಥ ಪೂರ್ವಕವಿಯೂ ಮಾಡದೇ ಇರತಕ್ಕಂಥ ಅಪೂರ್ವವಾದ ಮತ್ತು ಅಚುಂಬಿತವಾದ ಈ ಒಂದು ರಚನೆ ತುಂಬ ಚೆನ್ನಾಗಿದೆ. ವನದ್ವೀಪಾನಾಂ ನವವಾರಿದ ಸ್ವನೈ ಮದಾನ್ವಿತಾನಾಂ ಧ್ವನತಾಂ ಮುಹುರ್ಮುಹು ಕಪೋಲ ದೇಶ ವಿಮಲೋತ್ಪಲ ಪ್ರಭಾ ಸಭೃಂಗಯೂತೈರ್ಮದವಾರಿ ಬಿಶ್ಚಿತಾ. ಇನ್ನು ಮದಿಸಿದ ಆನೆಗಳ ಹತ್ತಿರ ಈ ಮಳೆಗಾಲದಲ್ಲಿಯೇ ಮದ ಉಕ್ಕೇರುವುದು ಆನೆಗಳಿಗೆ. ಅಲ್ಲಿ ತುಂಬಿಗಳು ಬಂದು ಆ ಮದೋದಕ ಸ್ವೀಕಾರಕ್ಕೆ ಪ್ರಯತ್ನ ಪಡ್ತಾ ಇವೆ. ಸಿತೋತ್ಪಲಾಭಾಂಬುಧಚುಂಬಿತೋತ್ಪಲಾ ಸಮಾಚಿತಾ ಪ್ರಸ್ರವಣೈ ಸಮಂತತಃ ಪ್ರವೃತ್ತ ನೃತ್ಯೈ ಶಿಖಿಭಿ ಸಮಾಕುಲಾ ಸಮುತ್ಸುಕತ್ವಂ ಜನಯಂತಿ ಭೂಧರಾ. ಇನ್ನು ಬೆಟ್ಟಗಳು ಎಷ್ಟು ಚೆನ್ನಾಗಿವೆ ಅಂದರೆ ದಾವರೆಗಳಿಂದ ಶೋಭಿಸ್ತಾಯಿವೆ ಅಲ್ಲಲ್ಲಿ. ಮತ್ತು ಅಲ್ಲಲ್ಲಿರುವ ಝರಿಗಳಲ್ಲಿ ಸರೋವರಗಳಲ್ಲಿ ತುಂಬ ಚೆನ್ನಾಗಿ ಬೆಳ್ದಾವರೆಗಳು ಕಂಗೊಳಿಸ್ತಾ ಇವೆ. ಮತ್ತು ಅಲ್ಲಲ್ಲಿ ಬೆಟ್ಟಗಳ ಮೇಲೆ ಇರತಕ್ಕಂತಹ ಗಿರಿಮಯೂರಗಳು ಅವುಗಳು ಕುಣಿತಾ ಇವೆ. ಹೀಗೆ ಇಡೀ ಬೆಟ್ಟಕ್ಕೆ ಬಗೆಬಗೆಯ ಹೂಗಳ ಬಣ್ಣಗಳ ಬೆಡಗು ಶೋಭೆ ಬಂದುದಿದೆ. ಇನ್ನು ಕಾಡು ಹೇಗೆ ಬೆಳೆಯುತ್ತದೆ? ಕದಂಬ ಸರ್ಜಾರ್ಜುನ ಕೇತಕೀವನಂ ಕದಂಬ ಸರ್ಜಾರ್ಜುನ ಕೇತಕೀವನಂ ವಿಕಂಪಯಂಸ್ತತ್ ಕುಸುಮಾಧಿವಾಸಿತಃ ಸಸೀಕರಾಂಭೋದರ ಸಂಗಶೀತಲ ಸಮೀರಣ ಕನ್ನ ಕರೋತಿ ಸೋತ್ಸುಕಂ. ಇನ್ನು ಗಾಳಿ ಮತ್ತವಾಗಿ ಬೀಸಿ ಬರ್ತಾ ಇದೆ. ಆ ಮಾದಕತೆಗೆ ಕಾರಣ ಕದಂಬ ವೃಕ್ಷಗಳ ಪರಿಮಳ, ಅರ್ಜುನ ವೃಕ್ಷಗಳ ಮತ್ತಿ ಮರಗಳ ಪರಿಮಳ ಮತ್ತು ಕೇದಗಿಯ ಹೂಗಳ ಬನದ ಮೇಲಿಂದ ಬೀಸಿ ಬರುವಂಥ ಪರಿಮಳ. ಈ ಮೂರು ಪರಿಮಳವೂ ಸೇರಿ ವಾಯುವಿಗೆ ಎಲ್ಲಿಲ್ಲದ ಮಾದಕತ್ವ ಬಂದಿದೆ ಅಂತ ಹೇಳಿಬಿಟ್ಟು. ಇವೆಲ್ಲ ಮಳೆಗಾಲದ ಹೂಗಳು. ಅರ್ಜುನ, ಕದಂಬ, ಸರ್ಜ, ಕೇತಕಿ ಇವೆಲ್ಲ. ಇನ್ನು ನೇರಳೆ ಕೂಡ ಆಗಲೇ ಬಿಡ್ತಕ್ಕಂಥದ್ದು. ಅವನು ಬಹಳ ಚೆನ್ನಾಗಿ ಮೇಘದೂತದಲ್ಲಿ ಅದನ್ನು ಹೇಳಿದ್ದಾನೆ. ಬಹಳ ಚೆನ್ನಾಗಿ ನೀಪಂ ದೃಷ್ಟ್ವಾ ಹರಿಷಕಪಿತೈ ಕೇಸರೈರರ್ಧರೂಢೈ ಮತ್ತು ಪಾಂಡುಚ್ಛಾಯೋ ಪವನವ್ರತಯ ಕೇತಕೈ ಸೂಚಿಭಿನ್ನೈ ಮತ್ತು ನೀಡಾರಂಭೈರ್ಗೃಹಬಲಿಭುಜ ಮಾಕುಲಗ್ರಾಮ ಚೈತ್ಯಾ. ಈ ಥರದ್ದು ಆ ಗೂಡು ಕಟ್ತಾ ಇರ್ತಕ್ಕಂಥ ಕಾಗೆಗಳ ಕೋಲಾಹಲ, ಕತಿಪಯ ದಿನ ಸ್ಥಾಯಿ ಹಂಸಾಹ ಪಕ್ಷಿಗಳ ಮೈಗ್ರೇಷನ್ನು ಅದನ್ನು ಹೇಳ್ತಾನೆ. ಮತ್ತು ಪಕ್ವಜಾಂಬೂವನಾಂತಹ ಪಕ್ವವಾಗ್ತಾ ಇರ್ತಕ್ಕಂಥ ನೇರಳೆ ಹಣ್ಣುಗಳನ್ನು ಕೂಡಿಕೊಂಡ ಆ ನೇರಳೆ ತೋಪುಗಳು ಇವೆಲ್ಲ ಕಾಣಸಿಗುತ್ತವೆ ಅಂತ. ಒಂದು ಕಡೆಯಲ್ಲಿ ಒಬ್ಬ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ನೇರಳೆ ಹಣ್ಣುಗಳು ಹೇಗಿದ್ದವು ಅಂತಂದರೆ, ಮೋಡಗಳು ನೀರಿನ ಭಾರದಿಂದ ಆಕಾಶದಿಂದ ಕಳಚಿಕೊಂಡು ಈ ಮರಗಳ ಮೇಲೆ ಬಂದು ಕೂತಿವೆಯೋ ಅನ್ನುವಂತೆ ಆ ಕಪ್ಪಾದ ನೇರಳೆ ಹಣ್ಣುಗಳು ಅಲ್ಲಲ್ಲಿ ಗೊಂಚಲಾಗಿ ಮರಗಳಲ್ಲಿ ತೂಗಾಡ್ತಾ ಇತ್ತು ಅಂತ ಹೇಳಿಬಿಟ್ಟು. ಶಿರೋರಹೈಶ್ರೋಣಿ ತಟಾವಲಂಬಿಭಿ ಕೃತಾವತಂಸೈ ಕುಸುಮೈ ಸುಗಂಧಿಭಿ ಸ್ತನೈ ಸಹಾರೈರ್ವದನೈ ಸಸೀದುಭಿ ಸ್ತ್ರೀಯೋರತಿಂ ಸಂಜನಯಂತಿ ಕಾಮಿನಾಂ. ಇನ್ನು ಆತ್ಮೀಯರು ಬಂದ ತತ್ಕ್ಷಣವೇ ಹೆಣ್ಣು ಮಕ್ಕಳ ಅಲಂಕಾರಕ್ಕೆ ಹಾವಭಾವ ವಿಲಾಸ ಬಿಬ್ಬೋಕಗಳಿಗೆ ಕೊರತೆಯೇ ಇಲ್ಲ. ವರ್ಷಾಭಿಸಾರಿಕೆಯರಾಗಿ ವಿಲಾಸಿಗಳಾಗಿದ್ದಾರೆ. ಮಾಲಾ ಕದಂಬ ವನಕೇಸರ ಕೇತಕೀಭಿ ಆಯೋಜಿತಾ ಶಿರಸಿ ಬಿಭ್ರತಿ ಯೋಷಿತೋದ್ಯ ಕರ್ಣಾಂತರೇಶು ಕಕುಭದ್ರುಮಂಜರೀಭಿ ಇಚ್ಛಾನುಕೂಲ ರಚಿತಾನವತಂಸಕಾಂಶ್ಚ. ಇನ್ನು ಕದಂಬದ ಮತ್ತು ಕೇಸರ, ನಾಗಕೇಸರ, ಗಜಕೇಸರ ಅಂತೆಲ್ಲ ಕರೀತಾರೆ. ಆ ರೀತಿಯಾದ ನಾಗಸಂಪಿಗೆ ಮತ್ತು ಕೇದಗೆ ಈ ಹೂಗಳ ಮಾಲೆಯನ್ನು ಮಾಡಿಕೊಂಡು ಮುಡಿಯಲ್ಲಿ, ಕಿವಿಗಳಲ್ಲಿ, ಕೊರಳಲ್ಲಿ, ತೋಳುಗಳಲ್ಲಿ, ಮುಂಗೈಗಳಲ್ಲಿ ಅವನ್ನೇ ಧರಿಸಿಕೊಂಡು ಬೇಕಾದ ಅಲಂಕಾರವನ್ನು ಹೂಗಳಲ್ಲಿ ಸೃಷ್ಟಿ ಮಾಡಿಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಕಾಲಾಗುರು ಪ್ರಚಯ ಚಂದನ ಚರ್ಚಿತಾಂಗ್ಯ ಪುಷ್ಪಾವತಂಸ ಸುರಭೀಕೃತ ಕೇಶಪಾಶಾ ಶ್ರುತ್ವಾ ಧ್ವನಿಂ ಜಲಮುಚಾಂ ತ್ವರಿತಂ ಪ್ರದೋಷೆ ಶಯ್ಯಾಗ್ರಹಂ ಗುರುಗೃಹಾತ್ ಪ್ರವಿಶಂತಿ ನಾರ್ಯ. ಹಾಗೆ ಇವರು ಅಲಂಕಾರ ಮಾಡಿಕೊಂಡು ತಮ್ಮ ಮುಡಿಯನ್ನು, ಒದ್ದೆಯಾದ ಮುಡಿಯನ್ನು ಯಾವ ಒಂದು ಹರಿಚಂದನ ಮತ್ತು ಕಾಲಾಗರು ಅವುಗಳ ಒಂದು ಧೂಪಕ್ಕೆ ಒಡ್ಡಿ ಅವುಗಳನ್ನು ಒಣಗಿಸಿಕೊಂಡು ತಲೆ ಕೂದಲಿಗೆ ಪರಿಮಳವನ್ನು ತುಂಬಿಸಿಕೊಂಡು ಶಯ್ಯಾಗ್ರಹಕ್ಕೆ ಸಂಭ್ರಮದಿಂದ ಸಾಗುತ್ತಾರೆ. ಕುವಲಯ ದಲನೀಲೈ ಉನ್ನತೈಸ್ತೋಯನಮ್ರೈ ಮೃದುಪವನ ವಿಧೂತೈರ್ಮಂದಮಂದಂ ಚಲದ್ಭಿ ಅಪಹೃತಮಿವ ಚೇತಸ್ತೋಯದೈ ಸೇಂದ್ರಚಾಪೈ ಪಥಿಕ ಜನವಧೂನಾಂ ತದ್ವಿಯೋಗಾಕುಲಾನಾಂ. ಇನ್ನು ಪಾಪ ವಿಯೋಗಾಕುಲವಾದಂತಹ ಪಥಿಕರಿಗೆ, ಪಥಿಕ ವಧುಗಳಿಗೆ ಕೇವಲ ಕಾಮನಬಿಲ್ಲೆ, ತಂಗಾಳಿಯೇ
ಮತ್ತು ಎಲ್ಲ ಕಡೆಯಲ್ಲಿಯೂ ಕಾಣಿಸ್ತಕ್ಕಂಥ ಉದ್ದೀಪನ ವಿಭಾವಗಳೇ ಅವರಿಗೆ ಅಂತರಂಗಕ್ಕೆ ವ್ಯಾಕುಲತೆಯನ್ನು ತಂದುಕೊಡುವಂತೆ ಆಗಿಬಿಟ್ಟಿವೆ. ಮತ್ತು ಹೇಳ್ತಾನೆ, ಆ ಒಂದು ಮೊಗ್ಗಾಗಿರುವ ಕೇದಗೆ ತುದಿಯಲ್ಲಿ ಹೇಗೆ ಆ ಸೂಜಿಯಂತೆ ಚೂಪಾಗಿರುವ ತುದಿ, ಅದು ಸೂಜಿಯಂಥ ಮುಳ್ಳುಗಳಿಂದಲೇ ಕೂಡಿದೆ, ಅದು ಬಿರುಕೊಳ್ತಾ ಇರುವಂಥದ್ದು ಹೇಗೆ ಕಾಣಿಸ್ತಾ ಇದೆ ಅಂದರೆ, ಹಸಿತಮಿವ ವಿಧತ್ತೆ ಸೂಚಿಭಿ ಕೇತಕೀನಾಂ, ಕೇದಗೆ ಬೆಳ್ಳಗಿರುತ್ತದೆ, ನಗೆ ಬೆಳ್ಳಗೆ ಅಂತ ಕವಿಸಮಯ ಸ್ಮಿತ ಸಿತ ಅಂತ ಆ ರೀತಿಯಾಗಿರುವುದರಿಂದ ಕಾಡೇ ನಗುತ್ತಾ ಇರುವಂತೆ ಕೇದಗೆ ಫಳ್ಳನೆ ಬಿರಿಕೊಳ್ತಾ ಇರತಕ್ಕಂಥದ್ದನ್ನು ನೋಡ್ಬೋದು. ನಾನು ಮೇಘದೂತದ ಮಾತನ್ನು ಹೇಳಿದನಲ್ಲ, ಸೂಚಿ ಭಿನ್ನೈಹಿ ಕೇತಕೈ ಸೂಚಿ ಭಿನ್ನೈಹಿ, ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ, ಸೂಚಿಭಿ ಕೇತಕೀನಾಂ ವಿಧತ್ತೆ ಅಂತ ಹೇಳಿ. ಮತ್ತು ಬಕುಲ ರಂಜ ಅಂತಲೂ ಕರೀತಾರೆ. ಆ ಹೂ ಇನ್ನೂ ಉಳಿದಿರುತ್ತದೆ. ಶಿರಸಿ ಬಕುಲಮಾಲಾಂ ಮಾಲತೀಭಿ ಸಮೇತಾಂ ವಿಕಸಿತ ನವಪುಷ್ಪೈ ಯೂಥಿಕಾ ಕುಡ್ಮಲಿಶ್ಚ. ಯೂಥಿಕಾ ಅಂದರೆ ಕಾಡು ಮಲ್ಲಿಗೆ, ಕುಟಜ ಅಂತಲೂ ಕರೀತಾರೆ. ಅವುಗಳು ಈಗಲೇ ಬರ್ತಕ್ಕಂಥದ್ದು. ಅವುಗಳನ್ನು ಇಯರ್ ಬಡ್ಸ್ ಆಗಿ ಎಲ್ಲ ಇಟ್ಟುಕೊಂಡು ವಿಕಚ ನವಕದಂಬೈ ಕರ್ಣಪೂರಂ ವಧೂನಾಂ. ಇನ್ನು ಇಯರ್ ಡ್ರಾಪ್ಸ್ ಅಂತ ದೊಡ್ಡ ದೊಡ್ಡಗಿರ್ತಕ್ಕಂಥ ಕದಂಬದ ಹೂಗಳು ಚೆಂಡಿನಂತೆ ಇರುತ್ತವೆ. ಅದು ಒಂದು ರೀತಿಯಾಗಿ ಬ್ಯಾಡ್ಮಿಂಟನ್ ಅಂತ ಕರಿತೀವಲ್ಲ, ಆ ಆಟಕ್ಕೆ ಬಳಸ್ತಕ್ಕಂಥ ಹಳದಿಯ ಬಣ್ಣದ ಮೃದುವಾದ ಚೆಂಡು ಇರುತ್ತಲ್ಲ, ಆ ಚೆಂಡಿನ ಆಕಾರದಲ್ಲಿ ಬಣ್ಣದಲ್ಲಿಯೇ ಇರುತ್ತವೆ ಕದಂಬ ಪುಷ್ಪಗಳು. ಯಾರೂ ಕಾಣದೇ ಇದ್ದರೆ, ಇನ್ನೇನು ಮಳೆಗಾಲ ಬರ್ತಾ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನ ಹಿಂಭಾಗ, ಅಂದರೆ ಹೋಗುವ ಮೇನ್ ಗೇಟಿಗೆ ಮೊದಲಿಗೆ ಸಿಗ್ತಕ್ಕಂಥದ್ದು. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮೇನ್ ಗೇಟಿನ ಸ್ವಲ್ಪ ದೂರದಲ್ಲಿದೆಯಾದರೂ ಅದರ ಮುಖಭಾಗ ಇರತಕ್ಕಂಥದ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮೇನ್ ಗೇಟಿಗೆ ಬೆನ್ನು ಹಾಕಿರುವಂತೆ ಇದೆ. ಟಾಟಾ ಯಾವುದಿದ್ದಾರೆ, ಜಮ್ಶೆಡ್ಜಿ ಟಾಟಾ ಅವರ ಸ್ಟ್ಯಾಚ್ಯೂ ಇರುವಂಥದ್ದು ಅದರ ಮುಂಭಾಗ. ಆದರೆ ಅದರ ಹಿಂಭಾಗದಲ್ಲಿ 4 ದೊಡ್ಡ ದೊಡ್ಡ ಕದಂಬ ವೃಕ್ಷಗಳು ಇವೆ. ಅಲ್ಲಿ ನೆಲದ ಮೇಲೆಲ್ಲ ಬಹಳ ಸುಂದರವಾದ ಬಂಗಾರದ ಬಣ್ಣದ ಚೆಂಡಿನಂಥ ಹೂಗಳನ್ನು ಬಿದ್ದಿರುವುದು ನೋಡಬಹುದು. ಆ ಕದಂಬ ವೃಕ್ಷಗಳು ದಿಕ್ಕು ದಿಕ್ಕುಗಳಿಗೂ ನೇರವಾಗಿ 45 ಡಿಗ್ರಿಗೆ ನೆಲಕ್ಕೆ ಗುರಿಯಿಟ್ಟಂತೆ ಎಲೆಗಳನ್ನು ತುಂಬ ಸೊಗಸಾಗಿ, ಹಲಸಿನ ಎಲೆಗಳ ಒಂದು ಹೊಳಹೊಳಪಿನ ಹಸಿರು, ಆದರೆ ಹಲಸಿನ ಎಲೆಯಷ್ಟು ತುದಿ ಮೊಂಡಾಗಿರೋಲ್ಲ, ಸ್ವಲ್ಪ ಚೂಪಾಗಿರುತ್ತದೆ. ಮಾವಿನ ಎಲೆಯಷ್ಟು ಸಂಕುಚಿತವೂ ಅಲ್ಲ, ಹಲಸಿನ ಎಲೆಯಷ್ಟು ವಿಕಸಿತವೂ ಅಲ್ಲ, ಮಧ್ಯಮ ಸ್ತರದಲ್ಲಿರುವಂಥ ಆ ಎಲೆಗಳು ಬಹಳ ಚೆನ್ನಾಗಿರುತ್ತವೆ. ಆ ಕದಂಬ ವೃಕ್ಷಗಳನ್ನು ನೋಡಿ ಸಂತೋಷ ಪಡಬಹುದು. ಕದಂಬ ಪುಷ್ಪಗಳನ್ನು ಕೂಡ ಕಾಣಬಹುದು. ಅವುಗಳನ್ನು ಅಲಂಕಾರ ಮಾಡಿಕೊಂಡು ತಾವು ತಮ್ಮ ಮಳೆಗಾಲದ ಸಂತೋಷವನ್ನು ಪಡ್ತಾ ಇರ್ತಾರೆ ಅಂತ ಕವಿ ಹೇಳ್ತಾನೆ. ಇಲ್ಲೆಲ್ಲ ಭಾವಗಳು, ಕಲ್ಪನೆಗಳು ಸ್ವಲ್ಪ ಸ್ವಲ್ಪ ಪುನರುಕ್ತವಾಗ್ತಾ ಇವೆ. ಇದು ಮತ್ತೆ ಕವಿಯ ಅನುಭವ ದಾರಿದ್ರ್ಯದ ಸಂಕೇತ. ಹೆಚ್ಚಿನ ಕಂಡಿಲ್ಲ, ಕಂಡಿದ್ದಷ್ಟನ್ನೇ ಕೊಡೋದೊಂದು ಕಾಸು, ಕೋಣೆ ತುಂಬ ಹಾಸು ಅಂತ ಮಾಡ್ತಾ ಇದ್ದಾನೆ ನೋಡಿ. ಇದು ಎಲ್ಲ ಹಬ್ಬಬ್ಬ ಅಂತಂದರೆ ಜುಜುಬಿ, ಗೋಪಾಳ ಅಂತ ಭೈರಪ್ಪನವ್ರು ಬರೀತಾರೆ. ಗೋಪಾಳ ಅಂತ ಹೇಳ್ಬಿಟ್ಟು ಗೋಪಾಳದ 4 ಕಾಸು ಅಂತ. ಆ ರೀತಿಯಾಗಿ ಗೋಪಾಳದ 28 ಪದ್ಯಗಳ ಸರ್ಗ. ಅದಕ್ಕೆ ಕವಿಗೆ ಪಾಪ ತತ್ತರಿಸಿ ಹೋಗ್ಬಿಡ್ತಾ ಇದ್ದಾನೆ, ವಿಸ್ತರಿಸೋದಕ್ಕೆ ಆಗದೆ. ವಾಲ್ಮೀಕಿ ರಾಮಾಯಣದಲ್ಲಿಯೂ ಅಷ್ಟೇ ಶರತ್ಕಾಲದ, ವರ್ಷಾಕಾಲದ ವರ್ಣನೆಯಲ್ಲಿ ಪುನರುಕ್ತಿಗಳು ಉಂಟು. ಪುನರುಕ್ತಿಗಳು ಇಲ್ಲದೆ ಒಂದು 50-100 ಪದ್ಯ ಮಳೆ ಬಗ್ಗೆ ಬರೀಬೇಕು. ಆಗ ಮಜಾ, ಆಗ ಸೊಗಸು ಇರತಕ್ಕಂಥದ್ದು. ಚಾಲೆಂಜ್ ಮಾಡ್ತೀನಿ, 1000 ಪದ್ಯ ಬರೆಯೋದಕ್ಕೆ ಸಾಧ್ಯ ಇದೆ ಮಳೆಯಲ್ಲಿ, ಮಳೆಯ ಬಗ್ಗೆ ಅಷ್ಟು ವೈವಿಧ್ಯ ಇಟ್ಟುಕೊಂಡು ಬರೆಯೋದಕ್ಕೆ ಸಾಧ್ಯ ಇದೆ. ಏನಂದರೆ ಅನುಭವ ಬೇಕು, ಇಡೀ ಜಗತ್ತನ್ನು ಮನಸ್ಸಲ್ಲೇ ತುಂಬಿಟ್ಟುಕೊಳ್ಬೇಕು, ಸಾಧ್ಯ ಆಗುತ್ತದೆ. ಅಷ್ಟು ಸ್ಕೋಪ್ ಇರತಕ್ಕಂಥದ್ದು, ಪೊಟೆನ್ಷಿಯಲ್ ಅಷ್ಟು ಇರತಕ್ಕಂಥದ್ದು. ಆದರೆ ಕಾಳಿದಾಸನಂಥ ಕವಿಗೂ ವರ್ಣನೆಗಾಗಿ ವರ್ಣನೆ ಅಂತ ಮಾಡುವಾಗ ಕಷ್ಟ ಆಗುತ್ತದೆ. ಮತ್ತು ಅವನು ಪಾಪ ಇನ್ಯಾವುದನ್ನು ಕಂಡವನಲ್ಲ, ಕಾಣದ್ದನ್ನು ವರ್ಣಿಸೋದಕ್ಕೆ ಮನಸ್ಸಿಲ್ಲ. ಹಾಗಿಲ್ಲವಾದರೆ ಏನೇನೇನೇನೋ ಬರೀಬಹುದಾಗಿತ್ತು. ಆದರೆ ನೋಡಿ, ಮುಂದಿನ ಬೇರೆ ಕವಿಗಳು ಯಾವ್ಯಾವ ಥರ ಪಾಪ ಬರೆಯೋದಕ್ಕಾಗದೆ ಒದ್ದಾಡಿದ್ದಾರೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಕಷ್ಟ ಇದೆ ಅಂತ. ಕಲ್ಪನೆ ಮಾಡಬೇಕು, ಆ ಕಲ್ಪನೆಯಲ್ಲಿ ಸ್ವಾರಸ್ಯ ಕಾಣಸಿಗುತ್ತದೆ. ಮತ್ತು ಅವನು ಹೇಳ್ತಾನೆ, ಬಹುಗುಣ ರಮಣೀಯ ಕಾಮಿನೀ ಚಿತ್ತಹಾರಿ ತರುತಟ ಫಲಿತಾನ ತರುತಟ ತರುವಿಟಪಲತಾನಾಂ ಬಾಂಧವೋ ನಿರ್ವಿಕಾರ ಜಲದ ಸಮಯ ಏಷ ಪ್ರಾಣಿನಾಂ ಪ್ರಾಣಭೂತೋ ದಿಶತು ತವ ಹಿತಾನಿ ಪ್ರಾಯಶೋ ವಾಂಛಿತಾನಿ ಅಂತ ಹೇಳಿ ನಿಮಗೆ ಮಂಗಳವನ್ನು ಕೊಡಲಿ ಅಂದ್ಬಿಟ್ಟ. ಬಹುಗುಣ ರಮಣೀಯ ಅಂದ. ಇದನ್ನು ಎಲ್ಲ ಋತುಗಳಿಗೂ ಹೇಳ್ತಾನೆ. ಈ ಥರ ಕೋಲಫೂನ್ ಥರ ಮಾಡಿಬಿಟ್ಟಾಗ ಪದ್ಯಕ್ಕೆ ಸ್ವಾರಸ್ಯ ಬರೋದಿಲ್ಲ. ಕಾಮಿನಿ ಚಿತ್ತಹಾರಿ, ಹೆಂಗಸರಿಗೆ ಆಕರ್ಷಕವಾದದ್ದು ಯಾವುದಲ್ಲ. ಈ ರೀತಿಯಾದ ಜರ್ನಲ್ ಸ್ಟೇಟ್ಮೆಂಟ್ಸು ಕಾವ್ಯದ ಕಾವ್ಯತ್ವವನ್ನು ಕಳಪೆ ಮಾಡುತ್ತದೆ. ನಿರ್ವಿಕಾರ ಅಂದ.
ಮಳೆಗಾಲದಲ್ಲಿ ವಿಕಾರ ಇಲ್ಲವೇ, ವ್ಯತ್ಯಾಸ ಇಲ್ಲವೇ? ಅದರಷ್ಟು ವ್ಯತ್ಯಾಸವಾಗುವಂತೆ ಇನ್ನೆಲ್ಲಿದೆ? ಆಕಾಶ ಎಷ್ಟು ಬಣ್ಣಗಳನ್ನು, ಎಷ್ಟು ಬಗೆಗಳನ್ನು, ಎಷ್ಟು ಆಕಾರಗಳನ್ನು ತಾಳುತ್ತೆ ಮಳೆ ಮೋಡಗಳು ಬಂದಾಗ. ಒಂದು ಮಳೆಯೇ ಒಮ್ಮೆ ನೇರವಾಗಿ, ಒಮ್ಮೆ ಡೊಂಕಾಗಿ, ಒಮ್ಮೆ ಪಾರ್ಶ್ವೀಯವಾಗಿ ಯಾವ್ಯಾವ ರೀತಿಯಲ್ಲಿ ಬೀಳುತ್ತದೆ. ನೀರ ಹನಿಗಳು ಒಮ್ಮೆ ತೋರವಾಗಿ, ಒಮ್ಮೆ ತೆಳ್ಳಗೆ, ಒಮ್ಮೆ ಶೀಕರವಾಗಿ, ಆಸಾರ ಅಂತ ಕರೀತಾರೆ, ಅಂದರೆ ಸೋನೆ ಮಳೆ ಅಂತ. ಹೀಗೆ ಬಗೆ ಬಗೆಯಲ್ಲಿ ಬರುತ್ತದೆ. ಕಾಮನ ಬಿಲ್ಲೆ ಎರಡೆರಡು ರೀತಿಯಾಗಿ ಕಾಣಿಸ್ಕೊಳ್ತದೆ. ಹಾಗಿರುವಾಗ ಎರಡೆರಡು ಕಾಮನ ಬಿಲ್ಲುಗಳು ತೋರ್ಕೊಳ್ಳುವಂಥದ್ದನ್ನು ನೋಡ್ತೀವಿ. ಹೀಗೆ ಕಂಡಾಗ ಇಷ್ಟು ವೆರೈಟಿ ಇದೆ ನಿರ್ವಿಕಾರ ಅಂದ್ಬಿಟ್ನಲ್ಲ ಕವಿ. ನೋಡಿದಾಗ ಪಾಪ ಬರೆಯುವ ಪ್ರಯತ್ನ ಇದೆ, ತುಂಬ ಸ್ತುತ್ಯವಾದಂಥ ಪ್ರಯತ್ನ. ಆದರೆ ವೈವಿಧ್ಯ ಕಡಿಮೆ, ಕಲ್ಪನಾ ಸಾಮಗ್ರಿ ಕಡಿಮೆ, ಅಲ್ಲಲ್ಲಿ ಮಿಂಚುವಂತಹ ಒಂದು ಹೊಳೆಯುವ ಭಾವಗಳು ಉಂಟು. ಆಮೇಲೆ ನಾವು 3ನೆಯ ಸರ್ಗಕ್ಕೆ ಬರ್ತೀವಿ. ಅದು ಶರದ್ ಋತುವಿನದು. ಶಂ ರಾತಿ ಇತಿ ಶರತ್ ಅನ್ನುವಂಥದ್ದು, ಅಥವಾ ಶೀರ್ಯತೆ ವೃಷ್ಟಿ ಕ್ಲೇಶ ಇತಿ ಶರತ್ ಅಂತ ಕೂಡ ನಿರ್ವಚನ ಮಾಡುವಂಥದ್ದು ಉಂಟು. ಗ್ರಸತೆ ಇತಿ ಗ್ರೀಷ್ಮ ಅಂತ ಹೇಳಿಬಿಟ್ಟು ಗ್ರೀಷ್ಮವನ್ನು ನಿರುಕ್ತ ಮಾಡುವಂಥದ್ದು ಉಂಟು. ಈ ಶರತ್ಕಾಲ ಶರತ್ ಶಬ್ದ ಸ್ತ್ರೀಲಿಂಗವಾಚಿಯಾಗಿರೋದ್ರಿಂದ ಅದನ್ನು ಒಂದು ಸ್ತ್ರೀ ಅನ್ನುವಂತೆ ಕವಿ ವರ್ಣಿಸಿದ್ದಾನೆ. ವಾಲ್ಮೀಕಿ ಇದಕ್ಕೆ ಒಂದು ಮಟ್ಟದ ಸ್ಫೂರ್ತಿಯನ್ನು ಕೊಟ್ಟಿರಬೇಕು ಅನಿಸುತ್ತದೆ. ಆ ಶರತ್ಕಾಲದ ರಾತ್ರಿಯೇ ಒಂದು ಸುಂದರಿಯಂತೆ ಇತ್ತು ಅಂತ ರಾಮಾಯಣದಲ್ಲಿ ಬರ್ತದೆ. ಚಂದ್ರನನ್ನು ಮುಖವಾಗಿ ಮಾಡಿಕೊಂಡು, ನಕ್ಷತ್ರಗಳ ಅಲಂಕಾರ ಮಾಡಿಕೊಂಡು, ಬೆಳದಿಂಗಳ ಬಟ್ಟೆ ಧರಿಸಿ ಆ ಶರತ್ಕಾಲ ಸುಂದರಿ ಬಂದಿದ್ದಾಳೆ ರಾತ್ರಿಯಲ್ಲಿ ಅಂತ ಕವಿ ಹೇಳ್ತಾನೆ. ಇಲ್ಲಿ ಅವನು ಇಡೀ ಸರ್ಗವನ್ನು ವಸಂತ ತಿಲಕದಲ್ಲಿ ಮಾಡಿದ್ದಾನೆ. ಅದೇ ವರ್ಷಾಕಾಲ ಮತ್ತು ಗ್ರೀಷ್ಮ ಎರಡನ್ನೂ ಕೂಡ ಪ್ರಾಯಿಕವಾಗಿ ಅವನು ವಂಶಸ್ಥವಿಲ್ಲದಲ್ಲಿ ಮಾಡಿ ಕಡೆಯಲ್ಲಿ ವಸಂತ ತಿಲಕ ಮಾಲಿನಿಗಳಲ್ಲಿ ಮುಗಿಸ್ತಾನೆ. ಕವಿಗೆ ಹೆಚ್ಚಿನ ಛಂದೋವೈವಿಧ್ಯ ಸಿದ್ಧಿಸಿಲ್ಲ, ಆದರೆ ಪರವಾಗಿಲ್ಲ, ಮೆಚ್ಚಬಹುದಾದದ್ದು. ಆದರೆ ಇನ್ನೂ ಋತುಗಳಿಗೆ ಅನುಸಾರವಾದ ಛಂದೋಗತಿಗಳನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇತ್ತು ಅಂತ ಅನಿಸುತ್ತದೆ. ಕಾಶಾಂಶುಕ ವಿಕಚ ಪದ್ಮ ಮನೋಜ್ಞ ವಕ್ತ್ರ ಸೋನ್ಮಾದ ಹಂಸ ರವನೂಪುರ ನಾದರಮ್ಯ ಅಪಕ್ವಶಾಲಿ ರುಚಿರ ತನುಗಾತ್ರ ಯಷ್ಟಿ ಪ್ರಾಪ್ತ ಶರನ್ನವವಧೂರಿವ ರೂಪರಮ್ಯ. ಇಲ್ಲಿ ಕಾಶ ಅನ್ನುವಂಥ ಒಂದು ಹುಲ್ಲು ಹೆಚ್ಚಾಗಿ ಕಾಣಿಸುತ್ತದೆ. ಅದನ್ನು ನೊದೆ ಹುಲ್ಲು ಅಂತಲೂ ಕರೀತಾರೆ. ಆ ಕಾಶಾಂಶುಕ ಅನ್ನುವಲ್ಲಿ ಒಂದು ರೀತಿಯಾಗಿ ಚೆನ್ನಾಗಿ ಸೊಂಪಾದ ಆ ಕಾಶ ಅನ್ನುವಂತಹ ಹುಲ್ಲು ಮತ್ತು ಅದರ ಹೂಗಳು, ಅವುಗಳನ್ನೇ ಬಟ್ಟೆಯಾಗಿ ತೊಟ್ಟು ಇದು ಏನು ಮಾಡಿದೆ, ಶರದೃತು ಅನ್ನುವಂಥ ತರುಣಿ ವಿಕಚ ಪದ್ಮ ಮನೋಜ್ಞ ವಕ್ತರ, ವಿಕಚ ಪದ್ಮ ಮನೋಜ್ಞ ವಕ್ತರ, ಅರಳಿರ್ತಕ್ಕಂಥ ತಾವರೆಗಳ ಕಣ್ಣನ್ನು ಹೊಂದಿದೆ. ಸೋನ್ಮಾದ ಹಂಸ ರವನೂಪುರ ನಾದರಮ್ಯ, ಉನ್ಮತ್ತವಾದ ಹಂಸಗಳ ನಾದ ಅನ್ನುವಂಥ ಗೆಜ್ಜೆಯ ಮೊಳಗನ್ನು ಹೊಂದಿದೆ. ಅಪಕ್ವಶಾಲಿ ರುಚಿರ, ತೆನೆ ತುಂಬಿ ತೊನೆದಾಡುವ ಭತ್ತದ ತೆನೆಗಳು ಯಾವುದಿವೆ, ಕಾಳು ತುಂಬಿ ತೊನೆದಾಡುವ ಭತ್ತದ ತೆನೆಗಳ ಬಳುಕಿನಂತೆ ಅದರ ಬಳುಕುವಿಕೆ ಉಂಟು. ತನುಗಾತ್ರ ಎಷ್ಟಿ ಪ್ರಾಪ್ತ ಶರನ್ನವವಧೂರಿವ ರೂಪರಮ್ಯ, ಹೊಸ ಹೆಣ್ಣಿನ ಮಧುವಣಿಗಿತ್ತಿಯ ಹಾಗೆ ಬರ್ತಾ ಇದೆ ಅಂತ ತುಂಬ ಒಳ್ಳೆಯ ಕಲ್ಪನೆಯನ್ನು ಕವಿ ಮಾಡ್ತಾನೆ. ಇಲ್ಲಿ ಒಂದು ರೀತಿಯಲ್ಲಿ ಅದರ ವ್ಯಕ್ತಿತ್ವವನ್ನೇ ತೋರ್ಪಡಿಸಿದ್ದಾನೆ. ಶರತ್ಕಾಲದ ಡೀಟೇಲ್ಸ್ ಮುಖ್ಯವಾಗಿ ಅಲ್ಲಿ ಕಾಣ್ತಾ ಇವೆ. ಕಾಶೈರ್ಮಹೀ ಶಿಶಿರ ದೀಧಿತಿನ ರಜನ್ಯ ಹಂಸೈರ್ಜಲಾನಿ ಸರಿತಾಂ ಕುಮುದೈಃ ಸರಾಂಸಿ ಸಪ್ತಚ್ಛದೈ ಕುಸುಮಭಾರ ನತೈರ್ವನಾಂತಹ ಶುಕ್ಲೀಕೃತಾನ್ಯುಪವನಾನಿ ಚ ಮಾಲತೀಭಿ. ಈಗ ಅವನು ಇಡೀ ಪರಿಸರವೇ ಬೆಳಗಾಗಿಬಿಟ್ಟಿದೆ ಅಂತಾನೆ. ಶರತ್ಕಾಲದಲ್ಲಿ ಮಳೆ ಇಲ್ಲ, ಮೋಡಗಳಿಲ್ಲ, ಗುಡುಗಿಲ್ಲ, ಮಿಂಚಿಲ್ಲ, ಮಂಕುತನ ಇಲ್ಲ, ಕಾಮನ ಬಿಲ್ಲಿಲ್ಲ, ಎಲ್ಲ ಬಣಬಣ. ಆದರೂ ಅದರೊಳಗೊಂದು ಸೊಗಸಿದೆ. ವಾಲ್ಮೀಕಿ ಹೇಳುವುದುಂಟು, ಅದು ಯಾವ ರೀತಿಯಾಗಿದೆ ಅಂತಂದರೆ ತೊಳೆದ ಕತ್ತಿಯ ಹಾಗಿದೆ ಅಂತ ಹೇಳ್ಬಿಟ್ಟಿದ್ದನು ಹೇಳ್ತಾನೆ. ವ್ಯಭ್ರಂನಭೋ ಧೌತ ವಾಲ್ಮೀಕಿ ರಾಮಾಯಣ ವ್ಯಭ್ರಂನಭ ತತ್ಕ್ಷಣದಲ್ಲಿ ಜ್ಞಾಪಕ ಬರ್ತಾ ಇದೆ. ಅದು ಒಂದು ರೀತಿ ಕತ್ತಿಯನ್ನು ತೊಳೆದಂಥ ಒಂದು ಫಳಫಳ ಬೆಳಕನ್ನು ಹೊಂದಿರುವಂಥದ್ದು. ವ್ಯಭ್ರಂನಭ ಶಸ್ತ್ರವಿಧೌತ ವರ್ಣಂ ಅಂತ. ಶಸ್ತ್ರವಿಧೌತ ವರ್ಣಂ, ವ್ಯಭ್ರಂ ವಿ ಅಭ್ರಂ ವಿಗತಂ ಅಭ್ರಂ ಅಂದರೆ ಮೋಡವನ್ನು ಇಟ್ಕೊಳ್ಳದೆ ಖಾಲಿಯಾಗಿದೆ ಆಕಾಶ. ವ್ಯಭ್ರಂ ನಭಶಸ್ತ್ರವಿಧೌತ ವರ್ಣಂ, ಹೊಸದಾದ ಕತ್ತಿಯನ್ನು ಕಿಲುಬಿಲ್ಲದೆ ತೊಳೆದರೆ, ಕಲೆಯಿಲ್ಲದೆ ತೊಳೆದರೆ ಹೇಗೆ ಹೊಳೆಯುತ್ತದೆಯೋ ಹಾಗೆ ಆಕಾಶ ಹೊಳಿತಾ ಇತ್ತು ಅಂತ. ಅದು ಇನ್ನೊಂದು ಸೂಚನೆ, ಯುದ್ಧ ಕಾಲ ಆಗಬರುತ್ತದೆ. ಮಳೆಗಾಲದ ಕಾರಣ ಯಾರೂ ಎಲ್ಲಿಗೂ ಹೋಗುವಂತೆ ಇಲ್ಲ, ಸಂಚಾರಕ್ಕೆ ಅವಕಾಶ ಇಲ್ಲ. ಆ ಕಾರಣದಿಂದ ನಿಸ್ಸಂಚಾರವಾಗಿದ್ದ
ದುರಾಸದವಾಗಿದ್ದ ಮಾರ್ಗಗಳೆಲ್ಲವೂ ನಿಷ್ಕಂಟಕವಾಗಿ ತೆರೆಯಲ್ಪಟ್ಟು ದಿಗ್ವಿಜಯಕ್ಕೆ, ಬೇಟೆಗೆ, ಜೈತ್ರ ಯಾತ್ರೆಗೆ, ವಿಜಯ ಯಾತ್ರೆಯ ವಿದ್ಯಾ ವಿನೋದಕ್ಕೆ ವಿದ್ವಾಂಸರು ಹೇಗೋ ಹಾಗೆ ರಾಜರುಗಳು ತೆರಳುವಂತೆ ಎಲ್ಲ ಕಡೆ ಅವಕಾಶವಾಗಿದೆ. ಅವರ ಆಯುಧವನ್ನು ಮೊದಲು ಹರಿತ ಮಾಡಿಕೊಳ್ಳಬೇಕಲ್ಲ, ಅದಕ್ಕೆ ವ್ಯಭ್ರಂ ನಭಶಸ್ತ್ರ ವಿಧೋತ ವರ್ಣಂ ಅನ್ನುವಂತೆ ತೋರ್ಪಡಿಸ್ತಾ ಇದ್ದಾನೆ ಕವಿ. ಇಲ್ಲಿ ಆ ಬಿಳುಪನ್ನು ಹೇಳ್ತಾ ಇದ್ದಾನೆ. ಕಾಶ ಪುಷ್ಪಗಳಿಂದ, ಆ ನೊದೆ ಹುಲ್ಲಿನಿಂದ ನೆಲ ಅಲ್ಲಲ್ಲಲ್ಲಿ ಬೆಳ್ಳಿಗೆ ಕಾಣಿಸ್ತಾ ಇತ್ತು. ಮತ್ತು ತುಂಬು ಚಂದ್ರ, ಆ ತುಂಬು ತಿಂಗಳ ಬೆಳಕು, ಆ ಬೆಳ್ದಿಂಗಳಂತೀವಲ್ಲ, ತಿಂಗಳಿನ ಬಿಳುಪಿನ ಭಾಗ ಬೆಳ್ದಿಂಗಳಂತ, ಬಿಳಿದು ತಿಂಗಳ್ ಬೆಳ್ದಿಂಗಳ್. ಆ ರಾತ್ರಿಗಳೆಲ್ಲ ಬೆಳಕಾಗಿರುತ್ತವೆ. ನೀರಿನಲ್ಲಿ ಎಲ್ಲೆಡೆಯೂ ಸಂಚಾರ ಮಾಡುವಂಥ ಹಂಸಗಳು, ಅದರಿಂದ ನೀರು ಬೆಳ್ಳಗಿರುತ್ತದೆ. ಮತ್ತು ಹಂಸಗಳಿಲ್ಲದ ಜಾಗದಲ್ಲಿ ಬೆಳ್ದಾವರೆಗಳ ಅರಳಿ, ಅದು ಕುಮುದೈಹಿ ಸರೋವರಗಳು. ಮತ್ತು ಕಾಡಿನಲ್ಲಿ ಏಳೆಲೆಯ ಬಾಳೆ ಗಿಡಗಳು, ಸಪ್ತಚ್ಛದಗಳು, ಅವುಗಳ ತೊಗಟೆಯೂ ಬಿಳಿ, ಅವುಗಳ ಹೂಗಳು ಬಿಳಿ. ಮತ್ತು ಮಾಲತಿ ಅಂದರೆ ಜಾಜಿ ಹೂವು, ಅದು ಅಲ್ಲಲ್ಲಲ್ಲಿ ಕಾಣಸಿಗುವಂಥ ಬಳ್ಳಿ, ಅದರ ಬಿಳುಪು ಕೂಡ. ಹೀಗೆ ಶರತ್ಕಾಲದಲ್ಲಿ ಎಲ್ಲ ಬಿಳಿಯಾಗಿದೆ, ಎಲ್ಲ ನಿರ್ಮಲವಾಗಿದೆ, ಎಲ್ಲ ತೊಳಗಿ ತೋರ್ತಾ ಇದೆ ಅನ್ನುವ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ನೋಡಿ, ಸಾಮಾನ್ಯಕ್ಕೆ ನಾವು ಎಲ್ಲ ಹೂಗಳನ್ನು ಎಲ್ಲ ಕಾಲದಲ್ಲಿವೆ ಅಂತ ವರ್ಣಿಸಿಬಿಡ್ತೀವಿ. ಎಷ್ಟೋ ಕವಿಗಳಿಗೆ ಯಾವ ಹೂವು ಯಾವ ಕಾಲದಲ್ಲಿ ಬಿಡುತ್ತಿದೆ ಅಂತ ಗೊತ್ತಿಲ್ಲ. ಅದರೊಳಗೂ ಬೆಂಗಳೂರಂಥ ನಗರದಲ್ಲಿ ನಮಗೆ ಎಲ್ಲ ಕಾಲದಲ್ಲೂ ಮಲ್ಲಿಗೆ ಸಿಕ್ಬಿಡುತ್ತೆ ಅಂತ ಅನಿಸುತ್ತೆ. ವಾಸನೆ ಇಲ್ಲ, ಏನೂ ಇಲ್ಲ, ಆ ಹಸಿರುತನ ಇನ್ನೂ ಹೋಗೇ ಇರೋದಿಲ್ಲ. ಆ ಥರದ ಮಲ್ಲಿಗೆ, ಅದು ಮಲ್ಲಿಗೆಯೋ ಮೈಲಿಗೆಯೋ ಅನ್ನುವಂತೆ ಇರುತ್ತದೆ. ವರ್ಷಕ್ಕಿಡೀ ಮಾವಿನ ಹಣ್ಣು ಸಿಕ್ಕಿಬಿಡುತ್ತೆ ಬೇಕಾದರೆ, ಆದರೆ ಅದು ಯಾವ ರೀತಿಯಾದ ರುಚಿ ಇರೋದಿಲ್ಲ. ಅವರೇಕಾಯಂತೂ ವರ್ಷ ಇಡೀ ಸಿಗುತ್ತದೆ, ಅದರೊಳಗೆ ಯಾವ ಸೊಗಡೂ ಇರೋದಿಲ್ಲ. ಹಾಗಲ್ಲದೆ ಋತ್ವನುಸಾರವಾಗಿ ಹೂಗಳು ಬಿಟ್ಟಾಗ ಆ ಹೂಗಳಲ್ಲಿರುವ ಸ್ವಾರಸ್ಯ ತುಂಬ ಅತಿಶಯವಾದದ್ದು. ನಮ್ಮ ಮನೆಯ ಹಿತ್ತಲಿನಲ್ಲಿ 1 ಸುತ್ತಿನ, 3 ಸುತ್ತಿನ, 7 ಸುತ್ತಿನ ಮಲ್ಲಿಗೆ ಬಳ್ಳಿಗಳಿವೆ. ಅವು ಅಷ್ಟೋ ಇಷ್ಟ ಹೂ ಬಿಡುತ್ತವೆ. ಒಂದು ಹಿಡಿ ಹೂವು ಬಿಟ್ಟರು ಅದನ್ನು ದೇವರಿಗೆ ಬಿಡಿಸಿ ಅರ್ಪಿಸಿದ ಮೇಲೆ ಕೈ ಮೂಸಿ ನೋಡಿದ್ರೆ ಪರಿಮಳ ಇರುತ್ತದೆ. ಒಂದು 3-4 ನಿಮಿಷ ಅದು ಆ ಒಂದು ಮನೋಹರವಾದ ಭಾವವನ್ನು ತಂದುಕೊಡುತ್ತದೆ. ಅದು ಋತುಸಹಜವಾಗಿ ಬಂದಾಗ, ಈಗ ಮಲ್ಲಿಗೆಯ ಕಾಲವಾದ್ದರಿಂದ ಹಾಗಲ್ಲವಾದರೆ ಯಾವ್ಯಾವ ರೀತಿಯಲ್ಲೋ ಮಾಡಬಹುದು, ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಒಂದು ಲೈವ್ ಶೋ ಅಂತೀವಲ್ಲ, ಲೈವ್ ಶೋ ಬೇರೆ, ರೆಕಾರ್ಡೆಡ್ ಶೋ ಬೇರೆ. ರೆಕಾರ್ಡೆಡ್ ಮ್ಯೂಸಿಕ್ಕಿಗೆ ಕುಣಿದ್ರೆ ಆ ಸಂಗೀತದ ರೆಕಾರ್ಡಿಂಗ್ ಯಾವ ರೀತಿ ಇರ್ತದೋ ಆ ರೀತಿ ಕುಣಿಬೇಕು. ಒಂದು ಹೊಸ ಕಲ್ಪನೆ ಬಂತು ಅಂದರೆ ಮಾಡೋದಕ್ಕಾಗೋದಿಲ್ಲ, ಅದು ಅಲ್ಲಿಗೆ, ಇದು ಇಲ್ಲಿಗೆ ಆಗುತ್ತದೆ. ಹಾಗಲ್ಲದೆ ಲೈವ್ ಶೋ ಅಂತನ್ನುವಲ್ಲಿ ಲೈವ್ ಮ್ಯೂಸಿಕ್ ಅಂತಂದರೆ ಆ ಋತುವಿಗೆ ಅನುಸಾರವಾಗಿ ಬರುವಂಥದ್ದು. ಮಂದ್ರ ಕಾದಂಬರಿಯಲ್ಲಿ ಭೈರಪ್ಪನವ್ರು ಹೇಳ್ತಾರೆ, ಈ ಪುಡಿ ಕಡಿ ಗಿಡಗಳು, ಗಂಟೆಗಳು, ಪೊದೆಗಳು ಯಾವಾಗಂದರೆ ಆವಾಗ ಹೂ ಬಿಟ್ಟುಬಿಡುತ್ತವೆ, ಋತುಗಳ ಸ್ವರೂಪ ಗೊತ್ತಾಗೋಲ್ಲ. ದೊಡ್ಡ ದೊಡ್ಡ ಗಿಡ ಬಳ್ಳಿಗಳು, ಮರಗಳು, ಅವುಗಳಲ್ಲಿ ಋತ್ವನುಸಾರವಾಗಿ ಹೂ ಬಿಡುವುದರಿಂದ, ಋತ್ವನುಸಾರವಾಗಿ ಫಲ ಮತ್ತು ಚಿಗುರು ಗೋಚರವಾಗೋದ್ರಿಂದ ಆ ರಾಗಕ್ಕೆ ಒಳ್ಳೆಯ ಸ್ಫೂರ್ತಿ ಬರುತ್ತದೆ ಅಂತ ಮೋಹನ್ಲಾಲ ಆ ರೀತಿಯಾದ 1000 ಎಕರೆಗಳ ಆ ಒಂದು ಚಿತ್ರಾ ನದಿ ಮತ್ತು ನರ್ಮದಾ ನದಿ ಸಂಗಮದ ಜಾಗದ ವನದಲ್ಲಿ ತನ್ನ ಸಂಗೀತದ ತಪಸ್ಸನ್ನು ನಡೆಸಿದ ಅಂತ ತುಂಬ ಮಹತ್ವದ ಅಂಶ ಅಂತ ಅನಿಸುತ್ತದೆ. ಇದನ್ನು ನಮ್ಮ ಪಂಪ ಒಬ್ಬ ಪ್ರಾಯಶಃ ನಮ್ಮ ಪ್ರಾಚೀನ ಕನ್ನಡ ಕವಿಗಳಲ್ಲಿ ತಿಳ್ಕೊಂಡ. ಆಮೇಲೆ ತಿಳ್ಕೊಂಡಿದ್ದು ಕುವೆಂಪು ಮಾತ್ರ. ಮತ್ತಿನ್ನು ಯಾರೂ ಇಲ್ಲ. ಎಲ್ಲರೂ ಯಾವಾಗಂದರೆ ಆವಾಗ, ಹೇಗಂದರೆ ಹಾಗೆ ಮಾಡ್ತಕ್ಕಂಥವ್ರೇನೆ. ಪುಸ್ತಕ ಪಂಡಿತ ಕವಿಗಳಿಗೆ ಕಾವ್ಯತ್ವ ಸಿದ್ಧಿಯಾಗೋದಿಲ್ಲ ಅನ್ನೋದಕ್ಕೆ ಇದೇ ಗೊತ್ತಾಗುತ್ತೆ. ನೋಡಿದ್ರೆ ನಮಗೆ ತಿಳಿಯುತ್ತದೆ. ಈಗ ನೋಡಿ, ರಂಗರಾವ್ ರಸ್ತೆ ಅಂತ ಇಲ್ಲಿಯೇ ಹತ್ತಿರದಲ್ಲಿದೆ, ನಮ್ಮ ರಾಮಸ್ವಾಮಿಯವರ ಮನೆಯೂ ಅಲ್ಲಿದೆ. ಅಲ್ಲಿ ಹೊಳೆದಾಸವಾಳ ಅನ್ನುವಂಥ ಮರಗಳು ಹೆಚ್ಚಾಗಿವೆ ರಸ್ತೆಯ ಪಕ್ಕದಲ್ಲಿ. ಅವುಗಳು ಈಗಾಗಲೇ ಒಂದೊಬ್ಬೆ ಹೂ ಬಿಟ್ಟು ಮುಗಿದೋಯ್ತು. ಈ ಹೂಗಳೆಲ್ಲನೂ ಕಾಯಿಗಳಾಗಿ, ಬೀಜಗಳಾಗಿ, ಗಂಟಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದು ಒಂದು ರೀತಿಯಾದ ಕೆನ್ನೀಲಿಯ ಬಣ್ಣದಿಂದ ಗಾಢವಾದ ಗುಲಾಬಿಯ ಬಣ್ಣದವರೆಗೆ ಹಲವು ಶೇಡ್ಸ್ ಆಫ್ ವೈಲೆಟ್ ಆ್ಯಂಡ್ ಪಿಂಕ್ ಅಲ್ಲಿ ಬಿಡುವಂಥ ಗುಚ್ಛಗುಚ್ಛವಾಗಿರುವ ಬಹಳ ಸೊಗಸಾದ ಪುಷ್ಪ ಮಂಜರಿಗಳ ವೃಕ್ಷ ಅದು. ನೀರು ಸಮೃದ್ಧವಾಗಿದ್ದರೆ ಬಹಳ ಚೆನ್ನಾಗಿರ್ತವೆ. ಅದಕ್ಕೆ ಹೊಳೆದಾಸವಾಳ ಅಂತ ಹೊಳೆಗುಂಟ ಇರತಕ್ಕಂಥದ್ದು. ಅದನ್ನು ಪ್ರೈಡ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಆ ಗಿಡವನ್ನು. ಅದು ಸಾಧಾರಣ ಮಧ್ಯಮ ಗಾತ್ರದ ಮರ. ಅದು ಹೂ ಬಿಡುವಂಥದ್ದು ಏಪ್ರಿಲ್ನ ಆರಂಭ ಅಥವಾ ಮಾರ್ಚಿನ ಕೊನೆಯಿಂದ ಮೇ ಆರಂಭದ ಹೊತ್ತಿಗೆ ಮುಗಿದೋಗ್ಬಿಟ್ಟಿರುತ್ತೆ. ಹೂ ಇರೋದಿಲ್ಲ. 1.5 ತಿಂಗಳು 2 ತಿಂಗಳು ಅವುಗಳ ಪುಷ್ಪ ವೈಭವ ಮಾತ್ರ. ಕಾಲ ತಪ್ಪಿಸುವಂಥದ್ದೇನೆ ಅಲ್ಲ. ಮೇ ತಿಂಗಳು ಬರ್ತಾ ಇರುತ್ತೆ, ಗುಲ್ಮೊಹರ್ ಆರಂಭ ಮಾಡಿಬಿಡ್ತದೆ. ಗುಲ್ಮೊಹರ್ ಅಂತಂದರೆ ಹೂವಿನ ಮೊಹರೆ. ಅರಗಿನಲ್ಲಿ ಕೆಂಪು ಬಣ್ಣ ಹೆಚ್ಚು ಕಾಣುವಂಥದ್ದಲ್ವ. ಅರಗಿನ ಮೊಹರನ್ನು ಪರಮಾತ್ಮ ಮಾಡಿದ್ದಾನೆ, ಪ್ರಕೃತಿಗೆ ತಾನು ಸೀಲಿಟ್ಟಿದ್ದಾನೆ. ಇದು ತುಂಬ ಸುಂದರವಾದದ್ದು ಅಂತ ಉರ್ದು ಶಬ್ದದ ಅರ್ಥ ಅಂತ.
ಅವು ಮತ್ತು ಮೇ ಫ್ಲವರ್ ವೈಶಾಖಿ ಅವು ಹೂ ಬಿಡೋದಕ್ಕೆ ಆರಂಭವಾಗುತ್ತದೆ. ಹೀಗೆ ಅವುಗಳನ್ನು ನೋಡದೇ ಇದ್ದರೆ, ಗಮನ ಇಟ್ಟು ಕಾಣದೇ ಇದ್ದರೆ, ಕಾಲಕ್ಕೆ ಶ್ರುತಿ ಮಾಡಿಕೊಳ್ಳದೇ ಇದ್ದರೆ ಯಾವ ವರ್ಣನೆಯಲ್ಲೂ ಜೀವ ಇರುವಂಥದ್ದಲ್ಲ. ನೋಡಿ, ನಮ್ಮ ಸಿನಿಮಾಗಳಲ್ಲಿ ಮತ್ತೊಂದರೊಳಗೆ ನೀವು ಗಮನಿಸಿ ನೋಡಿ, ಅವ್ರು ಯಾವುದೋ ಕಾಲದಲ್ಲಿ ಯಾವುದೋ ಸಂದರ್ಭದಲ್ಲೂ ಮಳೆ ಬಂದುಬಿಡುತ್ತೆ. ನಾಯಕ ನಾಯಕಿ ತೋಯಬೇಕು, ಬಾಕ್ಸ್ ಆಫೀಸ್ ಹಿಟ್ಟಾಗಬೇಕು ಅಂದರೆ ಬಿಳಿ ಬಟ್ಟೆ ಹಾಕಬೇಕು, ಮಳೆಯಲ್ಲಿ ತೋಯಿಸಬೇಕು ಅಂತ. ಅದು ಯಾವ ಕಾಲ, ಬೇಸಿಗೆಯ ಚಳಿಗಾಲವ, ಯಾವ ಕಾಲವೂ ಗೊತ್ತಿಲ್ಲ. ನಮ್ಮದು ಮಾನ್ಸೂನ್ ದೇಶ, ವರ್ಷ ಇಡೀ ಮಳೆ ಬರುವಂಥದ್ದಲ್ಲ. ಅದೇನು ಮೆಡಿಟರೇನಿಯನ್ ಕ್ಲೈಮೇಟೇ. ಯಾವಾಗಂದರೆ ಆವಾಗ, ಯಾವ ಹೂವು ಅಂದರೆ ಆ ಹೂವು ಕಾಣಿಸ್ಬಿಡುತ್ತೆ. ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ಪ್ರಾಚೀನ ಕವಿಗಳು ಹಾಗೆ ಮಾಡಿದ್ದು. ಕೃಷ್ಣನ ಸೇವಿಸಬೇಕಂತೆ 6 ಋತುಗಳು ಬಂದುಬಿಟ್ವಂತೆ, ಅವುಗಳಿಗೆ ಬೇರೆ ಕೆಲಸ ಇಲ್ವಾ? ಶಿಶುಪಾಲ ವಧದಲ್ಲಿ ಮಾಡ್ತಾನೆ. ಅಂದರೆ ತನಗೆ ಬೇಕು ಮಾಡಬೇಕು ಅನ್ನಿಸ್ತು, ಯಾವುದೂ ಮಾಡ್ತಾನೆ. ಅದಾದರೂ ಒಂದು ರುಚಿಶುದ್ಧಿಯಿಂದ ಮಾಡಿದ್ದಾನೆಯಾ? ಏನೂ ಮಾಡಿಲ್ಲ. ಕವಿಗಳು ಹಾಗೆ ಆಗಬಾರ್ದು. ಕಾಳಿದಾಸನಲ್ಲಿ ಅಂಥದ್ದನ್ನು ನಾವು ಕಾಣುವಂಥದ್ದಲ್ಲ. ಚಂಚನ್ ಮನೋಜ್ಞ ಶಪರೀ ರಸನಾ ಕಲಾಪಾಹ. ರಸನ ಅಂದರೆ ನಾಲ್ಗೆ ಅಂತಲ್ಲ, ಹಗ್ಗ, ನೂಲು ಅಂತ ಅನ್ನುವ ಅರ್ಥದಲ್ಲಿ ರಶನ ಅಂತ ಒಡ್ಯಾಣ. ಪರ್ಯಂತ ಸಂಸ್ಥಿತ ಸಿತಾಂಡಜ ಪಂಕ್ತಿಹಾರಾಹ ನದ್ಯೋ ವಿಶಾಲ ಪುಲಿನಾನ್ವಿತ ಬಿಂಬ ಪುಲಿನಾಂತ ನಿತಂಬ ಬಿಂಬಾಹ ಮಂದಂ ಪ್ರಯಾಂತಿ ಸಮದಾ ಪ್ರಮದಾ ಇವಾದ್ಯ. ನದಿಗಳು ಮೆಲ್ಲ ಮೆಲ್ಲನೆ ಹರಿತಾ ಇವೆ. ಮಳೆಗಾಲದ ಕೊಬ್ಬಿಲ್ಲ, ಅಬ್ಬರ ಇಲ್ಲ, ಜೋರಿಲ್ಲ, ಏರಿಲ್ಲ, ಕಾವಿಲ್ಲ, ಕಸುವಿಲ್ಲ. ಹೇಗೆ ಕಾಣಿಸ್ತಾ ಇದೆ ನದಿ ಅಂತಂದರೆ, ಮನೋಹರವಾದ ಮೀನುಗಳ ಕಣ್ಣು, ಮೀನಾಕ್ಷಿಯರಾಗಿವೆ ಅವೆಲ್ಲ. ಮತ್ತು ದಡದಲ್ಲಿ ಎಲ್ಲ ತುಂಬ ಸೊಗಸಾಗಿರ್ತಕ್ಕಂಥ ಅಂಡಜ ಪಂಕ್ತಿ, ಹಂಸಗಳ, ಕೊಕ್ಕರೆಗಳ ಸಾಲು, ಬೆಳ್ಳಕ್ಕಿಗಳ ಸಾಲು ಕಾಣಿಸ್ತಾ ಇವೆ. ಮತ್ತು ಅವುಗಳ ದಡ ಚೆನ್ನಾಗಿ ತೋರಿಕೊಳ್ತಾ ಇವೆ. ಸೊರಗಿಯ ನದಿಗಳು ಹರಿತಾ ಇದ್ದರೆ ಮೆಲ್ಲ ಮೆಲ್ಲನೆ ಬರ್ತಾ ಇರತಕ್ಕಂಥ ರಮಣೀಯರು ಮೀನಾಕ್ಷಿಯರಾಗಿ ಮತ್ತು ಪಕ್ಷಿ ಮೇಖಲೆಯರಾಗಿ ಮತ್ತು ಆ ಮಳಲ ದಿಬ್ಬಗಳ ನಿತಂಬ ಸ್ಥಳದಿಂದ ತುಂಬ ರಮಣೀಯವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಕವಿ ನದಿಗಳಿಗೆ ಒಪ್ಪಬಿಟ್ಟಿದ್ದಾನೆ. ಇದು ವಾಲ್ಮೀಕಿಯ ಪ್ರಸಾದವೇ. ದರ್ಶಯಂತಿ ಶರನ್ನದ್ಯ ಪುಲಿನಾನಿ ಶನೈಶನೈಹಿ ನವಸಂಗಮ ಸಂವ್ರೀಢ ಜಗನಾನಿವ ಯೋಷಿತಾಮ್ ಅಂತ ಹೇಳಿದ್ನಲ್ಲ. ಯೋಮಕ್ವಚಿದ್ ರಜತ ಶಂಖ ಮೃಣಾಲ ಗೌರೈಹಿ ತ್ಯಕ್ತಾಂಬುಭಿ ಲಘುತಯ ಶತಶಃ ಪ್ರಯಾತೈಃ ಸಂಲಕ್ಷ್ಯತೆ ಪವನವೇಗ ಚಲೈಹಿ ಪಯೋದೈಹಿ ರಾಜೇವ ಚಾಮರ ವರೈಹಿ ಉಪವಿಜ್ಯಮಾನಃ. ತುಂಬ ಚೆನ್ನಾದ ಪದ್ಯ ಇದು. ಆಕಾಶದಲ್ಲಿ ಶಂಖ ಮೃಣಾಲ ಗೌರೈಹಿ, ತಾವರೆಯ ಬಳ್ಳಿಯ ಹಾಗೆ ಬೆಳ್ಳಗೆ ಮತ್ತು ಶಂಖದ ಹಾಗೆ ಬಿಳುಪಾಗಿ ಬೆಳ್ಮೋಡಗಳು ಅಂದರೆ ನೀರಿಲ್ಲದ ಮೋಡಗಳು, ತಿಳಿಮೋಡಗಳು ಹೋಗ್ತಾ ಇವೆ, ತೇಲ್ತಾ ಇವೆ. ಮತ್ತು ಅವು ಭಾರವಿಲ್ಲದೆ ಹಗುರವಾಗಿರುವುದರಿಂದ ವೇಗವಾಗಿ ಗಾಳಿಯಲ್ಲಿ ಹೋಗ್ತಾ ಇವೆ. ಹೇಗೆ ಹೋಗ್ತಾ ಇವೆ ಅಂತಂದರೆ, ಯಾವುದೋ ಒಬ್ಬ ರಾಜನಿಗೆ ಚಾಮರ ಸೇವೆಯನ್ನು ಮಾಡೋದಕ್ಕೆ ನಿಯುಕ್ತರಾಗಿರುವಂತೆ ಚಮರಿ ಮೃಗದ ಬಾಲ ಚಾಮರ ಹಾಗೆ ಹೋಗ್ತಾ ಇವೆ ಅಂತ ಹೇಳಿಬಿಟ್ಟು ಆ ಒಂದು ಆಕಾಶವೇ ಒಂದು ರಾಜ, ಆ ರಾಜನಿಗೆ ಇದು ಚಾಮರ ಸೇವೆ ಅನ್ನುವ ಭಾವವನ್ನು ಕವಿ ವ್ಯಕ್ತಪಡಿಸ್ತಾನೆ. ನೋಡಿ, ಮೃಚ್ಛಕಟಿಕದಲ್ಲಿ ಶೂದ್ರಕ ಮಳೆಗಾಲದಲ್ಲಿ ನವಿಲುಗಳು ತಮ್ಮ ಬಿಚ್ಚಿದ ಗರಿಗಳಿಂದ ಆಕಾಶಕ್ಕೆ ಉಡ್ಡಯನ ಮಾಡಿದಾಗ ಕಂವಿಜ್ಯತೆ ಮಣಿಮಯೈರಿವ ತಾಲವೃಂತೈಹಿ ಅಂತ ಹೇಳ್ತಾನೆ. ಬಗೆ ಬಗೆಯ ಮುತ್ತು ರತ್ನಗಳ ಅಲಂಕಾರ ಮಾಡಿರುವ ಬೀಸಣಿಗೆಗಳಿಂದ ಬೀಸಲ್ಪಟ್ಟಂತೆ ಆಕಾಶ ತೋರ್ತಾ ಇದೆ ಅಂತ. ನವಿಲಿನ ಗರಿಗಳು ಆ ತರಹದ ಒಂದು ಚಾಮರಗಳು ಅಂತ. ಚಾಮರ ಅಂತಂದರೆ ಇಲ್ಲಿ ತಾಲವೃಂತ ಅನ್ನುವ ಮಾತು ಹೇಳಿದ್ದಾನೆ. ತಾಲವೃಂತ ಬೇರೆ, ಚಾಮರ ಬೇರೆ, ವ್ಯಜನ ಬೇರೆ. ವ್ಯಜನ ಅಂತಂದರೆ ಯಾವುದೇ ಬೀಸಣಿಗೆ ಆಗುತ್ತದೆ. ತಾಲವೃಂತ ಅಂದರೆ ತಾಳೆಯ ಗರಿಯಿಂದ ಮಾಡಿರ್ತಕ್ಕಂಥ ಬೀಸಣಿಗೆ, ಅದರ ಮೇಲೆ ಬಣ್ಣಗಳ ಚಿತ್ತಾರ ಎಲ್ಲ ಇರುತ್ತದೆ. ಚಾಮರ ಅಂತಂದರೆ ಚಮರಿ ಮೃಗದ ಬಾಲ. ಎಲ್ಲವೂ ಬೇರೆ ಬೇರೆ. ಆ ತಾಲವೃಂತಗಳಿಂದ, ಮಣಿಮಯವಾದ ತಾಲವೃಂತಗಳಿಂದ ಚಾಮರ ಸೇವೆ ಅಂದರೆ ಬೀಸಣಿಗೆ ಸೇವೆಯನ್ನು ಮಾಡಿಸಿಕೊಳ್ಳುವಂತಹ ರಾಜರಂತೆ ಆಕಾಶ ಕಾಣಿಸ್ತು ಮಳೆಗಾಲದಲ್ಲಿ ಅಂತ ಶೂದ್ರಕ ಹೇಳಿದ್ರೆ, ಇದು ಬಿಳಿಯ ಚಾಮರಗಳಿಂದ ಸೇವೆ ಮಾಡಿಸ್ಕೊಳ್ಳುವ ರಾಜನಂತೆ ಆಕಾಶ ಕಾಣಿಸ್ತು ಅಂತ ಶರತ್ಕಾಲದ ಬಗೆಗೆ ಕಾಳಿದಾಸ ಹೇಳ್ತಾನೆ. ಭಿನ್ನಾಂಜನ ಪ್ರಚಯ ಕಾಂತಿನ ಭೋ ಮನೋಜ್ಞಂ ಬಂದೂಕ ಪುಷ್ಪ ರಚಿತಾರುಣತಾ ಚ ಭೂಮಿ ವಪ್ರಾಶ್ಚ ಚಾರು ಕಮಲಾವೃತ ಭೂಮಿ ಭಾಗಾ ಪ್ರೋತ್ಕಂಠಯಂತಿ ನಮನೋ ಭುವಿ ಕಸ್ಯ ಯೂನಃ. ಆಕಾಶ ಎಲ್ಲ ಈಗ ಗಾಢವಾದ ನೀಲಿಯ ಬಣ್ಣದಲ್ಲಿ ಕಾಣಿಸ್ತಾ ಇದೆ, ಮೋಡ ಇಲ್ಲ. ಬಂಧೂಕ ಪುಷ್ಪ ರಚಿತಾರುಣತಾ ಚ ಭೂಮಿ, ಇನ್ನು ಬಂದುಗೆ ಹೂವು ಅಂತ ಕರಿತೀವಿ, ಅದು ಕೆಂಬಣ್ಣದಲ್ಲಿ ಶರತ್ಕಾಲದಲ್ಲಿ ಬಿಡುವಂಥದ್ದು. ಅಲ್ಲಿಂದ ಭೂಮಿಗೆ ಕೆಂಬಣ್ಣ ಬಂದಿದೆ, ಆಕಾಶಕ್ಕೆ ಗಾಢವಾದ ನೀಲಿಯ ಬಣ್ಣ ಬಂದಿದೆ. ಈ ಜೆಟ್ ಸ್ಕೈ ಬ್ಲೂ ಮತ್ತು ಪಿಚ್ ಡಾರ್ಕ್ ರೆಡ್, ಈ ಎರಡು ಬಣ್ಣ ಇದೆಯಲ್ಲ, ಇದು ತುಂಬ ಒಳ್ಳೆಯ ಕಾಂಬಿನೇಷನ್. ಇಟ್ಸ್ ಎ ಕ್ಲಾಸಿಕ್ ಕಾಂಬಿನೇಷನ್.
ಮೈಸೂರು ಸಿಲ್ಕ್ನಲ್ಲಿ ಆ ಒಂದು ಕಾಂಬಿನೇಷನ್ ಇದೆ. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಗಾಢವಾದ ಮೆಜೆಂಟಾ ಅಂತೀವಲ್ಲ, ಎಣ್ಣೆಗೆಂಪು ಬಣ್ಣ, ಅದು ಬಂದುಗೆ ಹೂವಿನ ಬಣ್ಣ, ಮತ್ತು ಒಳ್ಳೆಯ ಆಕಾಶ ನೀಲಿ, ಗಾಢವಾದ ನೀಲಿ, ಇವೆರಡರ ಕಾಂಬಿನೇಷನ್ನಲ್ಲಿ ನನಗೆ ನನ್ನ ಇಂಜಿನಿಯರಿಂಗ್ ಮುಗಿದು ಕೆಲಸ ಸೇರಿದ ಬಳಿಕ ಮೊದಲ ಸಂಬಳದಲ್ಲಿ ಸಂಸ್ಕೃತ ಕಾವ್ಯಗಳು, ಶಾಸ್ತ್ರಗ್ರಂಥಗಳು, ಅಲಂಕಾರ ಶಾಸ್ತ್ರಗ್ರಂಥಗಳು ಕೊಂಡ ಮೇಲೆ ನಮ್ಮಮ್ಮನಿಗೆ ಒಂದು ಮೈಸೂರು ಸಿಲ್ಕ್ ಸೀರೆ ತೊಗೊಂಡೆ. ಈ ಕಾಂಬಿನೇಷನ್ನಲ್ಲೇ ತೊಗೊಳ್ಬೇಕು ಅಂತ ಅಂದುಕೊಂಡು. ನನಗೆ ಜ್ಞಾಪಕ ಈಗಲೂ ಇದೆ, ಹೆಂಗಸರು ಸೀರೆ ಅಂಗಡಿಗೆ ಹೋದರೆ ಕ್ಯಾಲೆಂಡರ್ ಇಟ್ಕೊಳ್ಬೇಕು, ಗಡಿಯಾರ ಸಾಕಾಗೋಲ್ಲ ಅಂತ. ಅದು ಮೈಸೂರು ಸಿಲ್ಕಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದದ್ದು, ನನ್ನ ಜೇಬಿನ ಭಾರಕ್ಕೆ ಡಿಸ್ಕೌಂಟ್ ಇದ್ದರೆ ಅನುಕೂಲ ಅಂತ. ಹೋಗಿದ್ದೆ ಶಿವಾನಂದ ಸರ್ಕಲ್ನಲ್ಲಿ ಮೈಸೂರು ಸಿಲ್ಕ್ನ ಅಂಗಡಿ. ಈ ಸೀರೆ ಹೀಗಿರಬೇಕು, ಡಬಲ್ ಸೈಡ್ ಬಾರ್ಡರ್ ಇರಬೇಕು, ಪೂರ್ತಿ ಜರಿ ಇರಬೇಕು, ಸರ್ವಾಂಗ ಸುಂದರವಾಗಿರಬೇಕು ಅಂತ ಮನಸ್ಸಿನಲ್ಲೇ ಆ ಸೀರೆಯನ್ನು ಕಲ್ಪನೆ ಮಾಡ್ಕೊಂಡು ಹೋಗಿದ್ದೆ. ರಾಶಿ ಜನ ಇದ್ದರು, ನೇರ ನುಗ್ಗಿ ಒಂದು ಸರ್ತಿ ಹಾಗೆ ನೋಡಿದ್ದೆ, ತಡ ಅದು ಸೀರೆ ಕೈ ಹಾಕಿ ತೆಗೆದುಕೊಂಡೆ. ಅವನು ಕೇಳೇ ಬಿಟ್ಟ, ಪಾಪ ಅದನ್ನೆಲ್ಲ ತೋರಿಸ್ತಾ ಇದ್ದವನು, ಏನು ಸಾರ್ ಮತ್ತೊಂದು ಸೀರೆ ನೋಡೋದಿಲ್ವಾ ನೀವು? ಹೀಗೆ ಗುರಿಯಿಟ್ಟು ಬಂದು ಆ ಕಿಂಗ್ ಫಿಶರ್ ಹಕ್ಕಿ ಗುರಿಯಿಟ್ಟು ಮೇಲಿಂದ ಬಂದು ಒಂದು ಮೀನನ್ನು ಕೊಕ್ಕಿನಲ್ಲಿ ಸರಕ್ಕಂತ ಹಿಡ್ಕೊಂಡು ಹೋಗುತ್ತದೆ, ಹಾಗೆ ನೀವು ಸೀರೆನ ಹಿಡ್ಕೊಂಡು ಬಿಟ್ಟಿದ್ದೀರಾ, ಮತ್ತೂ ನೋಡೋದಿಲ್ಲ ಅಂತ. ಇಲ್ಲಪ್ಪ, ನನ್ನ ಮನಸ್ಸಿನಲ್ಲಿ ಇಂಥದ್ದು ಬೇಕು ಅಂತಿತ್ತು, ಇದರೊಳಗೆ ಇದೆ ಅಂತ. ನಿಮ್ಮಂತೆ ಎಲ್ಲರೂ ವ್ಯಾಪಾರ ಮಾಡಿಬಿಟ್ರೆ ನಮಗೆ ಹಾಯೋ ಹಾಯಿ ಆಗೋದಿಲ್ವೇನೆ. ಒಂದು 30-40 ಸೀರೆಗಳನ್ನಾದರೂ ಬಿಚ್ಚಾಕಿಸಿ ಹೊಸಕಿ ಹಿಂಡದೆ ಹೆಂಗಸರಿಗೆ ತೃಪ್ತಿಯೇ ಆಗೋದಿಲ್ಲ, ಸೀರೆ ಕೊಂಡಿದ್ದು ಅಂತ ಅನಿಸೋದಿಲ್ಲ ಅಂತ. ಎಂಡಮೂರಿ ವೀರೇಂದ್ರನಾಥ್ ಅವರು ಭಾಳ ಚೆನ್ನಾಗಿ ನಲ್ಲಂಚು ತೆಲ್ಲಚೀರ ಅಂತ ಕಾದಂಬರಿ ಬರೆದಿದ್ದಾರೆ. ಅದು ಕನ್ನಡಕ್ಕೆ ಆ್ಯಾವರೇಜ್ ಚೆನ್ನಾದ ಅನುವಾದ ಅಲ್ಲ, ಬಡಕಲ ಅನುವಾದ ಬಂದಿದೆ ಕನ್ನಡದಲ್ಲಿ, ಕಪ್ಪಂಚು ಬಿಳಿ ಸೀರೆ ಅಂತ. ಅಲ್ಲಿ ಒಂದು ಕಡೆ ಆತ ಬರೀತಾರೆ, ಮನೆಯಲ್ಲಿ ಇಂಟರ್ನೆಟ್ನಲ್ಲಿ ನೀವು ನೋಡಿ ಸೀರೆಯನ್ನು ಸೆಲೆಕ್ಟ್ ಮಾಡಬಹುದು ಅಂತ ಅನಿಸಿದ್ರು ಕೂಡ ಸೀರೆಗಳು ವ್ಯಾಪಾರ ಆಗೋಲ್ಲ. ಅವರ ಅಂಗಡಿಗೆ ಹೋಗಿ ಅದನ್ನು ಮುಟ್ಟಿ ನೋಡಿ, ಹಾಗೆ ಹೀಗೆ ಹೊಸಕಿ ಹಿಡಿದು ನೋಡಿ, ಕನ್ನಡಿ ಮುಂದೆ ಹಿಡ್ಕೊಂಡು ಆಗೊಮ್ಮೆ ಈಗೊಮ್ಮೆ ಮೇಲೆಗೆ ಎಡಕ್ಕೆ ಬಲಕ್ಕೆ ಇಟ್ಟು ನೋಡಿ ನಮಗಿದು ಒಪ್ಪಿಗೆ ಆಗುತ್ತೆ ಅಂತ ಅನಿಸಿದ ಮೇಲೆ ಕೊಳ್ಳುವಂಥದ್ದು ಅಂತ. ತಪ್ಪಲ್ಲ, ಅದು ಆ ಮನೋಧರ್ಮ. ಆದರೆ ನಾವು ಮಾಡೋ ವ್ಯಾಪಾರಕ್ಕೆ ಅವ್ರಿಗೆ ಆಪಾಟಿ ಶ್ರಮವನ್ನು ಉಂಟು ಮಾಡುವುದಾ? ಅಷ್ಟು ಸೀರೆಗಳನ್ನು ನಿರ್ದಯವಾಗಿ ಮಡಚಿಡುವಂಥ ದಂಡನೆ ಕೊಡುವುದಾ? ಅದಕ್ಕೆ ಸೀರೆ ಅಷ್ಟು ದುಬಾರಿ ಆಗೋದು. ಎಷ್ಟೋ ಜನ ಸೀರೆ ನೇಯ್ತಕ್ಕಂಥ ಸೀರೆ ವ್ಯಾಪಾರಿಗಳು ನನಗೆ ಪರಿಚಿತರು ಉಂಟು. ಅವರುಗಳೆಲ್ಲ ಹೇಳ್ತಾ ಇರ್ತಾರೆ, ನಮಗೆ ಕೆಲವೊಮ್ಮೆ ಬೇಸರ ಆಗುತ್ತದೆ, ನಾವು ಮಾಡೋ ಮಾಲಿಗೆ ಇಷ್ಟು ದುಬಾರಿ ಬೆಲೆ ಇಡಬೇಕಂತ. ಆದರೆ ಏನು ಮಾಡುವುದು, ಅದರ ಮೇಲೆ ಬೇರೆ ಬೇರೆ ಭಾರಗಳು ಹಾಗೆ ಬರುತ್ತವೆ, ಸೀರೆ ವ್ಯಾಪಾರ ಆಗೋದು ಕಷ್ಟ. ಮತ್ತು 10 ಬಾರಿ ಅದನ್ನು ಹೊಸಕಾಕ್ಬಿಟ್ರೆ ಮತ್ತು ಸೀರೆನ ಯಾರೂ ಮುಟ್ಟೋದೂ ಇಲ್ಲ. ಇವನ್ನೆಲ್ಲ ನೋಡಿಕೊಂಡು ಒಂದಕ್ಕೆ 10 ಪಟ್ಟು ಬೆಲೆ ನಾವು ಇಡ್ತೀವಿ ಅಂತ ಹೇಳಿಬಿಟ್ಟು. ಹಾಗೆ ಆ ಒಂದು ನೀಲಿ ಮತ್ತು ಕೆಂಪಿನ ಕಾಂಬಿನೇಷನ್ ಇದೆ, ಅದೊಂದು ಕ್ಲಾಸಿಕ್ ಕಾಂಬಿನೇಷನ್. ಆ ಥರದ್ದು ಇರುತ್ತವೆ. ಯಾವ ಕಾಲಕ್ಕೂ ಜನಗಳ ರುಚಿ ಎಷ್ಟು ಬದಲಾದರೂ ಅದು ಉಳಿಯುವಂಥ ಕಾಂಬಿನೇಷನ್ನು. ಆ ರೀತಿಯಾದದ್ದು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ವಪ್ರಾಶ್ಚಾರು ಕಮಲಾವೃತ ಭೂಮಿ ಭಾಗ. ಇನ್ನು ಎಲ್ಲೆಲ್ಲಿ ಏರು ತಗ್ಗುಗಳಿದ್ದ ಜಾಗದಲ್ಲಿ, ಆ ಒಂದು ಭೂಮಿಯ ಬೆಟ್ಟದ ತಪ್ಪಲಿನ ಜಾಗಗಳಲ್ಲೆಲ್ಲ ಸೊಗಸಾಗಿ ಸರೋವರಗಳು, ಅಲ್ಲಿ ತಾವರೆಗಳು. ಪ್ರೋತ್ಕಂಠಯಂತಿ ನಮನೋ ಭುವಿ ಕಸ್ಯ ಯೂನಃ. ಯಾರ ಮನಸ್ಸಿಗೆ ತಾನೇ ಉತ್ಕಂಠತೆಯನ್ನು ತಂದುಕೊಡೋದಿಲ್ಲ. ಮಂದಾನಿಲ ಕುಲಿತ ಚಾರು ತರಾಗ್ರಶಾಖ ಪುಷ್ಪೋದ್ಗಮ ಪ್ರಚಯ ಕೋಮಲ ಪಲ್ಲವಾಗ್ರಹ ಮತ್ತದ್ವಿರೇಪ ಪರಿಪೀತ ಮಧುಪ್ರಸೇ ಕಶ್ಚಿತ್ತಂ ವಿದಾರಯತಿ ಕಸ್ಯನ ಕೋವಿದಾರ. ಕಂಚವಾಳ, ಕೋವಿದಾರ. ಆ ಕೋವಿದಾರ ವೃಕ್ಷ ಹೇಗಿದೆ, ಮಂದಾನಿಲ ಅದನ್ನು ಹೊಯ್ದಾಡಿಸ್ತಾ ಇದ್ದರೆ ಅದರ ತುದಿಯ ಚಿಗುರುಗಳು, ಎಲೆಗಳು ಗಲಗಲನೆ ಅಲ್ಲಾಡ್ತಾ ಇವೆ. ಇನ್ನು ಹೂಗಳು, ಆ ಹೂಗಳೆಲ್ಲ ಚಿಗುರಿನ ನಡುವೆ ಲಾಲಿತವಾಗಿ ಕಾಪಾಡಲ್ಪಟ್ಟು ತೋರ್ತಾ ಇವೆ. ಮತ್ತು ಆ ಹೂಗಳ ಮೇಲೆ ಮತ್ತ ಭೃಂಗಗಳು ಝಂಕಾರ ಮಾಡ್ತಾ ಇವೆ. ಹೀಗೆ ಬಗೆಬಗೆಯ ಬಣ್ಣಗಳು, ಎಲೆಗಳ ಬಣ್ಣ, ತುಂಬಿಗಳ ಬಣ್ಣ, ಚಿಗುರಿನ ಬಣ್ಣ, ಹೂಗಳ ಬಣ್ಣ, ಮತ್ತೆಲ್ಲ ಹಿನ್ನೆಲೆಯಲ್ಲಿ ಗಾಢವಾದ ನೀಲಿ, ಇವೆಲ್ಲ ಸೇರಿ ಯಾರ ಮನಸ್ಸನ್ನು ಸೆರೆ ಹಿಡಿಯುವಂತೆ ಸೀಳುವಂತೆ ಕಾಣಿಸ್ತಾ ಇದೆ ಅಂತ. ಮತ್ತು ನೋಡಿ, ಆ ಕೋವಿದಾರವನ್ನು ಅಮರಕೋಶದಲ್ಲಿ ಯುಗಪತ್ರಕ ಅಂತ ಕರೀತಾರೆ. 2 ಎಲೆಗಳು ಜೊತೆಯಾಗಿ ಬೆಸೆಕೊಂಡಿರುತ್ತವೆ. ಮತ್ತು ಅದೊಂದು ಚಾಮರದಂತೆ ಹೊಯ್ದಾಡ್ತಾ ಇರುವ ಚಿಗುರುಗಳನ್ನು ಹೊಂದಿದ್ದಾಗಿರುತ್ತದೆ. ಮತ್ತು ಅದರ ಹೂವು ಒಂದು ಗುದ್ದಲಿಯ ಆಕಾರದಲ್ಲಿ ಇರತಕ್ಕಂಥದ್ದು. ಈ ರೀತಿಯಾಗಿ ಇರುವ ಕುದ್ದಾಲ ಅಂತಲೇ ಅದನ್ನು ಕರೀತಾರೆ. ಅಂಥದ್ದು ಅದರ ಒಂದು ಸೊಗಸು. ಈ ಕೋವಿದಾರ ಅಥವಾ ಕಂಚವಾಳ ರಘುವಂಶೀಯರ ಧ್ವಜವಾಗಿತ್ತು ಅಂತ ಕೂಡ ಗೊತ್ತಾಗುತ್ತದೆ. ಕೋವಿದಾರ ಧ್ವಜ ಕಾಣಿಸ್ತಾ ಇಲ್ವಲ್ಲ ಯಾಕೆ ಅಂತ ರಾಮ ಚಿಂತೆ ಮಾಡಿಕೊಳ್ಳುವಂಥದ್ದು ಭರತ
ನಂದಿಗ್ರಾಮಕ್ಕಲ್ಲ, ಚಿತ್ರಕೂಟ ಪರ್ವತಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ಹೇಳುವ ಮಾತು ರಾಮಾಯಣದಲ್ಲಿ ನೆನಪಾಗುತ್ತದೆ. ತಾರಾಗಣ ಪ್ರವರ ಭೂಷಣ ಮುದ್ವಹಂತಿ ಮೇಘಾವರೋಧ ಪರಿಮುಕ್ತ ಶಶಾಂಕ ವಕ್ತ್ರ ಜ್ಯೋತ್ಸ್ನಾ ದುಕೂಲ ಮಮಲಂ ರಜನಿ ದಧಾನ ವೃದ್ಧಿಂ ಪ್ರಯಾತ್ಯನುದಿನಂ ಪ್ರಮದೇವ ಬಾಲ. ಒಬ್ಬ ಹುಡುಗಿ ಹೆಣ್ಣಾದಂತೆ ಈ ರಾತ್ರಿ ಕ್ರಮಕ್ರಮವಾಗಿ ಶುಕ್ಲ ಪಕ್ಷದಲ್ಲಿ ಬೆಳೆಯುವ ಬಗೆ ಹೇಗಿದೆ. ನಕ್ಷತ್ರಗಳ ಗುಂಪೆ ಅಲಂಕಾರ ಸಾಮಗ್ರಿಯಾಗಿ ಒದಗಿದೆ. ಮೋಡಗಳ ತೆರೆಗಳನ್ನು ಅಳವಡಿಸಿಕೊಂಡು ಅಂತಃಪುರ ಸ್ತ್ರೀಯ ಹಾಗೆ ಕಾಣಿಸುತ್ತದೆ. ಮತ್ತು ಚಂದ್ರನನ್ನೇ ಮುಖವಾಗಿ ಹೊಂದಿದ್ದು ಬೆಳದಿಂಗಳಿನ ವಸ್ತ್ರವನ್ನು ಧರಿಸಿ ರಜನಿ ರಾತ್ರಿಯು ಷೋಡಶಿ ಆಗ್ತಾ ಇದ್ದಾಳೆ ಅಂತ. ಷೋಡಶಿ ಅಂದರೆ 16ರ ಹೆಣ್ಣು. ಆ ಶುಕ್ಲ ಪಕ್ಷದಲ್ಲಿ ಪ್ರತಿಪತ್ತಿನಿಂದ ಪೂರ್ಣಿಮೆಯವರೆಗಿನ ಬೆಳವಣಿಗೆಯನ್ನೇ ಕವಿ ಹೇಳ್ತಾ ಇದ್ದಾನೆ. ಕಾರಂಡವಾನನ ವಿಘಟ್ಟಿತ ವೀಚಿಮಾಲಾ ಕಾದಂಬ ಸಾರಸ ಚಯಾಕುಲ ತೀರ ದೇಶಾ ಕುರ್ವಂತಿ ಹಂಸ ವಿರುತೈ ಪರಿತೋ ಜನಸ್ಯ ಪ್ರೀತಿಂ ಸರೋರುಹ ರಜೋರುಣಿತ ಚಟಿನ್ಯ. ಇನ್ನು ಕಾರಂಡವಗಳು, ಅವುಗಳು ಒಂದು ಜಲಪಕ್ಷಿಗಳು. ಅವು ದಡದಲ್ಲಿ ಹೊಯ್ದಾಡುವ ಅಲೆಗಳಲ್ಲಿ ತೇಲಿಕೊಂಡು ಮೇಲೆ ಕೆಳಗೆ ಆಗ್ತಾ ಇವೆ. ಇನ್ನು ಕಾದಂಬ ಅದು ಹಂಸದ ಒಂದು ಜಾತಿ. ಸಾರಸ ಕೊಕ್ಕರೆ, ಇವೆಲ್ಲವೂ ಕೂಡ ಕಲಕಲಾಯಮಾನವಾಗಿ ಶಬ್ದ ಮಾಡ್ತಾ ಇವೆ. ಇದಲ್ಲದೆ ವಿಶೇಷವಾಗಿ ಮಾನಸೌಕ ಮಾನಸ ಸರೋವರದಲ್ಲಿ ಉಳಿಯುವಂಥ ಹಂಸಗಳು ಅವುಗಳಿವೆ. ಹೀಗೆ ನೋಡಿದಾಗ ಇಡೀ ಜಲಪಕ್ಷಿಗಳ ಕುಲದಿಂದ ಆಕುಲಿತವಾಗಿ ತುಂಬ ಚೆನ್ನಾಗಿ ನಾದ ಬಹುಲವಾಗಿ ಸರೋವರ ಕಾಣಿಸ್ತಾ ಇದೆ ಅಂತ ಕವಿ ಹೇಳ್ತಾನೆ. ಅದು ಬ್ರೀಡಿಂಗ್ ಸೀಸನ್ನು, ಶರತ್ಕಾಲ ಪಕ್ಷಿಗಳಿಗೆ, ಅದನ್ನು ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಮುಂದೆ ಹೇಳ್ತಾನೆ, ನಷ್ಟಂ ಧನುರ್ಬಲಬಿಧ ಜಲದೋದರೇಶು ಸೌದಾಮಿನಿ ಸ್ಫುರತಿ ನಾದ್ಯ ವ್ಯತ್ ಪತಾಕ ಧುನ್ವಂತಿ ಪಕ್ಷಪವನೈ ನನಭೋ ಬಲಾಕಾ ಪಶ್ಯಂತಿ ನೋನ್ನತ ಮುಖಾ ಗಗನಂ ಮಯೂರಾ. ಇದೊಂದು ರೀತಿ ನಿರುಕ್ತಿ ಅಲಂಕಾರ ಅನ್ಬೋದು. ಯಾವುದೂ ಇಲ್ಲ ಅಂತ ಹೇಳ್ತೇನೆ ಒಂದು ಸೊಗಸು, ಆ ರೀತಿಯಾಗಿ ತರುವಂಥದ್ದು. ಅದಕ್ಕೆ ಮುನ್ನ ಒಂದು 3-4 ಶ್ಲೋಕಗಳ ಪುನರುಕ್ತಿಗಳು ಉಂಟು, ಅದನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಆಖಂಡಲ ಅಂತ ಹೆಸರಾದ ಬಲವಂತನಾದ ಬಲ ಅನ್ನುವ ರಾಕ್ಷಸನನ್ನು ಧ್ವಂಸ ಮಾಡಿದ ಬಲಾರಿ ಮತ್ತು ಪಾಕ ಅನ್ನುವ ರಾಕ್ಷಸನನ್ನು ನಾಶ ಮಾಡಿದ ಪಾಕಾರಿ ಅಂತ ಅನಿಸಿಕೊಂಡ ಪಾಕಶಾಸನ ಅಂತ ಅನಿಸಿಕೊಂಡ ಇಂದ್ರನ ಇಂದ್ರಾಯುಧ ಧನುಸ್ಸು ಈಗ ಇಲ್ಲ. ಧನುಸ್ಸು ಮಾಯವಾಗಿದೆ. ಇನ್ನು ಮಿಂಚು ಎಲ್ಲೆಲ್ಲಿಯೂ ಹೊಳಿತಾ ಇಲ್ಲ. ಆಕಾಶದಲ್ಲಿ ತುಂಬ ಸುಂದರವಾಗಿರುವ ಕಾಮನಬಿಲ್ಲು ಇಲ್ಲ, ಬೆಳಗುವ ಮಿಂಚೂ ಇಲ್ಲ. ಹೀಗಾಗಿ ಆ ಆಯುಧವೂ ಇಲ್ಲ, ಈ ಪತಾಕಿಯೂ ಇಲ್ಲ. ಹೀಗಾಗಿ ರಾಜನಾದ ಮಳೆಗಾಲಕ್ಕೆ ಯಾವ ಸ್ಥಿತಿ ಬಂತು? ನಿರಾಯುಧನಾಗಿದ್ದಾನೆ, ನಿಷ್ಪತಾಕನಾಗಿದ್ದಾನೆ. ಇನ್ನು ಚಾಮ್ರ ಸೇವೆ ಮಾಡುವಂಥ ಬಲಾಕಗಳು, ಬೆಳ್ಳಹಕ್ಕಿಗಳು ಯಾವುವೂ ಇಲ್ಲ. ಮತ್ತು ಅವನನ್ನು ಪ್ರತ್ಯಾಶೆಯಿಂದ ನೋಡುವಂತಹ ಯಾಚಕರಾಗಿ, ವಂದಿಮಾಗದರಾಗಿ, ನರ್ತಕಿಯರಂತೆ ಕಾಣುವ ಮಯೂರಗಳು ಇಲ್ಲ. ಹೀಗಾಗಿ ಮಳೆಗಾಲದ ಶಕ್ತಿ, ಮದ ಎಲ್ಲ ಉಡುಗಿ ಹೋಗಿಬಿಟ್ಟಿದೆ. ಆದರೆ ಇದೇ ಶರತ್ಕಾಲದಲ್ಲಿ ಒಂದು ಸೊಗಸಾಗಿದೆ ಅಂತ ಭಾರವಿ ಶರತ್ಕಾಲದ ಸೌಂದರ್ಯವನ್ನು ಕುರಿತು ಅದೇ ರೀತಿಯಾಗಿ ಹೇಳ್ತಾನೆ. ಎಲ್ಲೂ ಕೂಡ ಸೊಗಸು ಅನ್ನುವಂಥದ್ದು ವಿಶೇಷವಾಗಿ ನಮಗೆ ಎದ್ದು ತೋರುವಂತೆ ಕಾಣಿಸ್ತಾ ಇಲ್ಲ. ಆದರೂ ಶರತ್ತಿನಲ್ಲಿ ರಮಣೀಯತೆ ಅನ್ನುವಂಥದ್ದು ಉಂಟು ಅಂತ ಹೇಳ್ಬಿಟ್ಟು, ಪತಂತಿ ನಾಸ್ಮಿನ್ ವಿಶದ ಪತತ್ರಿಣಃ ಧೃತೇಂದ್ರ ಚಾಪಾಹ ನಪಯೋಧ ಪಂಕ್ತಯ ತಥಾಪಿ ಪುಷ್ಣಾತಿ ನಭಶ್ರಿಯಂ ಪರಾಂ ನ ರಮ್ಯ ಮಾಹಾರ್ಯಮಪೇಕ್ಷತೆ ಗುಣಂ. ಭಾರವೇರ್ ಅರ್ಥಗೌರವಂ ಅನ್ನುವ ಮಾತಿಗೆ ತಕ್ಕಂತೆ ಇದೆ. ಆ ಭಾರವಿಯ ಕಿರಾತಾರ್ಜುನೀಯದಲ್ಲಿ 4ನೇ ಸರ್ಗದಲ್ಲಿ ಬರುವಂತಹ ಶರದ್ ಋತುವಿನ ವರ್ಣನೆ ತುಂಬ ಚೆನ್ನಾಗಿರುವಂಥದ್ದು. ಅಲ್ಲಿಯ ಪದ್ಯ ಇದು. ಆಕಾಶಕ್ಕೆ ಬೆಳ್ಳಕ್ಕಿಗಳು ಹಾರ್ತಾ ಇಲ್ಲ, ಅವುಗಳಿಗೆ ಬ್ರೀಡಿಂಗ್ ಸೀಸನ್ ಅಲ್ಲ ಇದು. ಇನ್ನು ಇಂದ್ರಚಾಪದಿಂದ ಜರ್ಬಾಗಿ ಮೋಡಗಳು ಕಂಗೊಳಿಸ್ತಾ ಇಲ್ಲ, ಇನ್ಯಾವುದೇ ರೀತಿಯ ಮಿಂಚಿನ ಹೊಳೆತ ಇಲ್ಲ. ಹಾಗಿದ್ದರೂ ಬಾನು ತಿಳಿನೀಲಿಯ ಬಣ್ಣದಲ್ಲಿಯೇ ಬಲು ಸೊಗಸಾಗಿದೆ. ಯಾಕೆ? ನರಮ್ಯ ಮಾಹಾರ್ಯಂ ಅಪೇಕ್ಷತೆ ಗುಣಂ. ಯಾವುದೇ ಒಂದು ಒಳ್ಳೆಯತನಕ್ಕೆ ಅಲಂಕಾರ ಬೇಕಾಗಿಲ್ಲ ಅಂತ. ಕಿಮಿವಹಿ ಮಧುರಾಣ ಮಂಡನಂ ನಾಕೃತೀನಾಂ ಅಂತ ಶಾಕುಂತಲದಲ್ಲಿ ಹೇಳಿದನಲ್ಲ. ರಮಣೀಯವಾದ ವ್ಯಕ್ತಿತ್ವಕ್ಕೆ ಅಲಂಕಾರ ಅನ್ನುವುದು ಬೇಕಿಲ್ಲ ಅಂತ. ತುಂಬ ಜನ ಈ ಅಲಂಕಾರದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡು ಬಿಡ್ತಾರೆ. ನನ್ನ ಗುರುಪುತ್ರಿ, ಸಂಗೀತ ವಿದ್ಯಾ ಗುರುಪುತ್ರಿ ಅಂತೂ
ಅಲಂಕಾರವಿಲ್ಲದೆ ಹೊರಗೇ ಬರೋದಿಲ್ಲ, ವೇದಿಕೆಯೇ ಹತ್ತೋದಿಲ್ಲ. ನಾನು ಹೇಳ್ತಾ ಇರ್ತೀನಿ, ಅಮ್ಮ ನೀನಿನ್ನ ಗೃಹಿಣಿ ಆಗುವವಳು, ನೀನು ಗಂಡನಿಗೆ ತಾಯ್ತನದ ಸಂತೋಷ ಕೊಡುವಂಥ ರೀತಿಯಲ್ಲಿ ಒಳ್ಳೆ ಅಡುಗೆ ಮಾಡಿ ಬಡಿಸಿ ಹಾಕು, ಇನ್ಯಾವ ಅಲಂಕಾರವೂ ಬೇಕಿಲ್ಲ ಅಂತ ಇಂದೂ ಆ ಉಪದೇಶ ಮಾಡಿ ಬಂದೆ. ಆದರೆ ಅದಕ್ಕೆ ಮಾತ್ರ ಆಗೋದಿಲ್ಲ. 1 ಗಂಟೆ ಅಡುಗೆ ಮನೆಯಲ್ಲಿ ಒಲೆ ಮುಂದೆ ನಿಲ್ಲೋದಿಲ್ಲ, ಒಂದು ದಿನ ಇಡೀ ಕನ್ನಡಿಯ ಮುಂದೆ ನಿಲ್ತಾರೆ. ಈ ಆದರ್ಶ ಯಾವ ಆದರ್ಶಕ್ಕೆ ಪ್ರಿಯವಾಗುತ್ತದೆ? ಹೆಣ್ಣಿಗೆ ತನ್ನ ಗಂಡನನ್ನು, ತನ್ನ ಮಕ್ಕಳನ್ನು, ತನ್ನ ಬಂಧುಗಳನ್ನು, ಇಡೀ ಜಗತ್ತನ್ನು ಗೆಲ್ಲೋದಕ್ಕಿರುವ ದಿವ್ಯಾಸ್ತ್ರ ಸೌಟು. ಒಳ್ಳೆ ಚಪಾತಿ ಮಾಡಿದ್ರೆ ಲಟ್ಟಣಿಗೆಯೂ ಹೌದು, ಬೇರೆ ಕೆಲಸಕ್ಕೆ ಬಳಸಬಾರ್ದಷ್ಟೇ. ಆಗ ನೋಡಿ, ತಾಯಿಯಾಗಿ ನಿಂತು ಬಿಡಿ, ಜಗತ್ತೆಲ್ಲ ದಾಸವಾಗಿಬಿಡುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಕಣ್ಣುಬ್ಬನ್ನು ಹಾರಿಸೋದ್ರೊಳಗಿದೆ, ಕಣ್ಸೋಗೇನು ಎಳೆಯೋದ್ರೊಳಗಿದೆ, ಆ ತುಟಿ ಈ ತುಟಿ ಮಾರಮ್ಮನಿಗೆ ಅಲಂಕಾರ ಮಾಡಿದಂಗೆ ಲಿಪ್ಸ್ಟಿಕ್ ಮಾಡಿಕೊಳ್ಳೋದ್ರೊಳಗಿದೆ, ಈ ಥರದ್ರೊಳಗೆಲ್ಲ ಮಾಡಿಕೊಂಡು ಏನೂ ಆಗುವಂಥದ್ದಲ್ಲ. ಯಾಕೆಂದರೆ ನಾನೊಬ್ಬ ಅರ್ಧನಾರೀಶ್ವರನಂತೆ ಸ್ತ್ರೀ ಹೃದಯ ಪುರುಷ ಹೃದಯ ಎಲ್ಲವನ್ನೂ ಬಲ್ಲ ಕವಿಯಾಗಿ ಹೇಳ್ತಾ ಇದ್ದೀನಿ. ಇಷ್ಟೇ ತಾತ್ಪರ್ಯ. ಸಾಕು ಅಂತ ಅನಿಸುವ ತೃಪ್ತಿನ ಕೊಡ್ತಕ್ಕಂಥದ್ದು ಆಹಾರದಲ್ಲಿ ಮಾತ್ರ ಮನುಷ್ಯನಿಗೆ ಇನ್ಯಾವುದೂ ಇಲ್ಲ. ಮಾತ್ರ ಸಮಂ ನಾಸ್ತಿ ಶರೀರ ತೋಷಣಂ ಅಂತ, ಶರೀರ ಪೋಷಣಂ ಅಂತ, ದೇಹಕ್ಕೆ ಜೀವಕ್ಕೆ ಪೋಷಣೆ ಕೊಡುವಂಥದ್ದು ತಾಯ್ತನ. ಅದನ್ನು ಜಾಗರಣ ಮಾಡಿಕೊಂಡ್ರೆ ಸಾಕು, ಎಲ್ಲ ಸರಿಯಾಗುತ್ತದೆ. ಮತ್ತು ಅದು ಎಂದೂ ಎಕ್ಸ್ಪೈರಿ ಡೇಟಿಗೆ ಬರುವಂಥದ್ದಲ್ಲ. ತಾಯ್ತನಕ್ಕೆ ಎಕ್ಸ್ಪೈರಿ ಇಲ್ಲ. ಇನ್ನು ಹೆಣ್ಣುತನದ ಯಾವ ಮುಖಕ್ಕೂ ಎಕ್ಸ್ಪೈರಿ ಡೇಟ್ ಉಂಟು, ಗಂಡುತನದ ಎಲ್ಲ ಮುಖಕ್ಕೂ ಎಕ್ಸ್ಪೈರಿ ಡೇಟ್ ಉಂಟು, ತಾಯ್ತನಕ್ಕೆ ಮಾತ್ರವಿಲ್ಲ. ಅದನ್ನು ಕಂಡುಕೊಳ್ಳಬೇಕು. ಹಾಗಿದ್ದಾಗ ಇನ್ನು ಯಾವುದೂ ಗುಣಗಳು ಬೇಕಿಲ್ಲ, ಇನ್ಯಾವುದೂ ಅಲಂಕಾರಗಳು ಬೇಕಿಲ್ಲ ಅನ್ನುವಂಥದ್ದು. ನೃತ್ಯ ಪ್ರಯೋಗ ರಹಿತಾನ್ ಚಿಕಿನೋ ವಿಹಾಯ ಹಂಸಾನುಪೈತಿ ಮದನೋ ಮಧುರ ಪ್ರಗೀತಾನ್ ಮುಕ್ತ್ವಾ ಕದಂಬ ಕುಟಜಾರ್ಜುನ ಸರ್ಜನೀಪಾನ್ ಸಪ್ತಚ್ಛದಾನುಪಗತ ಕುಸುಮೋದ್ಗಮಶ್ರೀ. ತುಂಬ ಚೆನ್ನಾದ ಪದ್ಯ. ಈಗ ಮದ ಕುಣಿಯುವ ನವಿಲುಗಳನ್ನು ಬಿಟ್ಟಿದೆ. ಯಾಕೆಂದರೆ ನವಿಲುಗಳು ಕುಣಿತಾ ಇಲ್ಲ. ಆ ನರ್ತಕಿಯರು ಮುದಿಯಾಗಿವೆ. ಆ ನರ್ತನ ಈಗ ಔಟ್ಡೇಟೆಡ್ ಆಗಿದೆ. ಆ ಕಾರಣದಿಂದ ಹಂಸಗಳ ಬಳಿಗೆ ಬಂದಿದೆ ಮದ ಅಂತ. ಹಂಸಗಳ ಹಾಡಿಕೆಗೆ, ಹಂಸಗಳ ಕ್ರೇಂಕಾರಕ್ಕೆ ಬಂದು ಮುಟ್ಟಿದೆ ಸಂತೋಷ ಅಂತ. ನಾವು ಅಂದುಕೋತೀವಿ ನಮ್ಮನ್ನು ಬಿಟ್ಟು ಜಗತ್ತಿನ್ಯಾವುದಕ್ಕೂ ಸೊಪ್ಪು ಹಾಕೋದಿಲ್ಲ ಅಂತ. ನಾವು ಬೇಗ ಬೇಗ ಔಟ್ಡೇಟೆಡ್ ಆಗ್ತಾ ಇರ್ತೀವಿ. ನಾವು ಕಾಲಬಾಹ್ಯರಾಗಿ, ಕಾಲದಿಂದ ಯಾತಯಾಮರಾಗಿ ಪೂತಿಲವಾಗಿ ಹೋಗ್ತಾ ಇದ್ದೀವಿ, ಕೊಳತನ ಆರ್ಬಿಡ್ತೀವಿ. ಅದನ್ನು ಗಮನಿಸಿಕೊಳ್ಳಬೇಕು. ನಮ್ಮ ಕಾಲ ಮುಗೀತು ಅಂತ ಗೊತ್ತಾಗುತ್ತದೆ. ಹೀಗೆ ಕಂಡಾಗ ನವಿಲುಗಳು ಒಂದು ಕಾಲ ಇತ್ತು, ಈಗ ಹಂಸಗಳಿಗೆ ಕಾಲ. ಅಭಿನವ ಮಧುಲೋಲುಪವಾದಂಥದ್ದು, ಅಭಿನವ ಜನಲೋಲುಪವಾದಂಥದ್ದು ಜಗತ್ತು. ಆ ಕಾರಣದಿಂದ ಬೇರೆ ಬೇರೆ ಕಡೆಗೆ ಹೋಗುತ್ತದೆ. ಪ್ರಕೃತಿ ಆಸಕ್ತಿ ಈಗ ನವಿಲುಗಳ ಕಡೆ ಇಲ್ಲ, ಹಂಸಗಳ ಕಡೆ ಬಂತು. ವಾಲ್ಮೀಕಿಯ ರಾಮಾಯಣದಲ್ಲಿ ಬರೆಯುವುದುಂಟು. ಈಗ ಶರತ್ಕಾಲ ಬಂದು ಹಂಸಗಳು ನೀರು ಕುಡಿಯೋದಕ್ಕೆ ಅಂತ ಪಾಪ ಹೋದರೆ ನೀರಿನಲ್ಲಿರುವ ಹಂಸಗಳು ಈ ನವಿಲುಗಳಿಗೆ ಗದರಿ ದೂರ ನಿಲ್ಲಿ ನೀವು ಅಂತ ಹೇಳುವಂತೆ ಕಲನಾದ ಮಾಡ್ತಾ ಇತ್ತು. ಪಾಪ ಸೋಗೆ ಮುದುರ್ಕೊಂಡು ಇವು ದೂರಕ್ಕೆ ಬರ್ತಾ ಇದ್ವು ಅಂತ. ಆಗ ಮೊದಲು ಮಳೆ ಬಂದಾಗ ಅವುಗಳು ಟೇಂಕಾರವೇ ಟೇಂಕಾರ, ಬಿಂಕವೇ ಬಿಂಕ, ಗರಿಗೆ ಎದರಿದ್ದೇನು, ಹಾರಿದ್ದೇನು, ಅವು ಹಾರಿಸಿದ್ದೇನು. ಪಾಪ ಹಂಸಗಳು ಪಾಪ ಇಲ್ಲಿಲ್ಲ ನಮ್ಮ ಗತಿ ಅಂತ ಹಾರಿ ಮಾನಸ ಸರೋವರಕ್ಕೆ ಓಡಿ ಹೋಗಿದ್ದೇನು. ಈಗ ಕಾಲದ ವ್ಯತಿರಿಕ್ತತೆ ನೋಡಿ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ಭಾಸ ಹೇಳಿದನಲ್ಲ. ಹೀಗಾಗಿ ಮುಕ್ತ್ವಾ ಕದಂಬ ಕುಟಜಾರ್ಜುನ ಸರ್ಜ ನೀಪಾನ್, ಕದಂಬ, ಕುಟಜ, ಅರ್ಜುನ, ಸರ್ಜ, ನೀಪ, ಈ ಎಲ್ಲ ವೃಕ್ಷಗಳಿಗೆ, ನೀಪ ಅಂದರೆ ಕದಂಬ, ಕುಟಜ ನಮಗೆ ಗೊತ್ತೇ ಇದೆ, ಕಾಡು ಮಲ್ಲಿಗೆ, ಇವುಗಳನ್ನೆಲ್ಲವನ್ನು ಬಿಟ್ಟು ಸಪ್ತಚ್ಛದಗಳಿಗೆ, 7 ಬಾಳೆಗಳಿಗೆ, ಶಾರದೋ ವಿಷಮಚ್ಛದ ಅಂತಲೇ ಅಮರಕೋಶ ಹೇಳುತ್ತದೆ. ಶರತ್ಕಾಲದ ಗಿಡ, ಅವು ಹೂ ಬಿಡ್ತಾ ಇವೆ. ಅದರಿಂದ ಅಲ್ಲಿಗೆ ಎಲ್ಲಿ ಹೂವಿದ್ದರೆ ಅಲ್ಲಿ ದುಂಬಿ, ಎಲ್ಲಿ ದುಂಬಿ ಅಲ್ಲಿದ್ದರೆ ಅಲ್ಲಿ ಗುಂಜಾರವ, ಎಲ್ಲಿ ಗುಂಜಾರವ ಇದ್ದರೆ ಅಲ್ಲಿ ಜನಾಕರ್ಷಣೆ, ಎಲ್ಲಿ ಜನಾಕರ್ಷಣೆಯೋ ಅಲ್ಲಿ ಬೆಲೆ. ವೇರ್ ಈಸ್ ಫ್ಯಾನ್ ಫೇರ್ ದೇರ್ ಎವ್ರಿಥಿಂಗ್ ಲೈಸ್. ನೋಡಿ, ನಮಗೆ ಗೊತ್ತಾಗುತ್ತದೆ ಹೇಗೆ ಕಾಲ ಬದಲಾಗ್ತಾ ಬರುತ್ತದೆ ಅಂತ. ಒಂದು ಕಾಲದ ಮಹಾ ಕ್ರಿಕೆಟರ್ಸ್ ಅನ್ನೋರನ್ನ ಈಗ ಯಾರೂ ಲೆಕ್ಕಕ್ಕೆ ಇಡೋದಿಲ್ಲ. ಎಲ್ಲಿ ಗವಾಸ್ಕರ್, ಎಲ್ಲಿ ಕಪಿಲ್ ದೇವ್, ಅವರಿಗೆ ಹಿಂದೆ ಪಟೋಡಿಯಲ್ಲಿ, ಕಿರ್ಮಾನಿಯಲ್ಲಿ, ಅದಕ್ಕೆ ಹಿಂದೆ ವಿಜಯ ಮರ್ಚೆಂಟಿಯಲ್ಲಿ, ಮಂಕಡಿಯಲ್ಲಿ, ಎಲ್ಲಿ ಹೋದರೋ ಗೊತ್ತಿಲ್ಲ. ಈಗ ಇರ್ತಕ್ಕಂಥವರು ಅವರು ಇವರು ಸಹವಾಗಂತೆ, ದೋಣಿಯಂತೆ, ಹಡಗಂತೆ ಯಾರೋ, ಆಮೇಲೆ ಮುಂದೆ ಯಾರೋ ಗೊತ್ತಿಲ್ಲ. ಹೀಗೆ ಹೊರಟೋಗ್ತಾ ಇರ್ತದೆ. ಯಾರನ್ನು ಯಾರೂ ಲೆಕ್ಕ ಇಡ್ತಕ್ಕಂಥದ್ದಲ್ಲ. ಶೇಫಾಲಿಕಾ ಕುಸುಮ ಗಂಧ ಮನೋಹರಾಣಿ
ಸ್ವಸ್ಥಸ್ಥಿತಾಂಡಜ ಕುಲ ಪ್ರತಿನಾದಿತಾನಿ ಪರ್ಯಂತ ಸಂಸ್ಥಿತ ಮೃಗೀಯ ನಯನೋತ್ಪಲಾನಿ ಪ್ರೋತ್ಕಂಠಯಂತ್ಯುಪವನಾನಿ ಮನಂಸಿ ಪುಂಸಾಂ. ಶೇಫಾಲಿಕಾ ಪಾರಿಜಾತ. ಪಾರಿಜಾತ ಒಂದು ರೀತಿ ಹಲವು ಋತುಗಳಲ್ಲಿ ಬಿಡುವಂಥದ್ದು. ಒಂದಿಷ್ಟು ಬೇಸಿಗೆಯಲ್ಲೂ ಬಿಡುತ್ತದೆ, ಕೆಲವೊಮ್ಮೆ ಮಳೆಗಾಲದ ಆರಂಭದಲ್ಲಿಯೂ ಇರುತ್ತದೆ, ಶರತ್ಕಾಲದಲ್ಲಿ ವಿಶೇಷವಾಗಿರುತ್ತದೆ, ಆಮೇಲೆ ಮುಂದೆ ಕಾಣಿಸಿಕೊಳ್ಳುತ್ತದೆ. ಈ ಶೇಫಾಲಿಕಾ ಪುಷ್ಪಗಳು ಬಹಳ ಚೆನ್ನಾಗಿರುತ್ತದೆ. ಆ ಶೇಫಾಲಿಕಾನ ಸುಬಹ, ನಿರ್ಗುಂಡಿ ಅಂತೆಲ್ಲ ಕರೀತಾರೆ, ನೀಲಿಕಾ ಅಂತೆಲ್ಲ. ಆ ಒಂದು ಶೇಫಾಲಿಕೆಯ ಹೂಗಳಲ್ಲಿ ಮುತ್ತಿನ ಬಣ್ಣದ ಬಿಳುಪು ದಳಗಳಲ್ಲಿ, ಹವಳದ ಬಣ್ಣದ ಕಾಂಡ ತೊಟ್ಟಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ನೋಡಿದ್ರೆ ಪಾರಿಜಾತ ಅಂತ ಗೊತ್ತಾಗುತ್ತದೆ. ಅಭಿಪ್ರಾಯ ಭೇದಗಳು ಉಂಟು, ಇದು ಹೌದೋ ಅಲ್ಲವೋ ಅಂತ. ನನಗೆ ಪಾರಿಜಾತ ಇರಬಹುದು ಅನಿಸುತ್ತದೆ, ಮತ್ತು ಅದು ತಾನಾಗಿ ಉದುರು ಬೀಳುತ್ತದೆ ಅಂತಲೂ ಗೊತ್ತಾಗುತ್ತದೆ. ಭಾಸನ ಸ್ವಪ್ನವಾಸವ ದತ್ತದ 4ನೇ ಅಂಕದಲ್ಲಿ ಸಮೃದ್ಧವಾಗಿ ಹೂ ಬಿಟ್ಟ ಶೇಫಾಲಿಕೆಗಳು ನೆಲದ ಮೇಲೆಲ್ಲ ಚೆಲ್ಲಾಡುವಂಥದ್ದನ್ನು ನೋಡೋದಕ್ಕೆ ಉದಯನ ಬರಲಿ ಅಂತ ಪದ್ಮಾವತಿ ಅವನ ನಿರೀಕ್ಷೆಯಲ್ಲಿ ಇರ್ತಾಳೆ. ಬಹಳ ಸುಂದರವಾದ ಸಂದರ್ಭಗಳು ಬೆಳೆಯುತ್ತವೆ. ಪದ್ಮಾವತಿ, ಚೇಟಿಕೆ ಮತ್ತು ಅವಂತಿಕಾ ವೇಷಧಾರಣಿಯಾದ ವಾಸವದತ್ತೆ ಇರ್ತಾರೆ. ವಿದೂಷಕ ಮತ್ತು ಉದಯನ ವತ್ಸರಾಜ ಬರ್ತಾರೆ. ಅಲ್ಲಿ ತುಂಬ ಚೆನ್ನಾಗಿರುವ ಶೇಫಾಲಿಕೆಗಳ ಸೊಗಸನ್ನು ಕವಿ ವರ್ಣಿಸ್ತಾನೆ. ಇದನ್ನು ಕವಿಯಲ್ಲಿ ನಮ್ಮ ಕವಿ ಹೇಳ್ತಾ ಇದ್ದಾನೆ. ಶೇಫಾಲಿಕಾ ಪುಷ್ಪಗಳು ಸುಗಂಧ ಮನೋಹರವಾದಂಥದ್ದು ಮತ್ತು ಪಕ್ಷಿಗಳಿಗೆಲ್ಲ ನೆಮ್ಮದಿಯಾಗಿದೆ. ಯಾಕೆಂದರೆ ಪಕ್ಷಿಗಳಿಗೆ ಮಳೆಗಾಲ ತುಂಬ ಕಷ್ಟ. ಎಷ್ಟೋ ಪಕ್ಷಿಗಳಿಗೆ ಗೂಡು ಕಟ್ಕೊಳ್ಳೋದು ಗೊತ್ತಿಲ್ಲ. ಉದಾಹರಣೆಗೆ ನಮ್ಮ ಗಿಳಿಯೇ ಇದೆಯಲ್ಲ, ಅದಕ್ಕೆ ಗೂಡಿಲ್ಲ. ಮತ್ತು ಇನ್ನೆಷ್ಟೋ ಪಕ್ಷಿಗಳ ಗೂಡು ಕೊಚ್ಚಿಕೊಂಡು ಹೊರಟೋಗ್ಬಿಡ್ತದೆ. ಕೆಲವೇ ಪಕ್ಷಿಗಳ ಗೂಡು ಮಾತ್ರ ಮಳೆ ಗಾಳಿಗೆ ಜಪ್ಪಯ್ಯ ಅನ್ನದೇ ಉಳ್ಕೊಳ್ತಕ್ಕಂಥದ್ದು. ಅದರೊಳಗೆ ಆದ್ಯವಾದಂಥ ಉದಾಹರಣೆ ಅಂತಂದರೆ ಗೀಜಗ. ಈ ಗೀಜಗವನ್ನು ಚಿಪ್ಪಿಗ ಹಕ್ಕಿ ಅಂತ ಕೂಡ ಕರೀತಾರೆ ಕೆಲವರು. ಅದು ಬೇರೆಯಾದಂಥ ಬೇರೆ ಹಕ್ಕಿ ಅಂತ ಕೂಡ ಹೇಳ್ತಾರೆ. ಅದು ಹೇಗೆ ಎದ್ದರೂ ಗೀಜಗ ಮಾತ್ರ ಚೆನ್ನಾಗಿ ಗೂಡನ್ನು ನೇಯುತ್ತದೆ. ಅದು ಗೂಡನ್ನು ಗಂಡು ಹಕ್ಕಿ ನೇಯುವಂಥದ್ದು. ಗೂಡನ್ನು ನೇಯುವಾಗ ಹೆಣ್ಣು ಹಕ್ಕಿ ಬಂದು ಪರಿಶೀಲನೆ ಮಾಡ್ತದೆ. ಪ್ರೋಸೆಸ್ನಲ್ಲಿದ್ದಾಗ ಬಂದು ನೋಡ್ತದೆ, ಹಿಂದೆ ಮುಂದೆ ಇನ್ಸ್ಪೆಕ್ಟ್ ಮಾಡ್ತದೆ. ಸರಿಯಾಗಿಲ್ಲ ಅಂತಂದರೆ ಗಂಡು ಅದನ್ನು ಬಿಟ್ಟು ಬೇರೊಂದು ಗೂಡು ಕಟ್ಟೋದಕ್ಕೆ ಶುರು ಮಾಡ್ತದೆ. ನೀವು ಗಮನಿಸಿ ನೋಡಿ, ಗೀಜಗನ ಗೂಡುಗಳು ಬೆಟ್ಟಗಳ ತುದಿಯಲ್ಲಿ, ಹಾಳುಬಾವಿಗಳ ಮುಂಚಾಚಿನಲ್ಲಿ, ಕೊಳ್ಳಗಳ ಮುಂಚಾಚಿನಲ್ಲಿ ಎಲ್ಲ ಇರುತ್ತವೆ. ಆ ಮರಗಳ ತುದಿಯಲ್ಲಿ, ತೆಲುಗಿನಲ್ಲಿ ಚಿಟಾರು ಕೊಮ್ಮ ಅಂತೀವಿ, ತುತ್ತ ತುದಿಯ ಕೊಂಬೆಯಲ್ಲಿ ಅದು ಹೆಣ್ಕೊಂಡಿರ್ತದೆ. ಗಾಳಿಗೆ ಹೊಯ್ದಾಡಿಕೊಂಡಿರುತ್ತದೆ. ಅದು ನಾರಿನಿಂದ ನೇಯ್ತಾ ಬರುತ್ತದೆ. ಕೆಲವೊಂದು ಗೂಡುಗಳು ಅಸಂಪೂರ್ಣವಾದಂತೆ ತೋರುತ್ತವೆ. ಯಾಕೆ ಹೀಗೆ ಮಾಡಿದ್ವು? ಏನು ಯಾವ ಪ್ರಾಜೆಕ್ಟ್ ಅದು, ಯಾವ ಸರ್ಕಾರದ ಪ್ರಾಜೆಕ್ಟ್ ಹಾಗೆ ಇನ್ಕಂಪ್ಲೀಟಾಗಿ ಉಳ್ಕೊಂಡು ಬಿಡ್ತು ಅಂತ ಅನ್ನಿಸ್ತಾ ಇರ್ತದೆ. ನೋಡಿದ್ರೆ ಅಮ್ಮ ಅವರು ಒಪ್ಪಿಗೆ ಇಲ್ಲ, ಅಮ್ಮ ಅವರು ಅಪ್ರೂವ್ ಮಾಡಲಿಲ್ಲ, ಅದಕ್ಕೆ ಅಯ್ಯ ಅವರು ಬಿಟ್ಟೇ ಬಿಟ್ಟಿದ್ದಾರೆ ಮನೆಯನ್ನು, ಇನ್ನೊಂದು ಮನೆ ಕಟ್ಟಿದ್ದಾರೆ, ವಾಸ್ತು ದೋಷ ಸರಿಗಿಲ್ಲ ಅಂತ. ಚೆನ್ನಾಗಿ ಆದಂಥ ಗೂಡು ಎಷ್ಟು ಮಳೆಗಾಳಿಗಳಿಗೂ ಕೂಡ ಹೊಯ್ದಾಡದೆ, ಅಂಜದೆ, ಅಯ್ಯ ಅಂದರೂ ಜಗ್ಗದೇ ಇರುತ್ತದೆ. ಆ ರೀತಿಯಾದ ಗೂಡುಗಳು. ಅದು ಕೆಲವು ಬಿಟ್ಟು ಇನ್ನು ಮಿಕ್ಕ ಪಕ್ಷಿಗಳಿಗೆಲ್ಲ ತುಂಬ ತೊಂದರೆ ಪಾಪ ಮಳೆಗಾಲ ಅಂತಂದರೆ. ಅದನ್ನು ಹೇಳ್ತಾ ಇದ್ದಾನೆ ಕವಿ. ಅಂಡಜ ಕುಲ ಪ್ರತಿನಿನಾದಿತಾನಿ ಸ್ವಸ್ಥಸ್ಥಿತಾನಿ ಅಂಡಜ ಕುಲಾನಿ. ಮತ್ತು ಜಿಂಕೆಗಳಿಗೂ ಅಷ್ಟೇ ಇದು ಸೊಗಸಾದ ಕಾಲ. ಅವೆಲ್ಲವೂ ಕೂಡ ಮೃಗೀಯ ನಯನೋತ್ಪಲಾನಿ, ಕಣ್ಣುಗಳನ್ನು ಕನ್ನೈದಿಲೆಗಳಾಗಿ ಬಿಟ್ಟು ನೋಡ್ತಾ ಇವೆ. ಈ ವನಗಳ ಸೌಂದರ್ಯವೇ ಸೌಂದರ್ಯ, ಬಹಳ ಚೆನ್ನಾಗಿ ಉಂಟು. ಮತ್ತು ನೋಡಿ, ಉತ್ಕಂಠಯತ್ಯತಿತರಾಂ ಪವನಃ ಪ್ರಭಾತೆ ಪತ್ರಾಂತಲಗ್ನ ತುಹಿನಾಂಬ ವಿಧೂಯಮಾನ. ಮುಂಜಾನೆಯಲ್ಲಿ ಆ ಅಳಿದುಳಿದ ಇಬ್ಬನಿಯನ್ನು ಹಾರಿಸಿಬಿಡ್ತಕ್ಕಂಥ ಗಾಳಿಯ ವನಪು ವಯ್ಯಾರಗಳು, ಅದರ ತೀಡುವಿಕೆಯ ಮಾರ್ಧವ ತುಂಬ ಚೆನ್ನಾಗಿರುತ್ತದೆ ಅಂತ ಕವಿ ಹೇಳ್ತಾನೆ. ಸಂಪನ್ನ ಶಾಲಿ ನಿಚಯಾವೃತ ಭೂತಲಾನಿ ಸ್ವಸ್ಥಸ್ಥಿತ ಪ್ರಚುರ ಗೋಕುಲ ಶೋಭಿತಾನಿ ಹಂಸೈಃ ಸಸಾರಸ ಕುಲೈಹಿ ಪ್ರತಿನಾದಿತಾನಿ ಸೀಮಾಂತರಾಣಿ ಜನಯಂತೆ ನೃಣಾಂ ಪ್ರಮೋದಂ. ಇನ್ನು ಇಲ್ಲಿ ತೆನೆ ತುಂಬಿಕೊಂಡು ಬರುವಂತಹ ಸೊಗಸನ್ನು ಹೇಳ್ತಾ ಇದ್ದಾನೆ. ಕಾಳು ಊರಿ ಹಾಲು ಕಾಳು ಗಟ್ಟಿ ಕಾಳು ಆಗ್ತಾ ಇರುವಂಥ ಕಾಲ, ಮತ್ತು ಗೋಕುಲ ಸಮೃದ್ಧಿ ಇರುವ ಕಾಲ. ಒಳ್ಳೆಯ ಹಸುರು ಹುಲ್ಲು, ಒಳ್ಳೆಯ ತಿಳಿ ನೀರು, ಚೆನ್ನಾಗಿ ಮೇಯ್ದು ಕೆಸರಿಲ್ಲ, ಮಳೆಯಿಲ್ಲ, ಯಾವುದೇ ತೊಂದರೆ ಇಲ್ಲ, ತುಂಬ ಬಿಸಿಲೂ ಇಲ್ಲ, ಹದ ಇರುವಂಥ ಕಾಲ, ಚಳಿ ದೂರ ಇದೆ. ಆಗ ಹಾಲು ಹೈನಿಗೆ ಎಲ್ಲಿಲ್ಲದ ಸಮೃದ್ಧಿ ಬರುವಂಥದ್ದು. ಅದನ್ನು ಕವಿ ಇಲ್ಲಿ ಕಟಾಕ್ಷಿಸ್ತಾ ಇದ್ದಾನೆ. ಕಪೋಲ ಸಂಶ್ಲೇಷಿ ವಿಲೋಚನತ್ವಿಷಾ ವಿಭೂಷಯಂತೀಂ ಅವತಂಸಕೋತ್ಪಲಂ ಸುತೇನ ಪಾಂಡೋ ಕಲಮಸ್ಯ ಗೋಪಿಕಾಂ ನಿರೀಕ್ಷ್ಯ ಮೇನೆ ಶರಧ ಕೃತಾರ್ಥತಾ. ಪಾಂಡು ಮಗ ಅರ್ಜುನ, ಅವನು ಇಂದ್ರಕೀಲ ಪರ್ವತಕ್ಕೆ ಹೊರಟಾಗೆಂದು ಭಾರವಿಯ ಪದ್ಯ. ಆ ಒಂದು
ಸಮೃದ್ಧವಾದ ಗೋಕುಲವನ್ನು ನೋಡಿಕೊಳ್ಳತಕ್ಕಂತಹ ಗೋಪಿಕೆಯರನ್ನು ಕಂಡು ತುಂಬ ಸಂತೋಷವಾಯಿತಂತೆ. ಇಷ್ಟು ಸೊಗಸು ಈ ಋತು ಅಂತ. ಗತಾನ್ ಪಶೂನಾಂ ಸಹಜನ್ಮ ಬಂಧುತಾಂ ಗೃಹಾಶ್ರಯಂ ಪ್ರೇಮವನೇಶು ಬಿಭೃತಃ ದದರ್ಶ ಗೋಪಾನುಪಧೇನು ಪಾಂಡವ ಕೃತಾನುಕಾರಾನಿವ ಗೋಭಿರಾರ್ಜವೇ ಜಗತ್ಪ್ರಸೂತಿರ್ ಜಗದೇಕ ಪಾವನಿ ವ್ರಜೋಪಕಂಠಂ ತನಯೇರುಪೇಯುಷಿ ದ್ಯುತಿಂ ಸಮಗ್ರಾಂ ಸಮಿತಿರ್ಗವಾಮಸೌ ಉಪೈತಿ ಮಂತ್ರೈರಿವ ಸಂಹಿತಾಹುತಿ. ಇಷ್ಟು ಸುಂದರವಾಗಿ ಗೊಲ್ಲರ ಹಟ್ಟಿಗೆ ಕೊಡಗೆಚ್ಚಲಿಂದ ಬಿಣ್ಗೆಚ್ಚಲಿಂದ ಗೋವುಗಳು ಬರ್ತಾ ಇರುವುದನ್ನು ಕವಿ ವರ್ಣಿಸ್ತಾ ಇದ್ದಾನೆ. ಅವು ಬರ್ತಾ ಇದ್ದರೆ ಹೇಗಿತ್ತು ಅಂತಂದರೆ, ಕರುಗಳನ್ನು ಕಾಣಬೇಕು, ತಾವು ಚೆನ್ನಾಗಿ ಮೇಯ್ದು ತುಂಬುಗೆಚ್ಚಲಿನ ಆ ಕವೋಷ್ಣ ಧಾರೆಯನ್ನು ಹಾಗೆ ಸುರಿಸಬೇಕು ಅಂತ ದಾರಿಯಲ್ಲೇ ಹಾಲು ಸುರಿಸಿಕೊಂಡು ಬರ್ತಾ ಇರುವ ಗೋವುಗಳು ಹೇಗಿದ್ದವು ಅಂದರೆ, ಮಂತ್ರಾಹುತಿಗಳಿಗೆ ಪ್ರೀತರಾಗಿ ಬರುವಂತಹ ದೇವತೆಗಳೆಂಬಂತೆ ಆ ಒಂದು ಗೋವರ್ಗ ಬರ್ತಾ ಇತ್ತು, ತಾನೇ ತಾನಾಗೆ ಸೆಳೆಯಲ್ಪಟ್ಟು ಬರ್ತಾ ಇತ್ತು ಅನ್ನುವ ಮಾತನ್ನು ಭಾರವಿ ಹೇಳ್ತಾನೆ. ಗೋವುಗಳ ಪ್ರೇಮ, ವನದಲ್ಲಿರುವಂತಹ ಸೌಂದರ್ಯ, ಗೋಪ ಜನರ ಜೀವ ಪ್ರೀತಿ, ಇದೆಲ್ಲವನ್ನು ಕೂಡ ಈ ಶರತ್ಕಾಲದಲ್ಲಿ ಅರ್ಜುನ ಕಂಡು ಸಂತೋಷಪಟ್ಟ ಅಂತ ಕವಿ ಹೇಳ್ತಾನೆ. ಅದು ಮತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಕಾಳಿದಾಸಾದಿಗಳಲ್ಲಿ ಕಾಣಿಸ್ತಕ್ಕಂಥದ್ದೇ ಆಗಿದೆ. ಶ್ಯಾಮಾಲತಾ ಕುಸುಮಭಾರ ನತಾ ಪ್ರವಾಲಾ ಸ್ತ್ರೀಣಾಂ ಹರಂತಿ ಧೃತಭೂಷಣ ಬಾಹುಕಾಂತಿಂ ದಂತಾವಭಾಸ ವಿಶದಸ್ಮಿತ ಚಂದ್ರಕಾಂತಿಂ ಕಂಕೇಲಿ ಪುಷ್ಪರುಚಿರ ನವಮಾಲತೀಚ. ಶ್ಯಾಮ ಅಂತಂದರೆ ಪ್ರಿಯಂಗುವಿನ ಬಳ್ಳಿಯ ಹೊಯ್ದಾಟ ಮತ್ತು ಅವುಗಳ ಹೂಗಳಿಂದ ಬರುವಂಥ ಸೊಗಸು ತುಂಬ ಚೆನ್ನಾಗಿ ತೋರಿಕೊಳ್ತಾ ಇದೆ. ಕೆಂಪು ಬಣ್ಣದ ಹೂಗಳನ್ನು ಪ್ರಿಯಂಗು ಲತೆಗಳು ಬಿಟ್ಟಿವೆ. ನೋಡಿದ್ರೆ ಹೆಂಗಳೆಯರ ಮುಂಗೈಯ ಅಲಂಕಾರವಾಗುವಂತೆ ಕಾಣಿಸ್ತಾ ಇದೆ. ಮತ್ತು ಚಂದ್ರನ ಕಾಂತಿ ಸುಂದರಿಯರ ನಗೆಯ ಕಾಂತಿಗೆ ಒಪ್ಪಬಿಡುವಂತೆ ಇದೆ. ಕಂಕೇಲಿ ಅಂತಂದರೆ ಅದು ಒಂದು ವಿಶೇಷವಾದಂಥ ತರು. ವೃಕ್ಷ ಆಲಿಂಗನದಿಂದ ಹೂ ಬಿಡ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಆ ಕಂಕೇಲಿಯ ಪುಷ್ಪಗಳು ಬಹಳ ಸುಂದರವಾಗಿರುವಂಥವು, ಶರತ್ಕಾಲದಲ್ಲಿಯೇ ಬರುವಂಥವು. ದೋಹದ ಶಾಸ್ತ್ರದಲ್ಲಿ ಬರ್ತದಲ್ಲ, ತ್ರಿಣಾಂ ಸ್ಪರ್ಶಾತ್ ಪ್ರಿಯಂಗು, ಮುಟ್ಟಿದರೆ ಪ್ರಿಯಂಗು ಚಿಗುರುತ್ತದೆ, ಶೀದು ಗಂಡೂಷ ಸೇಕಾತ್ ಬಕುಲಃ, ಮತ್ತು ಪಾದಾಘಾತಾದ ಶೋಕ ತಿಲಕ ಕುರಬಕವು ವೀಕ್ಷಣಾಲಿಂಗನಾಭ್ಯಾಮ್ ಅಂತ. ಕಂಕೇಲಿ ಆಲಿಂಗನದಿಂದ ಅಂತ ಅದನ್ನು ಕುರಬಕ ಅಂತ ಕರೀತಾರೆ. ಕುರಬಕ ಗೊರಟಿಗೆ ಹೂವು ಅಂತ ನಾವು ಕರೀತಕ್ಕಂಥದ್ದು. ಆ ಗೊರಟಿಗೆ ಹೂವು ತುಂಬ ಚೆನ್ನಾಗಿ ಶರತ್ಕಾಲದಲ್ಲಿ ಬಿಟ್ಟಿದೆ. ಅದನ್ನು ಕುರಿತು ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಸರ್ಗಾಂತಕ್ಕೆ ಬರ್ತಾ ಇದ್ದಾನೆ. ಶರದಿ ಕುಸುಮ ಸಂಗಾದ್ ವಾಯವೋ ವಾಂತಿಶೀತಾ ವಿಗತ ಜಲದ ವೃಂದಾ ದಿಗ್ವಿಭಾಗ ಮನೋಜ್ಞಾ ವಿಗತ ಕಲುಷಮಂಬ ಶಾನಪಂಕ ಧರಿತ್ರಿ ವಿಮಲ ಕಿರಣಚಂದ್ರಂ ವ್ಯೋಮ ತಾರಾ ವಿಚಿತ್ರಂ. ಕೆಸರಿಲ್ಲದ ನೀರು ತಿಳಿಯಾಗಿ ಕಾಣಿಸ್ತಾ ಇದೆ, ಮೋಡವಿಲ್ಲದ ಬಾನು ತಿಳಿಯಾಗಿ ಹೊಳೆಯುತ್ತಾ ಇದೆ. ಈ ತಿಳಿತನ, ಖಾಲಿತನದಲ್ಲಿಯೇ ಒಂದು ತುಂಬುತನದ ನೆಮ್ಮದಿ ಇದೆ ಅಂತ. ನಮಗೆ ಕೆಲವೊಮ್ಮೆ ಏನೂ ಕೆಲಸ ಇಲ್ಲದೆ, ಏನೂ ಎಂಗೇಜ್ಮೆಂಟ್ ಇಲ್ಲದೆ, ಏನೂ ವಿಶೇಷ ಇಲ್ಲದೆ ಇರುವ ದಿವಸವೇ ಬಹಳ ಚೆನ್ನಾಗಿದೆ ಅನಿಸ್ಬಿಡುತ್ತೆ. ಏನು ವಿಶೇಷ, ನಿರ್ವಿಶೇಷೋ ವಿಶೇಷ ಅಂತ ಏನೂ ಇಲ್ಲದೆ ಇರೋದೇನೆ. ಡಿ ವಿ ಜಿಯವರು ಒಂದು ಕಡೆ ಬರೀತಾರಲ್ಲ, ಯಾರೋ ಹೇಳಿದ್ರಂತೆ ಊಟಕ್ಕೆ ಬನ್ನಿ ಅಂತ. ಡಿ ವಿ ಜಿ ಏನು ಮೆನು ಅಂತ ಕೇಳಿದ್ರೆ ಪರುಠವಣೆ ಅಂದರೆ ಸೊಗಸಾದನ್ನ ಸೊಗಸಾದ ಸಾರು ಅಂದ್ರಂತೆ. ಅಯ್ಯೋ ಇಷ್ಟೇನಾ, ಇಷ್ಟಕ್ಕೆ ಭಾಗ್ಯವ ಅಂದರೆ ಇದಕ್ಕಿಂತ ಸೊಗಸು ಯಾವುದಿದೆ, ತುಂಬ ಚೆನ್ನಾಗಿದೆ. ಸಾರು ಹೇಗಿದೆ ಅಂದರೆ ಒಳ್ಳೆ ಭ್ರಾಂತಿ ಇದ್ದಾಗಿದೆ ಅಂತಂದ್ರಂತೆ ಮಹಾವೈದಿಕ ಬ್ರಾಹ್ಮಣರು ಅವರು. ಅಂದರೆ ಇದೇನು ನೀವು ರುಚಿ ನೋಡಿದ್ದೀರಾ ಅದು ಅಂದರೆ, ನೀವು ಅಮೃತ ಅಂತಿರಲ್ಲ ಅದು ರುಚಿ ನೋಡಿದ್ದೀರಾ? ಯಾವುದು ಲೋಕದಲ್ಲಿ ಪರಮಾಯಿಷಿ ಅಂತ ಹೇಳ್ತಾರೋ ಅದನ್ನು ಕುರಿತು ನಾವು ಹೋಲಿಕೆ ಕೊಡ್ತೀವಿ. ಎಲ್ಲ ಹೋಲಿಕೆಯನ್ನು ಕವಿ ಅನುಭವಿಸಿರಬೇಕು ಅಂತ ಇದೆಯಾ ಅಂತಂದ್ರಂತೆ. ಸ್ತ್ರೀಣಾಂ ವಿಹಾಯ ವದನೇಶು ಶಶಂಕ ಲಕ್ಷ್ಮೀಂ ಕಾಂಸ ಹಂಸವಚನಂ ಮಣಿನೂಪುರೇಶು ಬಂಧೂಕ ಕಾಂತಿ ಮಧರೇಶು ಮನೋಹರೇಶು ಕಾಪಿ ಪ್ರಯಾತಿ ಸುಭಗ ಶರದಾಗಮಶ್ರೀಹಿ. ಹೆಂಗಳೆಯರ ಸೌಂದರ್ಯವನ್ನೆಲ್ಲ ತಾನು ತುಂಬಿಕೊಂಡಂತೆ ಅವರ ತುಟಿಯ ಕಾಂತಿಯನ್ನು ಬಂದುಗಿಗಳಿಗೆ, ಅವರ ಒಂದು ನಗೆಯ ಕಾಂತಿಯನ್ನು ಬೆಳದಿಂಗಳಿಗೆ, ವದನ ಕಾಂತಿಯನ್ನು ಚಂದ್ರನಿಗೆ, ವಚನ ಶೋಭೆಯನ್ನು ಹಂಸಗಳಿಗೆ ತಂದುಕೊಟ್ಟಂತೆ ಶರತ್ಕಾಲ ತೋರ್ತಾ ಇತ್ತು. ವಿಕಚ ಕಮಲ ವಕ್ತ್ರ ಫುಲ್ಲ ನೀಲೋತ್ಪಲಾಕ್ಷಿ ವಿಕಸಿತ ನವಕಾಶ ಶ್ವೇತವಾಸೋ ವಸಾನ ಕುಮುದ ರುಚಿರ ಕಾಂತಿ ಕಾಮಿನೀ ವೋನ್ಮದೇಯಂ
ಪ್ರತಿದಿಶತು ಶರದ್ವಹ ಚೇತಸ ಪ್ರೀತಿಮಗ್ರ್ಯಾಂ. ಇಂಥ ಶರತ್ತು ನಮ್ಮೆಲ್ಲರಿಗೆ ಸಂತೋಷವನ್ನು ನೆಮ್ಮದಿಯನ್ನು ಉಂಟು ಮಾಡಲಿ ಅಂತ ಕವಿ ಕೇಳಿಕೊಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಶರತ್ಕಾಲವನ್ನು ತಕ್ಕ ಮಟ್ಟಿಗೆ ಚೆನ್ನಾಗಿರುವ ಒಂದು ವರ್ಣನೆಗಳಿಂದಲೇ ಕವಿ ಮಾಡಿದ್ದಾನೆ. ಆ ಎಳೆಯ ಕವಿ ತನ್ನ ಶಕ್ತಿ ಮೀರಿ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ ಅನ್ನೋದ್ರೊಳಗೆ ಸಂದೇಹವಿಲ್ಲ. ಈ ಮೊದಲ 3 ಸರ್ಗಗಳಲ್ಲಿ ಇರುವ ಕಾವ್ಯ ರಮಣೀಯತೆ ಮುಂದಿನ 3 ಸರ್ಗಗಳಲ್ಲಿ ಅಷ್ಟಾಗಿ ಇಲ್ಲ. ಹೇಗೋ ವಸಂತ ದಾಟ್ಕೊಂಡು ಬಿಡುತ್ತೆ. ಯಾತಕ್ಕೆಂದರೆ ಅದರ ಸಾಮಗ್ರಿನೇ ಸೊಗಸಾಗಿರ್ತಕ್ಕಂಥದ್ದು. ತುಪ್ಪದಡಿಗೆ ಹೇಗೆ ಮಾಡಿದ್ರೂ ತುಪ್ಪದಡಿಗೆ ಆಗಿದ್ದರಿಂದ ತಿಂದುಬಿಡ್ಬೋದು, ತಳ ಸೀದಿದ್ದರೂ ಪರವಾಗಿಲ್ಲ ಅಂತ. ಮಧ್ಯೆ ಬರತಕ್ಕಂಥ ಹೇಮಂತ ಶಿಶಿರಗಳಿವೆಯಲ್ಲ, ಅದು ಪಾಪ ಮರಕೆಣ್ಣೆ, ಏನೂ ಮಾಡೋಕ್ಕಾಗೋದಿಲ್ಲ. ನಾಳೆ ಅವುಗಳನ್ನು ಬೇಗ ರವಾನೆ ಮಾಡಿ ವಸಂತಕ್ಕೆ ಬರೋಣ. ನಮಸ್ಕಾರ.